ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಕರ್ತನೆ. ನಮ್ಮ ರಕ್ಷಕನು, ನಮ್ಮ ಒಡೆಯನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯ ದೇವರಿಗೆ ಸ್ತೋತ್ರಪ್ಪ. ತಂದೆ, ಇವತ್ತು ನಡೆಯಲಿರುವಂತ ಪಾಠವನ್ನು ದೇವರೇ ನೀನು ಆಸ್ವಾದಿಸು. ವಿಶೇಷವಾಗಿ ಬರುವಂತ ಮಕ್ಕಳನ್ನ ದೇವರ ಕರೆತಂದು ದೇವರು ಸತ್ಯವನ್ನು ನಾವು ಕೇಳುವಂತೆ ನಮಗೆ ಕೃಪೆ ನೀಡು. ನಿನ್ನ ನಾಮ ಮಹಿಮೆ ಪಡಲಿ. ಮಾತಾಡೋ ಸಗಲನ್ನು ಕೂಡ ನೀನು ಆಸ್ವಾದಿಸು, ಬಲಪಡಿಸು, ನಮ್ಮನ್ನ ಬಲಪಡಿಸು. ಯೇಸುವಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೆನ್. ಆಮೆನ್. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಯ ದೇವರ ಮಹಾ ಕೃಪೆಯಿಂದ ನಾವು ದೇವರ ಸತ್ಯವಾಕ್ಯಗಳನ್ನ ಕೇಳುವಂತ ಒಂದು ಅವಕಾಶವನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ನೋಡ್ತಿರುವಂತ ಒಂದು ಪಾಠ, ನಿನ್ನ ರಾಜ್ಯ ಬರಲಿ ಅನ್ನುವಂತ ಒಂದು ಸಂಪುಟದಿಂದ, 3ನೇ ಸಂಪುಟದಿಂದ ಈಗ ನಾವು 6ನೇ ಪಾಠಕ್ಕೆ ಹೋಗ್ತಾ ಇದೀವಿ. 6ನೇ ಪಾಠದ ಒಂದು ಮೊದಲನೇ ಭಾಗಕ್ಕೆ ಹೋಗ್ತಾ ಇದೀವಿ. ಎಷ್ಟನೇ ಭಾಗದಲ್ಲಿ ಇದೀವಿ ಅಂತ ನೆನಪಿದ್ಯಾ? ಎಷ್ಟನೇ ಭಾಗದಲ್ಲಿ ಇದೀವಿ? ಎಸ್, ಎಷ್ಟನೇ ಭಾಗ ನೋಡ್ಬೇಕಾಗಿದೆ? ನೆನಪಿಲ್ವಾ? ಭಾಗ 36, 35 ಆಗಿದೆ ಪ್ರಭು. ಓಕೆ, 36ನೇ ಭಾಗಕ್ಕೆ ಬಂದಿದ್ದೀವಿ. 36ನೇ ಭಾಗದಲ್ಲಿ ನೋಡ್ಬೇಕಾದ್ರೆ ನಮ್ಮ ಇವತ್ತಿನ ಪಾಠ ಸುಗ್ಗಿಯ ಕಾರ್ಯ, ದಿ ವರ್ಕ್ ಆಫ್ ಹಾರ್ವೆಸ್ಟ್. ಎಷ್ಟೆಲ್ಲ ಪ್ರೀತಿಯ ಸರಸ್ವರಿದೆ, ಈ ಒಂದು ಅಧ್ಯಾಯದಲ್ಲಿ ನಾವು ಇದಕ್ಕಿಂತ ಮುಂಚೆ ನೋಡ್ಬೇಕಾದ್ರೆ ಅದೇ ಸುಗ್ಗಿಯ ಒಂದು ಕಾಲ ಬಗ್ಗೆ ನಾವು ನೋಡಿದ್ವಿ. ಈಗ ಕೂಡ ಅದೇ ಒಂದು ಭಾಗಕ್ಕೆ ಕಂಟಿನ್ಯೂ ಮಾಡಿದ ಸುಗ್ಗಿಯ ಕಾರ್ಯ. ಎರಡು ಕೂಡ ಡಿಫ್ರೆನ್ಸ್, ಬೇರೆ ಬೇರೆ ವಿಭಿನ್ನವಾದ ಪಾಠವಾಗಿದೆ, ಬಟ್ ಒಂದೇ ವಿಷಯವನ್ನು ಕುರಿತಾಗಿ ಮಾತಾಡುತ್ತೆ. ಸುಗ್ಗಿಯ ಕಾಲ ಅಂದಾಗ ಯಾವಾಗ ಈ ಸುಗ್ಗಿ ಆರಂಭವಾಗಬೇಕು, ಯಾವಾಗ ಮುಕ್ತಾಯಕ್ಕೆ ಬರಬೇಕು, ಏನೆಲ್ಲ ಅಲ್ಲಿ ನಡಿಬೇಕು ಅನ್ನೋ ವಿಷಯವನ್ನ ಸುಗ್ಗಿಯ ಕಾಲದಲ್ಲಿ ನೋಡಿದ್ವಿ. ಯಾವ ಸಮಯದಲ್ಲಿ ಆರಂಭವಾಗಬೇಕು, ಯಾವ ಸಮಯದಲ್ಲಿ ಮುಕ್ತಾಯ ಆಗಬೇಕು, ಆ ಸಮಯದಲ್ಲಿ ಇರುವಂತಹ ಒಂದು ವಿಶೇಷತೆ ಬಗ್ಗೆ ಸುಗ್ಗಿಯ ಕಾಲದಲ್ಲಿ ನೋಡಿದ್ವಿ. ಮತ್ತೆ ಸುಗ್ಗಿಯ ಕಾರ್ಯ ಅಂದಾಗ ಆ ಸುಗ್ಗಿಯ ಕಾರ್ಯದಲ್ಲಿ ಏನೆಲ್ಲ ನಡಿಬೇಕಾಗಿದೆ, ಏನೆಲ್ಲ ಆಗ್ಬೇಕಾಗಿದೆ, ಯಾರ ಯಾರ ಆಯ್ಕೆಗಳಾಗ್ಬೇಕಾಗಿದೆ ಅನ್ನೋಂಥ ವಿಷಯವನ್ನ ಇಲ್ಲಿ ನಾವು ನೋಡ್ಬೇಕಾಗುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಬೇಸಿಕ್ ಕ್ಲಾಸ್ ನ ಕೂಡ ನಾವು ಕೇಳಿದೀವಿ. ಯಾವ ಬೇಸಿಕ್ ಕ್ಲಾಸ್ ಅಂತ ನೆನಪಿದ್ಯಾ? 3 ಸುಗ್ಗಿಗಳು. ವೆರಿ ಗುಡ್, 3 ಸುಗ್ಗಿಗಳು, 3 ಹಾರ್ವೆಸ್ಟ್ ಅನ್ನುವಂತ ಒಂದು ಬೇಸಿಕ್ ಕ್ಲಾಸ್ ಅಲ್ಲಿ ಇದನ್ನ ಕೂಡ ನಾವು ಕೇಳಿರ್ತೀವಿ. ಅದೇ ಆದಂತ ವಿಷಯವೇ ಇಲ್ಲಿ ಕೂಡ ಇದೆ, ಬಟ್ ಅದನ್ನೇ ಇದ್ರಲ್ಲಿ ಇಲ್ಲಿರುವಂತ ವಿಷಯವನ್ನೇ ತಗೊಂಡು ನಾವು 3 ಸುಗ್ಗಿಗಳಂತ ಆ ಪಾಠವನ್ನ ಮಾಡೋದು. ನಾವು ಮಾಡುವಂತ ಬೇಸಿಕ್ ಕ್ಲಾಸ್ ಅಲ್ಲ, ಇದೇ ರೈಟಿಂಗ್ಸ್ ಇಂದ ತಗೊಂಡು ಮಾಡ್ತಾರಂಥದ್ದು. ಆ ರೈಟಿಂಗ್ಸ್ ಬೇಸ್ ಆಗಿರುವಂತ ಒಂದು ವಿಷಯವನ್ನೇ ನಾವು 3 ಸುಗ್ಗಿಗಳನ್ನ ಮಾಡಿರುವಂತ ಆ ಪಾಠವನ್ನ ಸಂಕ್ಷಿಪ್ತವಾಗಿ ಸರಳವಾಗಿ ನಮ್ಮ ಸಹೋದರ ಏನ್ ಮಾಡ್ತಾರೆ ಇಲ್ಲಿ ತಿಳಿಸ್ತಾರೆ. ಸೊ ಓಕೆ, ಇವತ್ತಿನ ನಾವು ವಿಷಯವನ್ನ ಆರಂಭಿಸೋಣ. ಮೊದಲನೇದಾಗಿ ಈ ಒಂದು ಸುಗ್ಗಿಯ ಕಾರ್ಯ ಅನ್ನುವಂತ ಈ ಟಾಪಿಕ್ ಅಲ್ಲಿ ಏನೆಲ್ಲಾ ವಿಷಯಗಳು ಬರುತ್ತೆ ಅನ್ನೋದನ್ನ ಮುಂಚಿತವಾಗಿ ಅದನ್ನ ಪಟ್ಟಿ ಕೊಟ್ಟಿದ್ದಾರೆ. ಸೊ ಅದನ್ನ ಏನ್ ಮಾಡೋಣ, ಸ್ವಲ್ಪ ಓದ್ಬಿಡೋಣ. ಅವಾಗ ನಮ್ಗೆ ಹೊರಗಡೆ ಏನೆಲ್ಲ ಬರೋಕೆ, ಏನೆಲ್ಲ ವಿಷಯ ನಾವು ಇವತ್ತು ಕಲಿಯೋದಕ್ಕೆ ಸಾಧ್ಯತೆ ಇದೆ ಈ ಪಾಠದಲ್ಲಿ ಅನ್ನುವಂತ ವಿಷಯ ನಮ್ಗೆ ಗೊತ್ತಾಗುತ್ತೆ. ಸೊ ಕಂಟಿನ್ಯೂ ಮಾಡೋಣ. ಓದಿ ಓದಿ. ಅಧ್ಯಯನ 6. ಓದ್ತಾ ಇದಾರ? ಓದ್ಲಿ. ಓದಿ ಸಿಸ್ಟರ್, ಓದಿ. ಅಧ್ಯಯನ 6, ಸುಗ್ಗಿಯ ಕಾರ್ಯ, ದ ವರ್ಕ್ ಆಫ್ ಹಾರ್ವೆಸ್ಟ್. ಸುಗ್ಗಿಯ ಕಾರ್ಯದ ಲಕ್ಷಣಗಳು: ಗೋಧಿಯನ್ನು ಶೇಖರಿಸುವುದು, ಅದನ್ನು ಹೊರೆಯನ್ನಾಗಿ ಮಾಡಿ ಕಟ್ಟುವುದು ಮತ್ತು ಹಣಜಿಯನ್ನು ಸುಟ್ಟು ಹಾಕುವುದು. ಅವುಗಳ ಮೂಲ ಮತ್ತು ಫಲಭರಿತವಾದ ಬೆಳೆಯುವಿಕೆ, ಅದನ್ನು ಯಹೂದ್ಯ ಸುಗ್ಗಿಯ ಹೊಟ್ಟು ಎಂಬಂತೆ ನಾಶ ಮಾಡುವುದು. ಕಾಲದ ಸರಿಹೊಂದುವಿಕೆಗಳು ಗಮನಾರ್ಹವಾಗಿವೆ. ಬಾಬೇಲಿನ ತಿರಸ್ಕರಿಸುವಿಕೆ, ಕ್ರಮೇಣವಾದ ಪತನ ಮತ್ತು ಅಂತಿಮ ನಾಶನ. ಬಾಬೇಲಿನ ಮೇಲೆ ಪಿಡುಗು ಬರುವ ಮೊದಲು ದೇವರ ಸೇವಕರಿಗೆ ಮುದ್ರೆ ಹಾಕುವಿಕೆ, ನ್ಯಾಯ ತೀರ್ಪು ಅಥವಾ ವಿಚಾರಣೆ. 2 ಪದ್ಧತಿಗಳಾಗಿ ಮತ್ತು ವ್ಯಕ್ತಿಗತವಾಗಿ: ಯಹೂದ್ಯರ ಸಾಂಕೇತಿಕ ಪದ್ಧತಿಯ ಪರೀಕ್ಷೆ, ಗೋಧಿಯ ಪರೀಕ್ಷೆ ಮತ್ತು ಸೋಸುವಿಕೆ. ಬುದ್ಧಿವಂತರಾದ ಕನ್ಯೆಯರನ್ನು ಬುದ್ಧಿಹೀನ ಕನ್ಯೆಯರಿಂದ ಪ್ರತ್ಯೇಕಿಸಿದ್ದು, ಔತಣಕ್ಕೆ ಹೋಗುವುದು ಮತ್ತು ಬಾಗಿಲು ಮುಚ್ಚಲ್ಪಟ್ಟಿತು, ಮುಂದಿನ ವಿಚಾರಣೆ ಮತ್ತು
ಕೆಲವರನ್ನು ಹೊರ ಹಾಕುವುದು ಯಾಕೆ ಮತ್ತು ಹೇಗೆ? ಉನ್ನತ ಕರೆಯ ಮುಕ್ತಾಯ. ಸಮಯವು ಸ್ವಲ್ಪವೇ ಇದೆ. ನಿನ್ನ ಕಿರೀಟವನ್ನು ಬೇರೆ ಯಾರೂ ತೆಗೆದುಕೊಳ್ಳದಿರಲಿ. 11ನೇ ಗಂಟೆಯ ಸೇವಕರು ಮತ್ತು ಜಯಶಾಲಿಗಳು. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ತುಂಬಾ ಮುಖ್ಯವಾದಂತ ಒಂದು ವಿಷಯವನ್ನ ಈ ಒಂದು ಪಾಠದಲ್ಲಿ ನಾವು ಸ್ಟಡಿ ಮಾಡಕ್ಕೆ ಹೋಗ್ತಾ ಇದೀವಿ. ಮುಖ್ಯವಾಗಿ ನೋಡ್ಬೇಕಾದ್ರೆ ಸುಗ್ಗಿಯ ಕಾರ್ಯದ ಲಕ್ಷಣಗಳು. ಸುಗ್ಗಿಯ ಕಾರ್ಯ ಅಂದ್ರೆ ಏನು? ಇಲ್ಲಿ ಆತ್ಮಿಕವಾಗಿ ಮಾತಾಡುವಂತ ಸುಗ್ಗಿಯ ಕಾರ್ಯಕ್ಕೂ ಸುಗ್ಗಿಯ ಕಾರಣ ಅರ್ಥ ಮಾಡ್ಕೊಬೇಕಾದ್ರೆ ಈ ಲೋಕದಲ್ಲಿ ನಡೆಯುವಂತ ಸುಗ್ಗಿಯ ಬಗ್ಗೆ ನಮ್ಗಿರುವಂತ ಜ್ಞಾನ ಎಷ್ಟು ಅವಶ್ಯಕತೆ ಇದೆ, ಅದರ ಬೇಸ್ ಆಗಿ ಅದರ ಆಧಾರಿತವಾಗಿ ಆತ್ಮಿಕ ಒಂದು ದೇವರ ಯೋಜನೆ ಇರುವಂತ ಸುಗ್ಗಿ ಕಾರ್ಯದ ಬಗ್ಗೆ ಇರುವಂತ ವಿಷಯ, ಗೋಧಿಗಳಾಗಿರುವಂತ ಸಭೆಯನ್ನ ಶೇಖರಣೆ ಮಾಡುವಂತದ್ದು, ಅದಾದ್ಮೇಲೆ ಅಂದ್ರೆ ಸಭೆ ಯಾವಾಗ ಮುಕ್ತಾಯವಾಗುತ್ತೋ ಅದಾದ್ಮೇಲೆ ಹಣಜಿಯನ್ನ ಸುಟ್ಟು ಹಾಕುವಂತ ಕೆಲಸ. ಹಣಜಿ ಅಂದ್ರೆ ಹೆಸರು ಕ್ರೈಸ್ತರು, ಬಾಬಿಲೋನ್ ಸಿಸ್ಟಮ್ ಇರ್ಬೋದು. ಅದರ ಮೊದಲೇ ಒಂದು ಭಾಗ ಯಹೂದ್ಯರಲ್ಲಿ ಆರಂಭವಾಗೋದು. ಯಹೂದ್ಯರ ಸುಗ್ಗಿಯ ಕಾಲ ಮುಗಿದ್ಮೇಲೆ ಅದು ಬಾಬಿಲೋನ್ಗೆ ಅಂದ್ರೆ ಲೋಕದಲ್ಲಿರುವಂತ ಎಲ್ಲ ಜನರಿಗೂ ಸ್ವಾರ್ಥ ಹೋಗಿ ಸುಗ್ಗಿಯ ಕಾರ್ಯ ನಡೆಯುವುದು. ಅಲ್ಲಿ ಬಾಬೆಲ್ನ ತಿರಸ್ಕಾರ ಮಾಡೋದು ಅಂದ್ರೆ ಈ ಹಣಜಿನ ಸುಟ್ಟು ಹಾಕುವಂತ ವಿಷಯವನ್ನ ನಾವು ನೋಡ್ಬೋದು. ನಂತರ ನಾವು ನೋಡ್ತೀವಿ ಅಂದ್ರೆ ನ್ಯಾಯ ತೀರ್ಪಿನ ವಿಚಾರ ಮತ್ತೆ ಎರಡು ಪದ್ಧತಿಗಳಾಗಿ ಮತ್ತು ವ್ಯಕ್ತಿಗತವಾಗಿ ಯಾವ ರೀತಿ ಅದನ್ನ ಮಾಡ್ತಾರೆ ನ್ಯಾಯ ತೀರ್ಪು ಅನ್ನೋ ವಿಷಯ. ಬಾಬಿಲೋನಿಗೆ ಬರುವಂತ ನ್ಯಾಯ ತೀರ್ಪು ಯಾವ ರೀತಿ ಇರುತ್ತೆ, ಯಹೂದ್ಯರಿಗೆ ಇರುವಂತ ಒಂದು ಪರೀಕ್ಷೆ ಯಾವ ರೀತಿ ಇರುತ್ತೆ, ಗೋಧಿನ ಏನ್ ಮಾಡ್ತಾರೆ, ಗೋಧಿನ ನಾವು ಅದನ್ನ ಕಣಜಕ್ಕೆ ಸೇರಿಸುವ ಮೊದಲು ಯಾವ ಯಾವ ಪರೀಕ್ಷೆಗಳಿಗೆ ಒಳಪಡಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಬುದ್ಧಿವಂತ ಕಣ್ಣೀರು, ಬುದ್ಧಿ ಇಲ್ಲದ ಕಣ್ಣೀರು, ಇವ್ರನ್ನ ಹೇಗೆ ಡಿವೈಡ್ ಮಾಡ್ಬೇಕಾಗುತ್ತೆ, ಯಾರು ಮಾತ್ರ ಔತಣಕ್ಕೆ ಹೋಗಲು ಸಾಧ್ಯತೆ ಇದೆ, ಮತ್ತೆ ಬಾಗಿಲು ಮುಚ್ಚಲ್ಪಟ್ಟಿತು ಅಂದ್ರೆ ಅರ್ಥವೇನು, ಯಾವಾಗ ಮುಚ್ಚಲ್ಪಡುತ್ತೆ ಅನ್ನೋ ಡೇಟ್ ಏನೋ ಕೊಟ್ಟಿದಾರ ಇಲ್ಲಿ, ಇಲ್ಲ ಅದರ ನಿಜವಾದ ಅರ್ಥವನ್ನ ಏನ್ ತಿಳ್ಸಕ್ ಹೋಗ್ತಾರೆ ಇಲ್ಲಿ, ಯಾರು ಅದರಿಂದ ಹೊರಡೆ ಉಳಿತಾರೆ, ಆ ಒಂದು ಆಯ್ಕೆಗೆ ಯೋಗ್ಯ ಇಲ್ಲದವರಾಗಿ ಹೋಗ್ತಾರೆ. ಸೊ ಉನ್ನತವಾದ ಕಾರ್ಯ ಮುಕ್ತಾಯ ಯಾವಾಗ ಆಗುತ್ತೆ, ಆ ಸಮಯ ತುಂಬಾ ಕಡಿಮೆ ಇದೆ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಸಭೆಗೆ ದೇವರ ಮಕ್ಕಳಿಗೆ ಕೊಡುವಂತ ಒಂದು ವಾರ್ನಿಂಗ್ ಏನಪ್ಪಾ ಅಂದ್ರೆ, ಇನ್ನ ಕಿರೀಟವನ್ನು ಬೇರೆ ಯಾರು ತೆಗೆದುಕೊಳ್ಳದಿರಲಿ. 11ನೇ ಗಂಟೆಯ ಸೇವಕರು ಮತ್ತು ಜಯಶಾಲಿ ಅಂದ್ರೆ 11th ಅವರಲ್ಲಿ ಇದ್ದಂತ ಸೇವಕರು ಕೊನೆಯ ಟೈಮಲ್ಲಿ ಬರ್ತಾರೆ, ಬಟ್ ಆದ್ರೂ ಕೂಡ ಅವರು ಜಯಶಾಲಿಗಳಾಗ್ತಾರೆ. ಹೇಗೆ ಅನ್ನುವಂತ ಎಲ್ಲ ವಿಷಯವನ್ನು ಕೂಡ ಏನ್ ಮಾಡ್ತಾರೆ ಈ ಒಂದು ಪಾಠದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಇದರಲ್ಲಿರುವಂತ ಒಂದು ವಿಷಯವನ್ನ ಏನ್ ಮಾಡೋಣ ನಾವು ಕ್ರಮೇಣ ನಿಧಾನವಾಗಿ ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಡೋಣ. ಕಂಟಿನ್ಯೂ ಮಾಡಿ ಓದ್ರಿ. ಎಸ್, ನಿಮ್ಮ ಪುಸ್ತಕದಲ್ಲಿದ್ರೆ ಪುಸ್ತಕವನ್ನು ನೋಡ್ಕೊಂಡು ಹೋದ್ರಿ, ಇಲ್ಲಾಂದ್ರೆ ನಾನು ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ನಿಮಗೆ. ಓದ್ಲಿ ಬ್ರದರ್ ಬೇರೆ ಅವರು. ಓಕೆ, ಓದ್ಲಾ ಬ್ರದರ್? ಓದಿ ಓದಿ ಓದಿ. ಸುಗ್ಗಿ ಎಂಬ ಪದವು 1874 ಮತ್ತು 1914 ನಡುವಿನ ಸಮಯದಲ್ಲಿ ಯಾವ ಕಾರ್ಯವು ಸಂಭವಿಸುವುದೆಂದು ನಿರೀಕ್ಷಿಸುವ ಸಾಮಾನ್ಯ ಕಲ್ಪನೆಯನ್ನು ನೀಡುತ್ತದೆ. ಅದು ಬಿತ್ತುವುದಕ್ಕಿಂತ ನಿಜವಾಗಿಯೂ ಕಟಾವು ಮಾಡುವ ಸಮಯವಾಗಿದೆ. ಪರೀಕ್ಷಿಸುವ ಸಮಯವು ನಿರೀಕ್ಷಿಸುವ ಸಾಮಾನ್ಯ ಕಲ್ಪನೆಯನ್ನು ನೀಡುತ್ತದೆ. ಅದು ಬಿತ್ತುವುದಕ್ಕಿಂತ ನಿಜವಾಗಿಯೂ ಕಟಾವು ಮಾಡುವ ಸಮಯವಾಗಿದೆ. ಪರೀಕ್ಷಿಸುವ ಸಮಯ ಲೆಕ್ಕ ಮಾಡುವ ಸಮಯ ಮತ್ತು ನಿರ್ಧರಿಸುವ ಹಾಗೂ ಬಹುಮಾನ ನೀಡುವ ಸಮಯವಾಗಿದೆ. ಯಹೂದ್ಯ ಕಾಲದ ಸಮಯ ಮತ್ತು ನಿರ್ಧರಿಸುವ ಹಾಗೂ ಬಹುಮಾನ ನೀಡುವ ಸಮಯವಾಗಿದೆ. ಯಹೂದ್ಯ ಕಾಲದ ಸುಗ್ಗಿಯ ಈ ಕಾಲದ ಸುಗ್ಗಿಯ ಛಾಯೆಯಂತೆಯೇ ಇತ್ತು. ಆ ಸುಗ್ಗಿಯ ವಿವಿಧ ಲಕ್ಷಣಗಳನ್ನು ಗಮನಿಸಿ ಮತ್ತು ಹೋಲಿಸಿ ನೋಡುವುದಾದರೆ ಪ್ರಸ್ತುತ ಸುಗ್ಗಿಯಲ್ಲಿ ನೆರವೇರಿಸಬೇಕಾಗಿರುವ ಕಾರ್ಯಗಳ ಬಗ್ಗೆ ಸ್ಪಷ್ಟವಾದ ಆಲೋಚನೆಗಳು ಒದಗಿ ಬರುತ್ತವೆ. ಆ ಸುಗ್ಗಿಯಲ್ಲಿ ನಮ್ಮ ಕರ್ತನ ವಿಶೇಷ ಬೋಧನೆಗಳು ಅಂದರೆ ಈಗಾಗಲೇ ಗೋಧಿಯಾಗಿ ಆಗಿರುವವರನ್ನು ಶೇಖರಿಸುವುದು ಮತ್ತು ಯಹೂದಿ ರಾಷ್ಟ್ರದಿಂದ ಹೊಟ್ಟನ್ನು ಗೋಧಿಯಿಂದ ಪ್ರತ್ಯೇಕಿಸುವುದು ಆತನ ಉಪದೇಶಗಳು ಆಗಲೇ ನೂತನ ಹಂಚಿಕೆಯ ಧಾರ್ಮಿಕ ವ್ಯವಸ್ಥೆಯ ಬೀಜಗಳಾಗಿವೆ. ಅದು ಯಹೂದ್ಯ ಜನಾಂಗವು ಕೇಳಿಸ್ತಿಲ್ವಲ್ಲ? ಈಗ ಕೇಳಿಸಿದೆ ಉಪದೇಶಗಳಿಂದ ಓದಿ. ಯಹೂದಿ ರಾಷ್ಟ್ರದಿಂದ ಹೊಟ್ಟನ್ನು ಯಹೂದ್ಯ ಜನಾಂಗವು ಹೊರ ಹಾಕಲ್ಪಟ್ಟ ಕೂಡಲೇ ಪಂಚಾಶತ್ತಮದಂದು ತೆರೆದುಕೊಂಡಿತು. ಸಾಕು, ಇಲ್ಲಿಂದ ನೋಡೋಣ. ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ಮುಖ್ಯವಾಗಿ ನೋಡ್ಬೇಕಾದ್ರೆ ನಾವು ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ ಇದೇ ಒಂದು ವಿಷಯವನ್ನ. ಅಂದ್ರೆ ಏನಪ್ಪಾ ಅಂದ್ರೆ
ಸುಗ್ಗಿಯ ಸುಗ್ಗಿ ಎಂಬ ಪದ ಅಂದ್ರೆ ಈ ಸುಗ್ಗಿಯ ಕಾರ್ಯ ಸುವಾರ್ಥ ಯುಗದಲ್ಲಿ ನಡಿಬೇಕಂತ ಈ ಸುಗ್ಗಿ ವಿಷಯನ ತಗೊಂಡಾಗ ಅದರ ಒಂದು ಹಂತ ಎಲ್ಲಿದೆಯಪ್ಪ ಅಂದ್ರೆ ಅದರ ಒಂದು ಸಮಯ ಕಾಲಾವಧಿ 1874ರಿಂದ 1916. ಓಕೆ, ಕ್ರಿಸ್ತನ ಪ್ರಿಯ ಸರಿ, ನಾನು ಮೊದಲೇ ಕೂಡ ಈ ವಿಷಯವನ್ನ ನಿಮ್ಗೆ ಹೇಳಿದ್ದೀನಿ. ಸ್ಟಡಿ ಮಾಡೋಂತರ ಏನ್ ಮಾಡ್ತಾರೆ, ಈ ಒಂದು ಪಾಯಿಂಟ್ ನ ಇಟ್ಕೊಂಡು ಬ್ರದರ್ 1874ರಿಂದ 1914 ಅಂತ ಹೇಳಿದ್ರೆ ಹಾಗಾದ್ರೆ ಎಲ್ಲ ಮುಗ್ದೋಗಿದೆ, ನಾವೇನಕ್ಕೆ ಇಲ್ಲಿ ಇರ್ಬೇಕು ಅನ್ನೋ ವಿಷಯವನ್ನ ಇಲ್ಲಿ ತಗೊಳ್ತಾರೆ. ಕ್ರಿಸ್ತನ ಪ್ರಿಯ ಸರಿ, ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ದೇವರ ಯೋಜನೆಯು ನಿಗದಿತ ಸಮಯದಲ್ಲಿ ಕೆಲವೊಂದು ವಿಷಯವನ್ನ ಅದು ನೆರವೇರ್ಬೇಕಾಗಿದ್ರು ಅಲ್ಲಿಂದ ಅದು ನೆರವೇರಿಲ್ಲ ಅಂದ್ರೆ ಕಾರಣ ಯಾವುದೋ ಅಡ್ಡಿ ಆಗಿದೆ ಅಂತ ಅರ್ಥ ಅಲ್ಲ, ಬದಲಾಗಿ ದೇವರ ಕೃಪೆ ಇದೆ ಅಂತ ನಾನು ತಿಳ್ಕೊಬೇಕು. ಇವತ್ತಿನವರೆಗೂ ದೇವ್ರ ಮಕ್ಕಳಿಗೆ ನಮ್ಗೆ ಏನ್ ಮಾಡಿದ್ದಾರೆ, ದೇವರ ಸಮಯವನ್ನು ಎಕ್ಸ್ಟೆಂಡ್ ಮಾಡಿದರೆ ನಾವು ಕೂಡ ಆ ಸುಗ್ಗಿಯ ಒಂದು ಸಭೆಯಾಗಿರುವುದಕ್ಕೆ ಏನ್ ಮಾಡಿದ್ವಿ, ಕರೆಯಲ್ಪಟ್ಟಿದ್ವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮುಖ್ಯವಾಗಿ ಇದು ನಮ್ಮ ಮೇಲೆ ಇರುವಂತ ನಂಬಿಕೆ ಅಷ್ಟೇ. ನಾವು ದೇವರ ಮೇಲೆ ಇರುವಂತ ನಂಬಿಕೆ ಅಷ್ಟೇ. ನಾವು ನಮ್ಮಲ್ಲಿರುವಂತ ನಂಬಿಕೆನ ತೋರಿಸುತ್ತೆ. ಯಾವ ರೀತಿ ಅಂದ್ರೆ ಯಾವಾಗ ದೇವರ ಯೋಜನೆಯನ್ನ ಅರ್ಥ ಮಾಡ್ಕೊಂಡು ಆತನ ಕರೆ ನಮಗೆ ಬಂದ ಮೇಲೆ ಯಾವುದೇ ಒಂದು ಪ್ರಶ್ನೆನ ಕೇಳದೆ ನಾವು ನಮ್ಮ ಓಟವನ್ನು ಓಡಿ ಮುಗಿಸಿದ್ರೆ ಖಂಡಿತ ದೇವರು ನಮಗೆ ಆ ಬಿರುದನ್ನು ಕೊಡುವರಾಗಿರ್ತಾರೆ. ಅದೇ ರೀತಿಯಾಗಿ ಈ ಸಮಯವನ್ನ ನಾವು ತಗೊಳಲ್ಲ. ಸೊ 1874 ಇಂದ 1914 ಅಂತ ಬರೆದಿದ್ರು, ಅದು ಇರ್ಲಿ, ಆ ಸಮಯ ಒಂದ್ ಕಡೆ ಇರ್ಲಿ. ಬಟ್ ಇಲ್ಲಿ ಏನೆಲ್ಲ ನಡಿಬೇಕು ಅಂತ ನೋಡ್ಬೇಕಾದ್ರೆ ಬಿತ್ತುವಂತ ಕೆಲಸ ಏನಾಗಿದೆ, ಆಲ್ರೆಡಿ ಆಗಿದೆ. ಬಿತ್ತುವಂತ ಕೆಲಸ ಎಲ್ಲಾಗಿದೆ, ಬಿತ್ತುವಂತ ಕೆಲಸ ಅಪೊಸ್ತಲ ಕಾಲದಲ್ಲೇ ಆಗಿದೆ ಅಲ್ವಾ. ಆದ್ರೆ ಇಲ್ಲಿ ಸುಗ್ಗಿಯ ಕೆಲಸ ಏನ್ ಮಾಡ್ಬೇಕು, ನಡಿಬೇಕಾಗಿದೆ. ಅಂದ್ರೆ ಅದನ್ನ ಕತ್ತರಿಸಿ ತಗೊಳ್ಳುವಂತ ಕೆಲಸ, ಯಾರು ಗೋಧಿ ಯಾವ್ದು ಹಣಜಿ ಅಂತ ಚೆಕ್ ಮಾಡುವಂತ ಕೆಲಸ ನಡಿಬೇಕು. ಅಂದ್ರೆ ಈ ಗೋಧಿಗಳನ್ನ ಸೇರಿಸುವಂತ ಕೆಲಸ, ಎಷ್ಟು ಯೋಗ್ಯರಾಗಿದ್ರೆ, ಎಷ್ಟು ಒಳ್ಳೆ ಫಲಗಳನ್ನ ಕೊಟ್ಟಿದ್ರ ಅಂತ ವಿಷಯ. ಮತ್ತೆ ಈ ಗೋಧಿ ಅಂತ ಹೇಳಿದಾಗ ಯಾರು ಸಭೆಯಾಗಿರುವಂತ ಜನರಿಗೆ ದೇವರ ರಿವಾರ್ಡ್, ಬಹುಮಾನ ಏನಿದೆಯೋ ಅದನ್ನ ಕೊಡುವಂತ ಒಂದು ಸಮಯ. ಮುಖ್ಯವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ಯಾರ ಗೋಧಿಗಳಾಗಿರ್ತಾರೋ, ಗೋಧಿಗಳಂದಾಗ ದೇವರ ವಿಶೇಷ ಗುಣಗಳನ್ನ ಯಾರು ಬೆಳೆಸ್ಕೊಂಡಿರ್ತಾರೋ ಅವರೇ ಗೋಧಿಗಳಾಗಿರ್ತಾರೆ. ಅವ್ರ ಮಾತ್ರ ಏನಿದೆ ಅಂದ್ರೆ ಆ ಒಂದು ಕಣಜದಲ್ಲಿ ಸೇರಿಸುವಂತ, ಅಂದ್ರೆ ಪರಲೋಕದ ಒಂದು ಕರೆ, ಪರಲೋಕದ ಒಂದು ಇದಕ್ಕೆ ಯೋಗ್ಯರಾಗಿ ಅವ್ರು ಇರ್ತಾರ ಅನ್ನೋ ವಿಷಯವನ್ನ ನಾವು ನೋಡ್ತೀವಿ. ಸೊ ಮುಖ್ಯವಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ ಇದೆ, ಈಗಿನ ಕಾಲದಲ್ಲಿ ನಡೆಯುವಂತ ಪ್ರತಿಯೊಂದು ಸುಗ್ಗಿ ಕಾರ್ಯವು, ಸುವಾರ್ಥ ಯುಗದಲ್ಲಿ ನಡೆಯುವಂತ ಸುಗ್ಗಿ ಕಾರ್ಯವು ಯಾವ ಸುಗ್ಗಿಗೆ ಹೋಲಿಕೆಯಾಗಿದೆ ಅಂತ ನೋಡಿದ್ರೆ ಯಹೂದ್ಯರ ಕಾಲದಲ್ಲಿ ನಡೆದಂತ ಸುಗ್ಗಿಗೆ ಏನಾಗಿದೆ, ಹೋಲಿಕೆಯಾಗಿದೆ. ಓಕೆನಾ. ಅದರಿಂದ ದೇವ್ರ ಮಕ್ಕಳನ್ನ ನಾವು ಅರ್ಥ ಮಾಡ್ಕೊಬೇಕಾದ ವಿಷಯ ಏನಪ್ಪಾ ಅಂದ್ರೆ ಈ ಯಹೂದ್ಯರ ಸುಗ್ಗಿನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸುವಾರ್ಥ ಯುಗದ ಸುಗ್ಗಿನ ಏನ್ ಮಾಡ್ಬೋದು, ನಾವು ಅರ್ಥ ಮಾಡ್ಕೊಬಹುದು. ಸೊ ಯಹೂದ್ಯರ ಮಟ್ಟಿಗೆ ನಾವು ತಗೊಂಡ್ ನೋಡ್ಬೇಕಾದ್ರೆ ಯಹೂದ್ಯರ ಒಂದು ದೇಶವಾಗಿದ್ದ ಒಂದು ಜನಾಂಗದವರು ಅವರು ನಿರಾಕರಿಸಲ್ಪಟ್ರು. ಯಾವಾಗ ನಿರಾಕರಿಸಲ್ಪಟ್ರು, ಮತ್ತೆ ಯಾಕೆ ನಿರಾಕರಿಸಲ್ಪಟ್ರು, ಯಾವಾಗ ಬೀಜ ಅಲ್ಲಿ ಬಿತ್ತಲ್ಪಡ್ತು, ಇದೆಲ್ಲ ವಿಷಯಗಳನ್ನ ಏನ್ ಮಾಡ್ಬೇಕು, ದೇವ್ರ ಮಕ್ಳು ಇಲ್ಲಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿದೆ ಅಲ್ವಾ. ಸೊ ಮುಖ್ಯವಾಗಿ ನೋಡ್ಬೇಕಾದ್ರೆ ಯಹೂದ್ಯರು ಕಲ್ಕೊಂಡಂತ ಆ ಅವಕಾಶನೇ ನಮ್ಗೆ ಸಿಕ್ತು. ಇನ್ನು ಕೂಡ ಸುವಾರ್ಥ ಯುಗದಲ್ಲಿರುವಂತ ಈ ಸುಗ್ಗಿ ಅದರ ಆರಂಭಿಕ ಅಂತ ಅಂದ್ರೆ ಅದರ ಒಂದು ಬಿತ್ತುವ ಕೆಲಸ ಯಾವಾಗ ಶುರುವಾಯ್ತು ಅಂದ್ರೆ ಪಂಚಶತಮ ದಿನದಲ್ಲಿ ಏನಾಯ್ತು, ಶುರುವಾಯ್ತು ಅಲ್ವಾ. ದೇವರ ಉಪದೇಶಗಳು, ದೇವರ ಸತ್ಯ ದೇವರ ಮಕ್ಕಳ ಮಧ್ಯದಲ್ಲಿ ಏನಾಯ್ತು, ಬಿತ್ತಲ್ಪಡ್ತು. ಆದ್ರೆ ಅದನ್ನ ಅಂಗೀಕರಿಸಿ ಅದನ್ನ ಸುಗ್ಗಿ ಕಾರ್ಯ ಮಾಡುವಂತ ಕೆಲಸ ಸುಮಾರು 2000 ವರ್ಷಗಳು ತಗೊಂಡಿದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಈಗಿನ ಕಾಲದಲ್ಲಿರುವಂತ ಸುಗ್ಗಿಯು ಈ ಸ್ವಾರ್ಥ ಯುಗದ ಸುಗ್ಗಿ ಆಗಿದೆ. ಆದ್ರೆ ಇದಕ್ಕಿಂತ ಮೊದಲು ಒಂದು ಸುಗ್ಗಿ ಏನಾಯ್ತು, ಮೊದಲು ನಡೀತು. ಅದ್ ಏನಪ್ಪಾ ಅಂದ್ರೆ ಯಹೂದ್ಯ ಕಾಲದಲ್ಲಿರುವಂತ ಸುಗ್ಗಿ. ಓಕೆನಾ. ಸೊ ಕಂಟಿನ್ಯೂ ಮಾಡೋಣ ಹಾಗೆ. ನಮ್ಮ ಕರ್ತನು ತನ್ನ ಸೇವಾ ಕಾಲದಲ್ಲಿ ಶಿಷ್ಯರನ್ನು ಸಭಾ ರಾಷ್ಟ್ರಗಳಿಗೆ ಕಳುಹಿಸಿಕೊಡುವಾಗ ಅವರ ವಿಶೇಷ ಕಾರ್ಯವು ಕಟಾವು ಮಾಡುವುದಾಗಿತ್ತು. ಬಿತ್ತುವುದಲ್ಲ ಎಂಬುದನ್ನು ವಿಶೇಷವಾಗಿ ನೆನಪು ಮಾಡಿಕೊಳ್ಳತಕ್ಕದ್ದು. ಆತನು ಅವರಿಗೆ, ನೀವು ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸುತ್ತಾನೆ. ಯೋಹಾನ 4:35-36. ಆ ಯಹೂದ್ಯ ಸುಗ್ಗಿಯಲ್ಲಿ ಆತನ ಈ ಸುಗ್ಗಿಯಲ್ಲಿರುವಂತೆಯೂ ಸಹ ಆತನು ಒಬ್ಬ ಮುಖ್ಯ ಕೊಯ್ಲುಗಾರನಾಗಿ, ಕರ್ತನು ತನ್ನ ಕೈ ಕೆಳಗಿನ ಕೊಯ್ಲುಗಾರರಿಗೆ, ನೀವು ಕಷ್ಟ ಮಾಡದಂತ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದೆನು. ಬೇರೊಬ್ಬರು ಕಷ್ಟ ಮಾಡಿದ್ದಾರೆ, ನೀವು
ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ. ಪೂರ್ವ ಕಾಲದ ಭಕ್ತರು, ಪ್ರವಾದಿಗಳು ಹಾಗೂ ಇತರ ಹಿರಿಯ ಪರಿಶುದ್ಧ ಪುರುಷರು ಆ ಶತಮಾನದ ಪರಿಶ್ರಮದ ಫಲಗಳನ್ನು ಅಷ್ಟೇ ಇದೆ ಸ್ಕ್ರೀನ್ ಮೇಲೆ. ಇದೆ ಬರುತ್ತೆ ನೋಡಿ ಅಂತ ಬರಿಲ್ವಾ? ಇಷ್ಟು ಬರಲಿಲ್ವಾ? ಸ್ಕ್ರೀನ್ ಕಾಣಿಸ್ತಾ ಇಲ್ವಾ? ಬಂದಿದೆ ಬ್ರದರ್. ಓಕೆ, ಶತಮಾನದ ಪರಿಶ್ರಮದ ಫಲಗಳನ್ನು ಕೊಯ್ಯಲು ಎಂದಿದ್ದಾನೆ. ಪರಲೋಕದ ರಾಜ್ಯವು ಸಮೀಪವಾಗಿದೆ ಮತ್ತು ಈಗೋ ನಿನ್ನ ಅರಸರು ನಿನ್ನ ಬಳಿಗೆ ಬರುತ್ತಾನೆ. ಮತ್ತೈನ ಸುವಾರ್ತೆ 10ನೇ ಅಧ್ಯಾಯ 7ನೇ ವಾಕ್ಯ. ಯೋಹಾನ ಜಕರಿ ಎಂಬ ಸಂದೇಶದಿಂದ ಈ ಜನರನ್ನು ಪರೀಕ್ಷಿಸಲು ಎಂದಿದ್ದಾನೆ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿ ವಿಷಯವನ್ನ ನೋಡ್ಬೇಕಾದ್ರೆ ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಕರ್ತನ ಆರಂಭಿಕ ಹಂತದಲ್ಲಿ ಅಪೊಸ್ತಲ ಕಾಲದಲ್ಲಿ ನಾವು ನೋಡ್ಬೇಕಾದ್ರೆ ಶಿಷ್ಯರ ಏನ್ ಮಾಡ್ತಾರೆ, ಕಳಿಸ್ತಾರೆ ಅಲ್ವಾ? ಶಿಷ್ಯರಿಗೆ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ನೀವು ಲೋಕಕ್ಕೆ ಹೋಗಿ ಇಡೀ ಕಡೆಗೆ ಹೋಗಿ ಸುವಾರ್ತೆನ ಸಾರಿ. ಆದ್ರೆ ಮೊದಲು ಆ ಸೇವೆನ ಎಲ್ಲಿಂದ ಆರಂಭಿಸ್ತೀರಾ ಅಂದ್ರೆ, ಆ ಸೇವೆನ ನೀವೇನ್ ಮಾಡ್ರಿ, ಯಹೂದ್ಯರ ಜನರಿಂದ. ಅಂದ್ರೆ ಮೊದಲನೇದಾಗಿ ನಿಮ್ಮ ಕೆಲಸ ಯೆರೂಸಲೇಮಿಂದ ಆರಂಭಿಸಲಿ. ಯೆರೂಸಲೇಮಿನಿಂದ ಏನ್ ಮಾಡ್ಲಿ, ಅದಾದ ನಂತರ ಏನ್ ಮಾಡಿ, ನೀವು ಭೂಮಿಯ ಕಡೆಗೆ ಹೋಗ್ರಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಯಹೂದ್ಯರಲ್ಲಿ ಆರಂಭಿಸ್ಬೇಕಾದ್ರೆ ನೀವು ಬಿತ್ತುವುದಕ್ಕೆ ಹೋಗಲ್ಲ, ಬದಲಾಗಿ ನೀವ್ ಏನಕ್ಕೆ ಹೋಗ್ತೀರಾ ಅಂದ್ರೆ ಕೊಯ್ಯುವುದಕ್ಕೆ ಹೋಗ್ತೀರಾ. ಅಂದ್ರೆ ಆಲ್ರೆಡಿ ಯಹೂದ್ಯರಲ್ಲಿ ಏನಾಗಿದೆ, ಬಿತ್ತುವಂತ ಕೆಲಸ ಮಾಡಲ್ಪಟ್ಟಿದೆ, ಆ ಕೊಯ್ಯುವಂತ ಕೆಲಸ ಬಾಕಿ ಇದೆ. ನೀವೇನ್ ಮಾಡ್ರಿ, ನಿಮ್ಮ ಕಣ್ಣೆತ್ತಿ ಹೊಲಗಳನ್ನ ನೋಡ್ರಿ. ಬೆಲ್ಲಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ, ಕೊಯ್ಯುವವನಿಗೆ ಈಗಾಗಲೇ ಕೂಲಿಯು ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸುತ್ತಾನೆ. ನೋಡಿ, ಇಲ್ಲಿ ಎರಡು ವಿಷಯವನ್ನು ಅರ್ಥ ಮಾಡ್ಕೊಬೇಕು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ. ಒಂದು, ಈ ಬಿತ್ತುವಂತ ಈ ಹೊಲ ಅಂತ ಹೇಳಿದಾಗ ಯಹೂದ್ಯರ ದೇಶ, ಅದರಲ್ಲಿ ಬೆಳೆದಿರುವಂತ ಗೋಧಿಗಳು ಅಂತ ತಗೊಂಡಾಗ ಅದೇನನ್ನ ಸೂಚಿಸ್ತಂದ್ರೆ ನಿಜವಾಗ್ಲೂ ದೇವರ ಮಕ್ಕಳು, ಸತ್ಯವನ್ನು ಅಂಗೀಕರಿಸುವಂತ ಮಕ್ಕಳು. ಮತ್ತೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇದು ಬಿತ್ತುವವರು ಯಾರಪ್ಪ, ಈ ಕೊಯ್ಯುವವರು ಯಾರಪ್ಪ ಅಂದ್ರೆ ಅದು ಅಪೊಸ್ತಲರೇ. ಅವ್ರಿಗೂ ಕೂಡ ಕೂಲಿ ಇದೆ. ಈಗ ಕೊಯ್ಯಲ್ಪಡುವಂತವ್ರು ಗೋಧಿ ಆಗಿದ್ದಾರೆ, ಅವ್ರಿಗೇನ್ ಕೂಲಿ ಇದೆ? ಕೊಯ್ಯಲ್ಪಡುವಂತ ಗೋಧಿ ಆಗಿರುವಂತ ದೇವರ ಮಕ್ಕಳು ಆ ಒಂದು ಸತ್ಯವನ್ನು ಅಂಗೀಕಾರ ಮಾಡಿ ಆ ಗೋಧಿಗಳಾಗಿ ಅವರು ಕೂಡ ಈ ಸುವಾರ್ತೆಗಳಲ್ಲಿ ಅವರು ಕೊಯ್ಯುವಂತ ಕೆಲಸವನ್ನ ಮಾಡ್ತಾರೆ. ಅವರು ಕೂಡ ಕೊಯ್ಯುವುದಕ್ಕೆ ತಕ್ಕಂತ ಫಲವನ್ನ ಏನ್ ಮಾಡ್ತಾರೆ, ಪಡ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ನೋಡ್ರಿ, ಎರಡು ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು. ದೇವರ ಸೇವೆ ಅಂತ ಬಂದಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರು ಆ ಸೇವೆಗೆ ಕೂಡ ಪ್ರತಿಫಲವನ್ನ ಕೊಟ್ಟೆ ಕೊಡ್ತಾರೆ. ಯಾರು ಕೂಡ ಈ ಸುಗ್ಗಿಯ ಕಾರ್ಯದಲ್ಲಿ ಪಾಲ್ಗೊಳ್ತಾರೋ, ಯಾರು ಸುಗ್ಗಿಯವನ್ನ ಕೆಲಸದಲ್ಲಿ ತಮ್ಮ ಒಂದು ಸಮಯ, ತಮ್ಮ ಒಂದು ಪ್ರತಿಯೊಬ್ಬ ಒಂದು ಟ್ಯಾಲೆಂಟ್ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೋ ಅಲ್ವಾ, ಅದು ಖಂಡಿತವಾಗ್ಲೂ ದೇವರ ಕಾರ್ಯಕ್ಕೋಸ್ಕರ ಯೂಸ್ ಮಾಡಿದ್ರು. ಅವರೆಲ್ಲರೂ ಕೂಡ ದೇವರ ಸೇವಕರು. ದೇವರ ಸೇವಕರು ಅಂದ್ರೆ ಒಂದು ಲೋಕದ ಒಂದು ಆಫೀಸಲ್ಲಿ ಕೆಲಸ ಮಾಡೋ ಹಾಗೆ ದೇವರ ಒಂದು ಪ್ರಾಜೆಕ್ಟ್ ಅಲ್ಲಿ ಅವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೆ ಬೇಕಾದಂತ ಒಂದು ಕೂಲಿನ ದೇವ್ರ ಏನ್ ಮಾಡ್ತಾರೆ, ಖಂಡಿತ ಕೊಡ್ತಾರೆ. ಆದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಒಂದು ವಿಷಯವನ್ನ ಅರ್ಥ ಮಾಡ್ಕೊಬೇಕು. ಮೊದಲನೇದಾಗಿ ಈ ಸೇವೆಯನ್ನು ಮಾಡ್ಬೇಕಾದ್ರೆ ನಾವು ಗೋಧಿಗಳಾಗಿ ಆಯ್ಕೆ ಮಾಡಲ್ಪಡಬೇಕು ಅಲ್ವಾ. ಈ ಪ್ರಪಂಚದಲ್ಲಿ ಹಲವಾರು ಮಿಷನರಿಗಳಿದೆ, ಹಲವಾರು ಜನರು ಸುವಾರ್ತೆನ ಸಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಸುಗ್ಗಿ ಕಾರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಇಲ್ಲ. ಅದನ್ನ ಮನಸ್ಸಲ್ಲಿ ಇಟ್ಕೊಬೇಕು. ಈ ಆದಿ ಕಾಲದ ಅಪೊಸ್ತಲ ಕಾಲದಲ್ಲಿ ಏನ್ ಮಾಡಿದ್ರು, ಹಲವಾರು ಜನರು ಯಹೂದ್ಯರಿದ್ರು, ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ರು. ಬಟ್ ಅವ್ರಿಗೆ ಇದಕ್ಕೆ ಏನು ಸಂಬಂಧ ಇಲ್ಲ. ಆದ್ರೆ ಅಪೊಸ್ತಲರು ಹೋಗಿ ಏನೆಲ್ಲಾ ವಿಷಯಗಳನ್ನ ಮಾಡಿದ್ರು, ಆ ಮಾತಿಗೆ ಯಾರೆಲ್ಲ ಕಿವಿ ಕೊಟ್ರು, ಅವರು ಗೋಧಿಗಳಾಗಿ ಪರಿವರ್ತನೆಗೊಂಡ್ರು, ಆ ಗೋಧಿಗಳಾಗುವಂತ ಗುಣವನ್ನ ಪಡ್ಕೊಂಡ್ರು. ಕರೆಕ್ಟ್ ಅಲ್ವಾ? ಆ ಗೋಧಿಗಳಾಗಿ ಕಣಜಕ್ಕೆ, ಅಂದ್ರೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ, ಕ್ರಿಸ್ತನ ಒಂದು ಸಭೆಯಲ್ಲಿ, ಮುಖ್ಯವಾಗಿ ಅಲ್ಲಿಂದ ಪರಲೋಕದ ಕರೆಗೆ ಯೋಗ್ಯರಾಗಿ ಅವ್ರು ಏನ್ ಮಾಡಿದ್ರು, ಅವ್ರು ಹೋದ್ರು. ಈ ವಿಷಯ ದೇವ್ರ ಮಕ್ಕಳು ನೋಡಂತ ದೃಷ್ಟಿಗೂ ಹೆಸರು ಕ್ರೈಸ್ತರು ನೋಡಂತ ದೃಷ್ಟಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಕರೆಕ್ಟಾ? ದೇವ್ರ ಮಕ್ಳು ಯಾವ ರೀತಿ ನೋಡ್ತಾರೆ, ಹೆಸರು ಕ್ರೈಸ್ತರು ಯಾವ ರೀತಿ ನೋಡ್ತಾರೆ. ಬಾಬಿಲನ್ ತಗೊಳ್ರಿ, ಇವತ್ತು ಮಿಷನರಿ ಸೇವೆಗಳು ನಡೀತಾ ಇದೆ ಎಲ್ಲ ಕಡೆ. ಮಿಷನರಿ ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ? ಹೊರಗಿನ ರಾಷ್ಟ್ರಗಳಿಂದ ಹೇಗೆ ಅಪೊಸ್ತಲರು ಅಲ್ಲಿಂದ ಹೊರಟು ಬಂದು ಅವರು ಸೇವೆ ಮಾಡಿದ್ರು, ಅದೇ ರೀತಿಯಾಗಿ ನಮ್ಮ ಪ್ರಾಚೀನ ಮಧ್ಯಯುಗದಲ್ಲಿ ಈ ವಿಲಿಯಂ ಕ್ಯಾರಿ, ಹಲವಾರು ಜನರು ಏನ್ ಮಾಡಿದ್ರೆ ಬೇರೆ ಬೇರೆ ದೇಶಗಳಿಂದ
ಬಡತನದಲ್ಲಿ ಭೂಮಿಗೆ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ ಸುವಾರ್ತೆನ ಸಾರೋದಕ್ಕೆ ಅಲ್ವಾ. ವಿಲಿಯಂ ಕೇರ್ ಇರ್ಬೋದು, ಮತ್ತೆ ಇನ್ನೂ ಹೆಸರಾಂತ ವ್ಯಕ್ತಿಗಳ ಬಗ್ಗೆ ನಾವು ಓದಿದ್ವಿ, ಅವರ ಚರಿತ್ರೆ ನಮ್ಗೆ ಗೊತ್ತಿದೆ. ಕ್ರಿಸ್ತಲ್ ಪಿತೆ ಸರಸ್ವರಿ ಅವರೆಲ್ಲರೂ ಕೂಡ ವಾಲಂಟ್ರಿ ಆಗಿ ಅಂದ್ರೆ ಮನಪೂರ್ವಕವಾಗಿ ದೇವರಿಗೆ ಸೇವೆ ಮಾಡೋದಕ್ಕೆ ಬಂದಿದ್ದಾರೆ. ಆ ರೀತಿ ಬರ್ಬೇಕಾದ್ರೆ ಯಾವುದೇ ರೀತಿಯ ಹಣವನ್ನ ಆದಾಯವನ್ನ ಅವ್ರು ನೋಡ್ಲಿಲ್ಲ. ಕರೆಕ್ಟ್ ಅಲ್ವಾ? ಯಾವುದೇ ರೀತಿ ಏನ್ ಮಾಡಿಲ್ಲ, ಅವರು ಹಣವನ್ನ ನೋಡಿಲ್ಲ. ನಮ್ ಕರ್ತನಾದ ಯೇಸು ಕ್ರಿಸ್ತನು ಕೂಡ 3.5 ವರ್ಷ ಸೇವೆ ಮಾಡ್ತಾರೆ. ಆ ಸೇವೆ ಮಾಡ್ಬೇಕಾದ್ರೆ ಅವ್ರು ಕೆಲಸ ಮಾಡಿಲ್ಲ. ಬಟ್ ಅವರ ಒಂದು ಸೇವೆಗೆ ದುಡ್ಡು ಬೇಕಾಗುತ್ತಾ ಬೇಕಾಗಿರಲ್ವಾ? ಬೇಕಾಗಿತ್ತು ಬೇಕಾಗಿರಲ್ವಾ? ಬೇಕು. ಬೇಕು. ಯಾರು ಕೊಟ್ಟಿದ್ರು ಮತ್ತೆ ದುಡ್ಡೆಲ್ಲ? ಯಾರು ಕೊಟ್ರು? ಈಗ ಅದಕ್ಕೆ ಟ್ರೆಜರ್ ಒಬ್ರು ಇರ್ತಾರೆ. ಒಬ್ಬ ಟ್ರೆಜರ್ ಇರ್ಬೇಕಾದ್ರೆ ಸರಿ ಯೋಚನೆ ಮಾಡ್ರಿ, ಒಂದು ಟ್ರೆಜರ್ ಇದಾರೆ ಅಂತ ಇಟ್ಕೊಳ್ಳಿ. ಆ ಟ್ರೆಜರ್ ಇಟ್ಟಿದ್ದಾರೆ ಅಲ್ಲಿ, ಕರ್ತನಾದ ಯೇಸು ಯೂದಾಸ್ನ ಟ್ರೆಜರ್ ಆಗಿ ಇಟ್ಟಿದ್ದಾರೆ. ಏನಕ್ಕೆ ಟ್ರೆಜರ್ ಅಂದ್ರೆ, ನೋಡಪ್ಪ ನಾವು ಸುವಾರ್ಥ ಕಾರ್ಯನ ಮಾಡ್ಬೇಕಾಗಿದೆ, ಆದ್ರಿಂದ ನಾವು ಅಲ್ಲಲ್ಲಿ ಪ್ರಯಾಣ ಮಾಡ್ಬೇಕು, ನಮ್ಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಏನೇನ್ ಬರುತ್ತೆ, ಯಾರ್ಯಾರು ದುಡ್ಡು ಕೊಡ್ತಾರೋ ನೀನ್ ಕಲೆಕ್ಟ್ ಮಾಡಿ ಇಟ್ಕೋ, ನಮ್ಗೆ ಬೇಕಾದಾಗ ಅದನ್ನ ಯೂಸ್ ಮಾಡು. ನಮ್ಮ ಎಲ್ರು ನಾವು 13 ಜನ ಇದೀವಿ, 13 ಜನಕ್ಕೆ ಬೇಕಾಗಿರೋಂತ ಏನೋ ವಿಷಯ ಇದ್ರೆ ಅದನ್ನ ನೀನು ಪೂರೈಸ್ತಾ ಇರಪ್ಪ. ಇದು ಟ್ರೆಜರ್ ಕೆಲಸ ಅಲ್ಲಿ. ಹಾಗಂತ ನೋಡ್ಬೇಕಾದ್ರೆ ನೋಡಿ, ಒಂದು ಎಕ್ಸಾಂಪಲ್, ಅವ್ರೇನೋ ಒಂದ್ ಕಡೆ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು, ಇಲ್ಲ ಮನೆಯಲ್ಲಿ ದೋಸೆ ಸುಟ್ಕೊಂಡು, ಈ ರೀತಿ ನಾವು ಇವತ್ತು ಮಾಡೋ ತರ ನಾಷ್ಟ ಮಾಡ್ಕೊಂಡೆಲ್ಲ ಇರ್ತಾ ಇರ್ಲಿಲ್ಲ, ಪ್ರಯಾಣ ಇರ್ತಿತ್ತು ಅವ್ರದ್ದು. ನಾವು ನೋಡಿದ್ವಿ ಎಲ್ಲಾದ್ರೂ ಯೇಸು ಕ್ರಿಸ್ತ ಮನೆಯಲ್ಲಿದ್ದು ಊಟ ಮಾಡಿದ್ರು, ಅಲ್ಲೇ ಅಡಿಗೆ ಮಾಡಿದಂತ ವಾಕ್ಯಗಳಿದೆ. ಇಲ್ಲ, ಪ್ರಯಾಣ ಅಂದ್ರೆ ಯೇಸು ಕ್ರಿಸ್ತ ಇವತ್ತು ಇಲ್ಲಿ ಇರ್ತಿದ್ರು, ನಾಳೆ ಬೇರೆ ದಿವಸ ಬೇರೆ ಕಡೆ ಇರ್ತಿದ್ರು. ಈ 12 ಜನರು ಜೊತೆಗೆ ಹೋಗ್ತಾ ಇದ್ರು. ಕರೆಕ್ಟ್ ಅಲ್ವಾ? ನಮ್ಗೆ ಗೊತ್ತಿರೋಂತ ವಿಷಯ. ಜೊತೆಗೆ ಅವ್ರ ಜೊತೆಗೆ ಇರ್ತಿದ್ರು. 3.5 ವರ್ಷ ಅವ್ರ ಜೊತೆಗೆ ಇದ್ದಾರೆ. ಯೋಚನೆ ಮಾಡ್ರಿ, ಒಂದ್ ವೇಳೆ ಎಲ್ಲಾದ್ರೂ ಹೋಗಿರ್ಬೇಕಾದ್ರೆ ಯಾರಾದ್ರೂ ಅತಿಥಿಗಳು ಅವ್ರು ನೋಡಿ ಊಟ ಗೀಟ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಪ್ರತಿ ದಿನನೂ ಅದೇ ರೀತಿ ಯಾರು ಕೊಡ್ತಾ ಇರ್ತಾರ ಅಂದ್ರೆ ಇರಲ್ಲ. ಏನ್ ಮಾಡಿರ್ಬೇಕು? ಹೊರಗಡೆ ಎಲ್ಲಾದ್ರೂ ತಗೊಂಡ್ ತಿಂದಿರ್ಬೇಕು, ತರ್ಸ್ಕೊಂಡಿರ್ಬೇಕು ಹಣವನ್ನು ಕೊಟ್ಟು ರೊಟ್ಟಿಯನ್ನ. ಅದೇ ಯೇಸು ಕ್ರಿಸ್ತನ ಯೂದಾಸನ ಕಳಿಸ್ತಾನೆ ನೋಡ್ರಿ, ನೀನ್ ಹೋಗಿ ಮಾಡ್ಬೇಕಾಗಿರೋದ್ ಮಾಡು ಅಂತ ಹೇಳಿದಾಗ, ಓ ಪಸ್ಕಾಗಿ ಏನ್ ಸಿದ್ಧ ಮಾಡಕ್ ಹೋಗ್ತಾ ಇದ್ರ ಅಂದ್ಬಿಟ್ಟು ತಿಳ್ಕೊಂಡ್ರಲ್ಲ. ಅದೇ ರೀತಿ ಇಲ್ಲಿ ಪ್ರತಿ ಬಾರಿನೂ ಊಟ ಬೇಕು ಅವ್ರಿಗೆ. ಒಂದ್ ಎಕ್ಸಾಂಪಲ್ ತಗೊಳ್ರಿ, ಒಂದ್ ವ್ಯಕ್ತಿಗೆ ನಮ್ಮ ಇಲ್ಲ ನೋಡಿದಾಗ ಒಂದು ಆವರೇಜ್ ಒಂದು ಫುಡ್ ತಗೊಂಡಾಗ ಒಂದು 50 ರೂಪಾಯಿ ಆಗುತ್ತೆ ಒಂದು ಹೊತ್ತು ಊಟ ಅಲ್ವಾ? ನಾರ್ಮಲ್ ಫುಡ್ ಅಂತ ತಗೊಂಡ್ರೆ 3 ಹೊತ್ತು ಅಂದ್ರೆ 150 ರೂಪಾಯಿ. 12 ಜನಕ್ಕೆ 10 ಜನಕ್ಕೆ 1500 ರೂಪಾಯಿ ಆಯ್ತು. 12 ಜನಕ್ಕೆ 1800 ರೂಪಾಯಿ, ಅಥವಾ 13 ಜನಕ್ಕೆ ಇಷ್ಟ ಆಗುತ್ತೆ, 1500 ರೂಪಾಯಿ ಅಂತ ಇಟ್ಕೊಳ್ಳಿ. ಒಂದ್ ದಿನಕ್ಕೆ ಅಷ್ಟಂದ್ರೆ ತಿಂಗಳಿಗೆ 45,000 50,000 ರೂಪಾಯಿ ಬೇಕು. ತಿಂಗಳಿಗಂದ್ರೆ ಒಂದು ವರ್ಷಕ್ಕೆ ಎಷ್ಟು ಬೇಕು? ಈಗ ನಾಳೆ ಬೇರೆ ಊಟದ ಬಗ್ಗೆ ಮಾತಾಡ್ತೀನಿ, ಬೇರೆ ಖರ್ಚು ಗಿರ್ಚು ತಗೊಂಡ್ರಾಗ 1 ರಿಂದ 2 ಲಕ್ಷ ದುಡ್ಡು ಬೇಕು ಅವ್ರಿಗೆ. ಈಗ 3.5 ವರ್ಷ ಅಂದ್ರೆ ಅವ್ರು ಏನು ಕೆಲಸ 12 ಜನ ಏನು ಕೆಲಸ ಮಾಡ್ತಿಲ್ಲ, 13 ಜನ ಏನು ಕೆಲಸ ಮಾಡ್ತಾ ಇಲ್ಲ. 3.5 ವರ್ಷ ಅಂದ್ರೆ ಎಷ್ಟು ಬೇಕಾಗಿರುತ್ತೆ ಅವರಿಗೆ? ಒಂದ್ ಎಕ್ಸಾಂಪಲ್ ನಮ್ಮ ಕಾಲದಲ್ಲಿ ಲೆಕ್ಕಾಚಾರ ಆಗ್ತಿದ್ವಿ. ಒಂದ್ ತಿಂಗಳಿಗೆ ಅವರಿಗೆ 1 ಲಕ್ಷ ಬೇಕಾಗುತ್ತಂದ್ರೆ ಒಂದ್ 12 ಲಕ್ಷ ಹತ್ತತ್ರ ಏನಾಗುತ್ತೆ, ಒಂದ್ 50 ಲಕ್ಷ ದುಡ್ಡು ಬೇಕು. ಇದೆಲ್ಲ ಟ್ರೆಷರ್ ಹತ್ರ ಇದ್ದಿರ್ಬೇಕು ದುಡ್ಡು. ಯಾರ ಹತ್ರ? ಯೂದಾಸ್ ಹತ್ರ. ಕ್ರಿಸ್ತಲ್ ಪಿತೆ ಸಹೋದರರೇ, ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಈ ರೀತಿ ಸುವಾರ್ಥ ಸೇವೆನ ಮಾಡಿರೋದ್ರಿಂದಲೇ ಅವರೆಲ್ಲ ಇವತ್ತು ಸತ್ಯ ನಮಗೋಸ್ಕರ ಬಂದಿದೆ. ಆ ಸುವಾರ್ಥ ಸೇವೆಗೆ ಯಾರೋ ಒಬ್ರು ಏನ್ ಮಾಡಿದ್ದಾರೆ? ಸಹಕಾರವಾಗಿದ್ದಾರೆ ಅಷ್ಟೇ. ಅದೇ ರೀತಿ ಅಪೊಸ್ತಲರು ಕೂಡ ಏನ್ ಮಾಡಿದ್ದಾರೆ? ದೇಶಗಳನ್ನ ಪ್ಲೇಸ್ ನ ಬಿಟ್ಟು ಬಂದಿದೆ. ಮತ್ತೆ ಈ ಮಿಷನರಿ ಸೇವೆ ಮಾಡೋರು ಅಲ್ಲಿ ಏನ್ ಮಾಡಿದ್ದಾರೆ? ಅಲ್ಲಿಂದ ಬಂದಿದ್ದಾರೆ. ಏನ್ ಮಾಡಿದ್ದಾರೆ? ಇಲ್ಲಿ ತುಂಬಾ ತ್ಯಾಗವನ್ನ ಮಾಡಿದ್ದಾರೆ ಕ್ರಿಸ್ತಲ್ ಪಿತೆ ಸರಸ್ವತಿ. ಆದ್ರೆ ಇದೆಲ್ಲ ಒಂದ್ ಕಡೆ ಈ ತ್ಯಾಗ ಮಾಡೋಂತ ಉದ್ದೇಶ ಏನಪ್ಪಾ ಅಂದ್ರೆ, ನನಗ್ ಬಟ್ಟೆ ಇರುತ್ತೋ, ಹಣ ಸಿಗುತ್ತೋ, ಯಾರಾದ್ರೂ ನನಗೆ ಸಹಾಯ ಮಾಡ್ತಾರೋ ಇಲ್ವೋ, ಸೇವೆ ಅಂತೂ ಮಾಡ್ಕೊಂಡು ಹೋಗೋಣ ಅಂತ ಬಂದು ನಿಜವಾಗ್ಲೂ ಸೇವೆ ಮಾಡಿರೋರು ಇದ್ದಾರೆ. ದುಡ್ಡುಗೋಸ್ಕರ ಸೇವೆ ಮಾಡಿದವರು ಇದ್ದಾರೆ. ಯಾರೋ ಒಬ್ರು ಏನ್ ಮಾಡಿದಾರೆ? ದೇವ್ರು ಯಾರ ಮೂಲಕ ಯಾರು ಮನಸ್ಸು ತೆಗೆದ್ರೋ, ಯಾರು ಮನಸ್ಸಿಗೆ ದೇವ್ರ ಏನ್ ಮಾಡೋದು ಮಾತಾಡಿದ್ರೋ ಅವ್ರಿಗೆ ಸಹಾಯ ಮಾಡಿರ್ತಾರೆ ಅಷ್ಟೇ ಅಲ್ವಾ? ಆದ್ರೆ ಕಾಲಾಂತರದಲ್ಲಿ ಇದೇನಾಯ್ತು? ಇದೇ ಒಂದು ಬಿಸ್ನೆಸ್ ಆಗ್ಬಿಡ್ತು. ಏನ್ ಬಿಸ್ನೆಸ್? ಹೋಗಿ ಸೇವೆ ಮಾಡೋದು, ದುಡ್ಡು ಕೇಳೋದು, ಹಾಸ್ಪಿಟಲ್ ಓಪನ್ ಮಾಡೋದು, ಸ್ಕೂಲ್ ಓಪನ್ ಮಾಡೋದು, ಕ್ರಿಸ್ತನ ಹೆಸರಿನಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದು. ಇದೆಲ್ಲ ಏನಾಯ್ತು ಅಂದ್ರೆ, ಇಲ್ಲಿ ಗೋಧಿಗೆ ಬದಲು ಏನಾಯ್ತು? ಹಣಜಿಗಳು ಬರೋದಕ್ಕೆ ಕಾರಣವಾಗ್ಬಿಡ್ತು. ರೈಟ್ ಅಲ್ವಾ? ದೇವ್ರ ಕ್ರಿಸ್ಟಿಯಾನಿಟಿ ಇದೆ, ಬಟ್ ಏನಾಗ್ಲಿಲ್ಲ, ದೇವ್ರ ಎದುರು ನೋಡೋಂತ ಕ್ಯಾರೆಕ್ಟರ್ ಬೆಳೀತಾ ಇಲ್ಲ. ನೋಡ್ರಿ, ಇದೇ ಒಂದು ಸಿಸ್ಟಮ್ ಎಲ್ಲಿತ್ತು ಅಂದ್ರೆ, ಆದಿ ಕಾಲದಲ್ಲಿ ಇದ್ದಂತ ಅಪೊಸ್ತಲ ಕಾಲದಲ್ಲಿ ಕೂಡ ಇತ್ತು. ಅಂದ್ರೆ ಬೆಲೆಗ್ ಬಂದಿರೋದಂತೆಲ್ಲ ಏನಪ್ಪಾ ಅಂದ್ರೆ, ಈ ಬಡತನದಲ್ಲಿ ಇರೋರು ಯಾರು ಕ್ರಿಸ್ತನ ಅಂಗೀಕರಿಸ್ತಾ ಇದ್ರು ನೋಡ್ರಿ. ತುಂಬಾ ನೀವು ನೋಡ್ಬೋದು, ಐಶ್ವರ್ಯವಂತರು ಪರಲೋಕ ರಾಜ್ಯಕ್ಕೆ ಹೋಗ್ತಾರಲ್ಲ, ಯಾರು ಬಡತನದಲ್ಲಿರೋರು, ಕಷ್ಟದಲ್ಲಿರೋರು, ಇಂಥವರೇ ಬರ್ತಾ ಇದ್ರು ಯೇಸು ಕ್ರಿಸ್ತನ ಹತ್ರ. ಇವ್ರನ್ನ ಏನ್ ಮಾಡ್ತಿದ್ರು? ಕರ್ಕೊಳ್ತಿದ್ರು. ಇವ್ರನ್ನೆಲ್ಲ ಆರ್ಗನೈಸ್ ಮಾಡೋದಕ್ಕೆ, ಸುವಾರ್ತೆ ಮಾಡೋದಕ್ಕೆ ಸಹೋದರಿಗೆ ಕೂಡ ಏನ್ ಮಾಡ್ತಿದ್ರು? ಯಾರೋ ಒಬ್ರು ಸಹಾಯ ಮಾಡ್ತಿದ್ರು. ಕ್ರಿಸ್ತನ ಪಿತೆ ಸರಸರೇ, ಕೆಲವೊಂದು ಸಮಯದಲ್ಲಿ ದೇವ್ರ ಮಕ್ಕಳು ನಾನಾ ತರದ ಕಷ್ಟಗಳನ್ನ ಪಡ್ತಾ ಇರ್ತಾರೆ. ಕೆಲವರು ಅವರಿಗೆ ಸಹಾಯ ಮಾಡ್ತಾರೆ. ಅವ್ರು ಮಾಡಿದ್ದು
ಅವ್ರಿಗೆಲ್ಲ ದೇವ್ರಿಗೋಸ್ಕರನೇ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಅವ್ರು ಮಾಡಿದ್ನ ದೇವ್ರ ಏನ್ ಮಾಡ್ತಾರೆ, ಅವ್ರಿಗೆ ತಿರುಗಿ ಕೊಡ್ತಾರೆ. ಯಾಕಂದ್ರೆ ಈ ರೀತಿ ತ್ಯಾಗ ಎಲ್ಲ ಮಾಡಿದ್ರಿಂದಲೇ ಈ ಸುಗ್ಗಿ ಕಾರ್ಯ ನಡೆದಿದೆ ಹೊರತು ಸುಮ್ನೆ ಸುಗ್ಗಿ ಕಾರ್ಯ ಅಷ್ಟು ಸುಲಭ ನಡೆಯುವಂತ ವಿಷಯ ಅಲ್ಲ. ಎಲ್ಲರ ಒಂದು ಸೇವೆ ಏನಾಗಿದೆ ತುಂಬಾ ದೊಡ್ಡದಾಗಿರುತ್ತೆ. ಅವರ ಒಂದು ಪರಿಶ್ರಮ ಏನಾಗುತ್ತೆ ತುಂಬಾ ದೊಡ್ಡದಾಗಿರುತ್ತೆ. ಎಲ್ರು ಅಪೊಸ್ತಲರೆಲ್ಲ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಬರ್ಬೇಕಂದ್ರೆ ಎಷ್ಟ್ ಕಷ್ಟಗಳನ್ನ ಪಟ್ಟಿರ್ತಾರೆ ಯೋಚನೆ ಮಾಡಿ. ಅಪೊಸ್ತಲ ಪಾಲ್ ಹೇಳ್ತಾರೆ, ನಾನು ನಿಮ್ ತರ ಇರಕ್ಕಾಗಲ್ವಪ್ಪ, ಪೇತ್ರನಂತೆ ಒಬ್ಬ ಹೆಂಡತಿನ ಇಟ್ಕೊಂಡು ನಾನು ಊರು ಹೋಗಕ್ಕಾಗಲ್ವಾ? ನಾನು ಹೋಗ್ಲಿಲ್ಲ. ಯಾಕಂದ್ರೆ ನಾನು ಆತರ ಹೋಗಿದ್ರೆ ಸುವಾರ್ತೆನ ಮಾಡಕ್ ಆಗ್ತಿರ್ಲಿಲ್ಲ, ಈ ಸುಗ್ಗಿ ಕೆಲಸಗಳನ್ನ ಮಾಡಕ್ ಆಗ್ತಿಲ್ಲ. ಮಾಡಿದ್ರು ನೋಡ್ರಿ ಆ ತ್ಯಾಗ. ಅದಕ್ಕೆ ಈ ವಾಕ್ಯ ಏನ್ ಹೇಳ್ತಿದಾರೆ ಅಂದ್ರೆ, ವಾಕ್ಯವನ್ನ ಒಂದ್ಸರಿ ನಿಮ್ ಇದ್ರಲ್ಲಿ ಹೋದ್ರೆ ವಾಕ್ಯದನ್ನ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 35ರಿಂದ 36. ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಡುತ್ತಾನೆ. ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು. ಕರೆಕ್ಟ್ ಅಲ್ವಾ? ಏನಂತಿದ್ರೆ, ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ. ಯಾರೀ ಕೊಡೋದು ಕೂಲಿ? ಕೊಯ್ಯುವವನಿಗೆ. ಕೊಯ್ಯುವವನು ಯಾರು? ಸುವಾರ್ತೆನ ಹೇಳುವವರು, ಸುಗ್ಗಿ ಕೆಲಸವನ್ನು ಮಾಡುವರು. ಕೂಲಿ ಅಂದ್ರೇನು? ಕೂಲಿ ಅಂದ್ರೇನು? ಈ ಕೊಯ್ಯುವವನಿಗೆ ಕೂಲಿ ಅಂದ್ರೇನು? ಸುವಾರ್ತೆ ಮಾಡೋರಿಗೆ ಏನ್ ಕೂಲಿ ಇರುತ್ತೆ? ನಿತ್ಯ ಜೀವ ಅಷ್ಟೇ. ಕ್ರಿಸ್ತನ ಪ್ರೀತಿಯ ಸರಸವರ ಇದೆ, ಬೇರೆ ಏನಿಲ್ಲ. ಈ ಭೂಮಿಯಲ್ಲಿ ಏನ್ ಸಿಗಲ್ಲ ಅವರಿಗೆ. ಏನ್ ಸಿಗುತ್ತೆ ಸಿಗಲ್ಲೋ ಗೊತ್ತಿಲ್ಲ ಅವರಿಗೆ. ಈ ರೀತಿ ಸೇವೆ ಮಾಡಿರೋರು ನಿಜವಾಗ್ಲೂ ಸುಗ್ಗಿ ಕಾರ್ಯರು, ಸುಗ್ಗಿ ಕೆಲಸವನ್ನು ಮಾಡಿರೋರು. ಸುಗ್ಗಿ ಕಾರ್ಯದಲ್ಲಿ ಏನನ್ನೂ ಎಕ್ಸ್ಪೆಕ್ಟೇಷನ್ ಮಾಡದೆ ಮಾಡ್ಕೊಂಡು ಹೋಗಿದ್ದಾರೆ ನೋಡ್ರಿ, ಅವರೇ ನಿಜವಾಗ್ಲೂ ಸುಗ್ಗಿ ಕಾರ್ಯವನ್ನು ಮಾಡಿದವರು. ಇವತ್ತು ಸುಗ್ಗಿ ಕಾರ್ಯ ಇದೆ, ಆದಿ ಕಾಲದಲ್ಲೂ ಸುಗ್ಗಿ ಕಾರ್ಯ ಇತ್ತು. ಕರೆಕ್ಟಾ? ಆದಿ ಕಾಲದಲ್ಲಿ ಅಪೊಸ್ತಲರು ಸುಗ್ಗಿ ಕಾರ್ಯಗಳನ್ನು ಮಾಡ್ತಿದ್ರು. ಬಟ್ ಇವತ್ತಿನ ರೀತಿಯಲ್ಲಿ ಅವತ್ತು ಟೆಕ್ನಾಲಜಿ ಇರ್ಲಿಲ್ಲ. ಇವತ್ತು ಯೋಚನೆ ಮಾಡ್ರಿ, ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ನಮ್ ಸಹೋದರ ನಮ್ಗೇನೋ ದುಡ್ಡು ಗಿಟ್ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ಒಂದು ಫೋನ್ ಪೇ ತಗೊಂಡು ಟಕ್ ಅಂತ ಕಳ್ಸ್ಬಿಡ್ತಾರೆ ಅಂತ ಇಟ್ಕೊಳ್ಳಿ ಅಲ್ವಾ? ಅವತ್ತೇನಾದ್ರೆ ಹಿಂಗಿತ್ತು ಸೌಕರ್ಯ ಹೆಂಗಿತ್ತು ಅವತ್ತು ಅಲ್ವಾ? ಯೋಚನೆ ಮಾಡ್ರಿ, ಟೆಕ್ನಾಲಜಿ ನೋಡ್ರಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ನಮ್ಗೆ. ಅವ್ರು ಏನಾದ್ರು ಎಷ್ಟು ಕಷ್ಟ ಇದ್ದಿರ್ಬೋದು ನೋಡ್ರಿ ಅಪೊಸ್ತಲ ಕಾಲದಲ್ಲಿ. ನಮ್ದ್ ಕಾಲ ಏನೂ ಇಲ್ಲ ಬಿಡ್ರಿ. ಅಪೊಸ್ತಲ ಕಾಲದಲ್ಲಿ ಈ ಸುಗ್ಗಿ ಕಾರ್ಯ ತುಂಬಾನೇ ಕಷ್ಟ. ಕ್ರಿಸ್ತನ ಪ್ರಿಯ ಸರಸರೇ, ಇವತ್ತು ನಾವ್ ಇಲ್ಲೇ ಇಟ್ಕೊಂಡ್ ಮಾತಾಡ್ತೀವಿ, ಇಲ್ಲೇ ಎಲ್ಲಾ ತರ್ಸ್ಕೊಳ್ತೀವಿ, ಕುತ್ಕೊಂಡ್ ಕಡೆ ಎಲ್ಲಾ ಮಾಡ್ತೀವಿ. ಆದ್ರೆ ಅಪೊಸ್ತಲ ಕಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದ್ ಕಡೆ ಓಡಾಡ್ತಿದ್ರು, ಕಷ್ಟ ಪಡ್ತಾ ಇದ್ರು, ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು, ಮನೆಯನ್ನ ಬಿಡ್ತಾ ಇದ್ರು. ಈ ರೀತಿ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದ ಫಲನೇ ಇವಾಗ ನಮ್ ಬಂದಿದೆ. ಅವ್ರಿಗೆ ಮೊದ್ಲು ಕೊಡಲ್ಪಟ್ಟಂತ ಕೆಲಸ ಏನಪ್ಪಾ ಅಂದ್ರೆ, ಫಸ್ಟ್ ನೀವು ಸುಗ್ಗಿ ಮಾಡ್ರಿ. ಸುಗ್ಗಿ ಅಂದ್ರೆ ಈ ಸುಗ್ಗಿ ಮುಗಿದ್ಮೇಲೆ ಇನ್ನೊಂದು ಬಿತ್ತುವಂತ ಕೆಲಸ ಬರುತ್ತೆ. ಆ ಬಿತ್ತುವಂತ ಕೆಲಸ ಮಾಡಕ್ ಮೊದ್ಲು ಯಹೂದ್ಯರ ಸುಗ್ಗಿ ಕೆಲಸನ ಮುಗಿಸ್ರಿ. ಯಹೂದ್ಯರಲ್ಲಿ ಎಷ್ಟು ಜನ ಸಭೆಯಾಗಿ ಓಡಕ್ಕೆ ಸಿದ್ಧವಾಗಿದ್ರೆ ಅವ್ರನ್ನ ಆಯ್ಕೆ ಮಾಡ್ರಿ. ಇದೇ ಫಸ್ಟ್ ಅವ್ರಿಗಿದಂತ ಸುಗ್ಗಿಯ ಕೆಲಸ. ಇದನ್ನೇ ಯಹೂದ್ಯರ ಸುಗ್ಗಿ ಅಂತ ಏನ್ ಮಾಡ್ತೀವಿ, ಕರಿತೀವಿ. ಅದಕ್ಕೆ ಏನ್ ಮಾಡ್ತಾರೆ, ನೀವು ಕಷ್ಟ ಮಾಡದಂತ ಬೆಲೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳಿಸಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಬಿತ್ತಲಿಲ್ಲ, ಯಾರೋ ಬಿತ್ತಿದ್ರು. ಪೂರ್ವ ಕಾಲದ ಭಕ್ತರು, ಪ್ರವಾದಿಗಳು, ಪರಿಶುದ್ಧವಂತರು ಏನ್ ಮಾಡಿದ್ದಾರೆ, ಬಿತ್ತಿದ್ದಾರೆ. ಅವ್ರು ಏನ್ ಮಾಡಿದ್ರೆ, ದೇವರ ವಾಕ್ಯನ ಇಸ್ರೇಲ್ ಜನರ ಮೇಲೆ ಹಾಕಿದ್ದಾರೆ. ಆದ್ರೆ ಕೆಲವರು ಆ ವಿಷಯನ ಅರ್ಥ ಮಾಡ್ಕೊಂಡು ತಕ್ಷಣ ಯೇಸು ಕ್ರಿಸ್ತನ ಬೋಧನೆ ಅಕ್ಸೆಪ್ಟ್ ಮಾಡಿದ್ದಾರೆ. ಯಾರೆಲ್ಲ ಯೇಸು ಕ್ರಿಸ್ತನ ಬೋಧನೆ ಅಕ್ಸೆಪ್ಟ್ ಮಾಡಿದ್ರು ಅಂದ್ರೆ, ಯಾರು ಪ್ರವಾದಿಗಳ ಮಾತುಗಳಿಗೂ ಧರ್ಮೋಪದೇಶ ಕಿವಿ ಕೊಟ್ರು ಅವರೆಲ್ಲ ಅಕ್ಸೆಪ್ಟ್ ಮಾಡಿದ್ರು. ಯಾರು ಕಿವಿಗೊಳ್ಳಿಲ್ಲೋ ಅವ್ರು ಅಕ್ಸೆಪ್ಟ್ ಮಾಡಿಲ್ಲ. ಇನ್ನು ಕೂಡ ಬ್ರದರ್ ಮಾತಾಡ್ಬೇಕಾದ್ರೆ ಒಂದು ವಿಷಯ ಹೇಳ್ತಾರೆ, ಯಾರು ಯೋಹಾನನ ಉಪದೇಶವನ್ನ ಕೇಳಿದ್ರು ನೋಡ್ರಿ, ಮಾನಸಾಂತರ ಹೊಂದ್ರಿ ಅನ್ಬಿಟ್ಟು, ಅವರೆಲ್ಲ ಕ್ರಿಸ್ತನ ಅಂಗೀಕರಿಸಕ್ ಶುರು ಮಾಡಿದ್ರು. ಯಾರು ಕೇಳಿಲ್ವೋ ಅವ್ರು ಅಕ್ಸೆಪ್ಟ್ ಮಾಡಿಲ್ಲ. ಯಾರು ತಮ್ಮ ಹೃದಯವನ್ನು ಸಿದ್ಧತೆ ಮಾಡ್ಕೊಂಡಿದ್ರೋ ಅವ್ರು ಕ್ರಿಸ್ತನ ಅಂಗೀಕರಿಸಿದ್ರು. ಯಾರು ಹೃದಯವನ್ನು ಸಿದ್ಧತೆ ಮಾಡ್ಕೊಂಡಿಲ್ವೋ ಅವ್ರು ಕ್ರಿಸ್ತನನ್ನ ಅಂಗೀಕರಿಸಿಲ್ಲ. ಈಗ ಧರ್ಮೋಪದೇಶದಲ್ಲಿ ಇರುವಂತ ವಿಷಯ ಇರ್ಬೋದು, ಪ್ರವಾದಿಗಳು ಮಾತಾಡಿದ ವಿಷಯ ಇರ್ಬೋದು, ಇದನ್ನೆಲ್ಲ ಕೇಳಿದವರು ಕ್ರಿಸ್ತನಲ್ಲಿ ಹೆಂಗಪ್ಪ ಅಂಗೀಕರಿಸ್ತಾರೆ? ಅದಕ್ಕೆ ನಾವು ಐಶ್ವರ್ಯವಂತ ಮತ್ತು ಲಾಜರಸ್ ಬಗ್ಗೆ ನೋಡ್ತೀವಿ. ಆ ಒಂದು ಐಶ್ವರ್ಯವಂತನ ಬೆಂಕಿಯಲ್ಲಿ ಇದಾಗ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಇಸ್ರೇಲ್ ಜನ ಕಷ್ಟ ಪಡ್ಬೇಕಾದ್ರೆ ಏನಂತ ಹೇಳ್ತಾನೆ ಅಲ್ಲಿಂದ ಅಬ್ರಾಮಿಗೆ, ನೀವೇನ್ ಮಾಡ್ರಿ, ನನಗೆ 5 ಜನ ಸಹೋದರ ಇದ್ದಾರೆ, ನೀವು ಲಾಜರ್ನ ಕಳ್ಸಿ, ಇಲ್ಲಿಂದ ಸತ್ತ ಹೋಗಿರೋ ಒಬ್ರು ಹೋದ್ರೆ ಅವ್ರು ನಂಬ್ತಾರೆ ಅಂತ ಹೇಳಿದಾಗ ಅಬ್ರಾಮ್ ಏನು ಉತ್ತರ ಕೊಡ್ತಾರೆ, ಅಲ್ಲಿ ಪ್ರವಾದಿಗಳು ಧರ್ಮಶಾಸ್ತ್ರ ಇದೆ, ಅದಕ್ಕೆ ಕಿವಿಗೊಡ್ಲಿ, ಅದಕ್ಕೆ ಕಿವಿಗೊಟ್ರೆ ಆಮೇಲೆ ಇದು ಕಿವಿಗೊಡ್ತಾರಂತ. ಅಂದ್ರೆ ಯಾರು ಧರ್ಮಶಾಸ್ತ್ರ ಮತ್ತೆ ಪ್ರವಾದಿಗಳ ಮಾತಿಗೆ ಕಿವಿಗೊಡಲ್ವೋ ಅವ್ರು ಸತ್ಯವಾಕ್ಯಕ್ಕೂ ಕಿವಿಗೊಡ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಅವ್ರು ಬಿತ್ತಿರೋದಲ್ಲ, ಅವ್ರು ಬಿತ್ತಿದರೆ ಏನು, ದೇವರ ವಾಕ್ಯವನ್ನ ಪೂರ್ವದಲ್ಲಿರುವಂತ ಭಕ್ತರು ಬಿತ್ತಿದ್ದಾರೆ. ನೀವೇನ್ ಮಾಡ್ತಿದ್ದೀರಾ? ಕಷ್ಟನೇ ಪಡ್ಲಿಲ್ಲ, ನೀವು ಈಸಿಯಾಗಿ ಕೊಯ್ಯಕ್ ಹೋಗ್ತೀರಾ. ನೀವ್ ಬಿತ್ತಿ
ಕೊಯ್ಯುವಂತ ಕೆಲಸ ಮಾಡಿಲ್ಲ. ಹಾಗಂತ ಕೊಯ್ಯುವಂತ ಕೆಲಸ ಏನು ಈಸಿ ಅಲ್ಲ ಕ್ರಿಸ್ತನ ಪ್ರೀತಿಯ ಸರಸ್ವರಿ. ಇಲ್ಲಿ ಯಾಕೆ ಕಷ್ಟದ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಬಿತ್ತುವ ಕಷ್ಟ ನೀವ್ ಮಾಡ್ಲಿಲ್ಲ, ಆದ್ರೆ ಕೊಯ್ಯುವ ಕೆಲಸ ನೀವ್ ಮಾಡ್ಲೇಬೇಕು. ಏನಂತ ಕೊಯ್ತೀರಾ? ಹೋಗ್ರಿ ಸುವಾರ್ತೆನ ಹೇಳಕ್ ಹೋಗ್ತೀರಾ. ಪರಲೋಕ ರಾಜ್ಯವು ಸಮೀಪವಾಗಿದೆ. ನಿಮ್ಮ ಕರ್ತನು, ನಿಮ್ಮ ಅರಸನು ಏನ್ ಮಾಡಿದಾನೆ? ಬರ್ತಾ ಇದ್ದಾನೆ. ನಿಮಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಅಪೋಸ್ತಲ ಪೇತ್ರ ಒಂದು ಅಪೋಸ್ತಲ ಕೃತಿಯಲ್ಲಿ ಆರಂಭದಲ್ಲಿ ಮಾತಾಡ್ಬೇಕ್ರೆ ಏನಂತ ಮಾತಾಡ್ತಾರೆ? 2ನೇ ಅಧ್ಯಾಯದಲ್ಲಿ ಅಲ್ವಾ? ನಾವು ಕೇಳಿದ್ವಿ. ಏನಂತ ಮಾತಾಡ್ತಾರೆ ನೋಡ್ರಿ, ನೀವು ನಿಮ್ಮ ಪ್ರಧಾನಿಗಳು, ಹಿರಿಯರು ಯೇಸು ಕ್ರಿಸ್ತನ ಗೊತ್ತಿಲ್ಲದೆ ಶಿಲುಬೆಯಲ್ಲಿ ಹಾಕಿದಿರಾ. ಹೌದಪ್ಪ, ಗೊತ್ತಿಲ್ಲದೆ ಹಾಕಿದಿರಾ. ಆದ್ರೆ ಈಗ ನಿಮ್ಗೆ ಗೊತ್ತಾಗ್ಬೇಕು. ನಾನ್ ಮಾತಾಡಂತ ಸುವಾರ್ತೆ ನೀವ್ ಕೇಳ್ಬೇಕು. ನಿಮ್ಗೆ ಇವತ್ತು ಒಂದೇ ಚಾನ್ಸ್ ಇರೋದು. ಒಂದು ಗೋಧಿ ಹಾಕ್ತೀರಾ, ಇಲ್ಲ ಏನಾಗ್ತೀರಾ? ಒಟ್ಟಾಗ್ತೀರಾ. ಏನ್ ಬೇಕಾದ್ರೆ ನೀವು ಡಿಸೈಡ್ ಮಾಡಿ ಅಲ್ವಾ? ಹೇಳ್ತಾರಲ್ವಾ, ಸ್ನಾನಿಕನ ಯೋಹಾನ ಮಾತಾಡ್ಬೇಕು ಹೇಳ್ತಾರೆ, ಈಗಾಗಲೇ ಕೋಡಾರಿ ಏನ್ ಮಾಡಿದೆ? ಮರದ ಬೇರಿನಡಿಯಲ್ಲಿ ಇಡಲ್ಪಟ್ಟಿದೆ. ಒಳ್ಳೆ ಫಲವನ್ನು ಕೊಡದಿರಂತ ಮರವನ್ನ ಕತ್ತರಿಸಿ ಬಿಸಾಕಲ್ಪಡುತ್ತೆ. ಟೈಮ್ ಇಲ್ಲ ಈಗ ನಿಮ್ಗೆ. ನೀವು ಡಿಸೈಡ್ ಮಾಡ್ಬೇಕು ಈಗ. ನೀವು ಗೋಧಿ ಆಗಿರ್ತೀರಾ, ಇಲ್ಲ ಗೋಧಿ ಬೇರೆನಾಗಿರ್ತೀರಾ? ನೀವು ಗೋಧಿ ಆಗಿದ್ರೆ ಮಾತ್ರ ನೀವೇನಾಗಿರ್ಬೇಕು? ಆ ಪರಲೋಕ ರಾಜ್ಯದ ಒಂದು ಅವಕಾಶಕ್ಕೆ, ದೊಡ್ಡ ಒಂದು ದೇವ್ರ ಕೊಟ್ಟಂತ ಭಾಗ್ಯಕ್ಕೆ ನೀವು ಯೋಗ್ಯರಾಗಿರ್ತೀರಾ. ಆಗಿರ್ಬೇಕು. ನೀವು ಕರ್ತನ ಯೇಸು ಕ್ರಿಸ್ತನ ಅಂಗೀಕರಿಸ್ಬೇಕು. ಇದೇ ಆ ಸುಗ್ಗಿ ಕಾರ್ಯದ ಒಂದು ಸಂದೇಶವಾಗಿತ್ತು ಅಲ್ವಾ? ಮತ್ತೇನು ಸುವಾರ್ತೆ 10ನೇ ಅಧ್ಯಾಯ 7ನೇ ವಾಕ್ಯ. ಮತ್ತೇನು ಸುವಾರ್ತೆ 10ನೇ ಅಧ್ಯಾಯ 7ನೇ ವಾಕ್ಯ ಹೋದ್ರಿ. ಒಬ್ರು ಯೋಹಾನ ಸುವಾರ್ತೆ ಹೋಗಿರಿ 12. ಹೋಗಿರಿ, ಪರಲೋಕ ರಾಜ್ಯವು ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ಏನಂತ ಸರ್ರಿ ಹೋಗ್ಬೇಕಾರ? ಪರಲೋಕ ರಾಜ್ಯವು ಸಮೀಪವಾಗಿದೆ. ಪರಲೋಕ ರಾಜ್ಯವು ಸಮೀಪವಾಗಿದೆ. ಏನ್ ಗುಡ್ ನ್ಯೂಸ್ ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಇದುವರೆಗೂ, ಇವತ್ತಿನವರೆಗೂ, ಇಲ್ಲಿವರೆಗೂ ಇಸ್ರೇಲ್ ಜನರು ಈ ರೀತಿ ಮಾತು ಕೇಳಲೇ ಇಲ್ಲ. ಈ ರೀತಿ ಉಪದೇಶವನ್ನೇ ಕೇಳಿಲ್ಲ. ಫಸ್ಟ್ ಟೈಮ್ ಕೇಳ್ತಾ ಇದಾರೆ ಪರಲೋಕ ರಾಜ್ಯನ. ಇಷ್ಟೋ ಪ್ರವಾದಿಗಳಿದ್ರಲ್ಲಪ್ಪ, ಯಾರು ಹೇಳಿಲ್ಲ ನಮ್ಗೆ ಪರಲೋಕ ರಾಜ್ಯದ ಬಗ್ಗೆ. ಇದೇನಿದು ಪರಲೋಕ ರಾಜ್ಯ ಅಂತಿದ್ರೆ? ಅದು ಪರಲೋಕ ರಾಜ್ಯ ನಿಮಗಾಗಿ ಅಂತಿಲ್ಲ, ಸಮೀಪವಾಗಿದೆ. ನಿಮ್ಮ ಹತ್ರ ಇದೆ. ನಿಮ್ಮ ಹತ್ರ ಸಮೀಪವಾಗಿದೆ ಅಂದ್ರೆ ಅರ್ಥ ಏನು? ನಿಮಗೆ ಸಿಕ್ಕಿದೆ. ಅದು ನಿಮ್ಮ ಹತ್ರದಲ್ಲಿದೆ, ನಿಮ್ಮ ಮುಂದೆ ಇದೆ. ಈಗ ಚಾಯ್ಸ್ ನಿಮ್ಮ ಮುಂದೆ ಇದೆ, ಆಯ್ಕೆ ನಿಮ್ಮ ಮುಂದೆ ಇದೆ. ನೀವು ಆಯ್ಕೆ ಮಾಡ್ಬೋದು, ಇಲ್ಲ ರಿಜೆಕ್ಟ್ ಮಾಡ್ಬೋದು. ನೀವು ಆಯ್ಕೆ ಮಾಡಿದ್ರೆ ಗೋಧಿಗಳಾಗ್ತೀರಾ, ರಿಜೆಕ್ಟ್ ಆಗಿದ್ರೆ ಹೊಟ್ಟುಗಳಾಗ್ತೀರಾ. ಏನಾಗ್ತೀರಾ ನೀವು? ನೋಡ್ರಿ, ನಿಮ್ಮ ಮುಂದೆ ಇದೆ ಚಾಯ್ಸ್. ಅವ್ರಿಗೆ ಗೋಧಿಗಳಾಗ್ತಾರಾ ಇಲ್ವಾ ಅನ್ನೋದಕ್ಕೆ ಅವರು ಈ ಸುವಾರ್ತೆನ ಅಂಗೀಕರಿಸೋದ್ ಮೇಲೆನೆ ಡಿಪೆಂಡ್ ಆಗಿದೆ, ಅದರ ಮೇಲೆ ಆಧಾರಿತವಾಗಿದೆ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 15ನೇ ವಾಕ್ಯ. ಚಿಯೋನಗರಿಯೇ, ಹೆದರಬೇಡ, ಇಗೋ ನಿನ್ನ ಅರಸನು ಕತ್ತೆ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು. ಅವ್ರ ನೋಡ್ರಿ, ಈಗ ಕರ್ತನಾದ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ? ಬರ್ತಾ ಇದಾರೆ. ಈಗ ಅವರ ಮುಖ್ಯವಾದ ಒಂದು ವಿಷಯ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನ ಐಡೆಂಟಿಫಿಕೇಶನ್ ಮಾಡ್ಬೇಕು, ಗುರುತಿಡಿಬೇಕು. ಯಾವ ರೀತಿ ಗುರುತಿಡಿಬೇಕು? ಹಂಗೆ ಕಣ್ಣಲ್ಲಿ ನೋಡಿ ಕತ್ತೆ ಮೇಲೆ ಬರ್ತಾ ಇದಾರೆ, ಇಲ್ಲ ಒಂದು ಸೈನ್ಯ ಸಹಿತವಾಗಿ ಬರ್ತಾ ಇದ್ರೆ, ಹೌದಪ್ಪ ಇವರೇ ಮೇಸಿ. ಅದೆಲ್ಲ ಶಾಸ್ತ್ರದ ಮೂಲಕ ಅರ್ಥ ಮಾಡ್ಕೊಬೇಕು. ಅವ್ರು ದೇವ್ರ ಬೇಕಾಗಿರೋದು ಅದು. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅದೆಲ್ಲ ಕೇಳ್ಬೇಡಿ. ನಮ್ಗೇನ್ ಮಾಡ್ರಿ? ಬೈಬಲ್ ಓದ್ರಿ. ಧರ್ಮಶಾಸ್ತ್ರ ಏನಿದ್ದಾರೆ ಯೇಸು ಕ್ರಿಸ್ತನ ಬಗ್ಗೆ, ಮೆಸ್ಸಿಯನ ಬಗ್ಗೆ ನಾನೇನ್ ಪ್ರವಾದನೆ ಮಾತಾಡಿದೀನಿ? ನಿಮ್ ಕೈಯೆಲ್ಲ ಇದೆ, ನೋಡ್ರಿ, ಹುಡುಕಿ ನಿಮ್ಮ ಅರಸನ ಯಾವ ರೀತಿ ಬರ್ತಾನಂತ ಕೂಡ ಪ್ರವಾದನೆ ಮಾತಾಡಿದೀನಿ. ಅದನ್ನ ಅರ್ಥ ಮಾಡ್ಕೊಳ್ರಿ. ಅದನ್ನ ಅರ್ಥ ಮಾಡ್ಕೊಂಡು ನೀವು ಕಂಡಿಡಿಬೇಕು. ಕಂಡಿಡಿಯಕ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಅದಕ್ಕೆ ಅಪೊಸ್ತಲರು ಅದನ್ನ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾರೆ. ನೋಡ್ರಿ, ಶಾಸ್ತ್ರಗಳು ಮಾತಾಡಂತ ವಿಷಯ ಯೇಸು ಕ್ರಿಸ್ತನ ಬಗ್ಗೆನೇ ಮಾತಾಡ್ತಾ ಇದೆ. ಹೌದು, ಯೇಸು ಕ್ರಿಸ್ತನ ಮೊದಲು ಬಂದು ಎಲ್ಲರ ಪಾಪಗೋಸ್ಕರ ತನ್ನ ಪ್ರಾಣವನ್ನು ಕೊಡ್ಬೇಕಾಗಿದೆ, ಈಡುಬಲಿನ ಕೊಡ್ಬೇಕಾಗಿದೆ. ಅದು ಮೊದಲೇ ಮಾಡ್ಬೇಕಾಗಿದೆ. ಹಾಗಂತ ನೀವು ತಿಳ್ಕೊಂಡಿರ್ತೀರಾ ಆತನ ಅರಸನಾಗಿ ಬರಲ್ಲ ಈಗ. ಆದ್ರೆ ಆತನೇ ನಿಮ್ಮ ಅರಸನು. ನೀವು ಆತನ ಅಂಗೀಕರಿಸ್ಬೇಕು. ಆತನ ರಾಜ್ಯ ಬರ್ತಾ ಇದೆ, ಪರಲೋಕ ರಾಜ್ಯ ಬರ್ತಾ ಇದೆ. ಅದಕ್ಕೆ ಮುಂಚೆ ಅರಸನಿಗೆ ಜೊತೆಗಿರುವಂತ ರಾಜನ ಜೊತೆಗಿರುವಂತ ರಾಜರಾಗಿ ನೀವು ಮಾರ್ಪಡ್ಬೇಕು. ನಿಮ್ಗೊಂದು ಅವಕಾಶ ಇದೆ, ಬನ್ರಿ ಅಂತ ಒಂದು ಸಂದೇಶ ಅವ್ರಿಗೆ ಹೋಗುತ್ತೆ. ಜಕರಿಯ 9ನೇ ಅಧ್ಯಾಯ 9ನೇ ವಾಕ್ಯ. ಚಿಯೋನಗರಿಯೇ, ಬಹು ಸಂತೋಷ ಪಡುವ, ಯೆರೂಸಲೇಮ್ ಪುರಿಯೇ, ಹರ್ಷಧ್ವನಿಗೈ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ನೋಡಿದ್ರ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಬರುವಿಕೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸಾಮಾನ್ಯವಾಗಿ ಇವತ್ತಿನ ಪ್ರಪಂಚ ಹಂಗೆ ಇದೆಯಲ್ಲ. ನೋಡ್ರಿ, ಈ ವಿಷಯಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಟಫ್ ಅನ್ಸುತ್ತೆ. ಯೇಸು ಕ್ರಿಸ್ತನ ಜನರು ಗುರ್ತಿಡಿಲಿಲ್ಲ, ಕತ್ತೆ ಮೇಲೆ ಬಂದಿದ್ರು.
ಕತ್ತ ಮೇಲೆ ಬರ್ಬೇಕಾದ್ರೆ ಆ ಕ್ಷಣದಲ್ಲಿ ಯೇಸು ಕ್ರಿಸ್ತನ ಓಸನ್ನ ಓಸನ್ನ ಅಂತ ಕರೆದವರು ಆಮೇಲೆ ಶಿಲುಬೆಯಲ್ಲಿ ಹಾಕ್ರಿ ಅಂತ ಕರೆದ್ರು. ಯಾಕೆಂದ್ರೆ ಜನರಿಗೆ ಹೊರಗಿನ ತೋಟದಲ್ಲಿರುವಂತ ತೋರುವಿಕೆನ ನೋಡ್ತಾರೆ. ಇವತ್ತು ಕೂಡ ಹಂಗೆ ಇದೆಯಲ್ಲ, ಒಂದ್ ವ್ಯಕ್ತಿನ ನಾವು ನೋಡ್ತೀವಿ, ಆ ವ್ಯಕ್ತಿನ ನೋಡಿ ಆ ವ್ಯಕ್ತಿನ ನಾವು ಅಳತೆ ಮಾಡ್ತೀವಿ. ಯಾವ ರೀತಿ ಅಂದ್ರೆ ಆತ ಹೊರನೊಟ್ಟಿಗೆ ಯಾವ ತರ ಇದ್ದಾನೆ. ನಮ್ ಕಡೆ ಎಲ್ಲ ಹೋದಾಗ ಇವತ್ತು ಕೂಡ ಸಭೆಗಳಲ್ಲಿ ಇದೇ ರೀತಿ ಕಾಣಿಸ್ಕೊಳ್ಳುತ್ತೆ. ನಾನು ನೋಡ್ತೀನಿ, ತುಂಬಾ ನೋಡ್ತೀನಿ. ಯಾವ ರೀತಿ ಅಂದ್ರೆ ಆತನ ಆತ್ಮಿಕ ಬೆಳವಣಿಗೆ ನೋಡಲ್ಲ, ಆತನ ಎಜುಕೇಶನ್ ಎಷ್ಟಿದೆ, ಆತನ ಹಣ ಎಷ್ಟಿದೆ, ಆತನ ಯಾವ ತರ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಈ ರೀತಿಯ ಒಂದು ವಿಷಯಗಳನ್ನ ನೋಡಿ ಅವ್ರಿಗೆ ಬೆಲೆ ಕೊಡೋದು ಜಾಸ್ತಿ ಜನರು. ಬದಲಾಗಿ ಅವ್ರು ನಿಜವಾಗ್ಲೂ ಸತ್ಯಕ್ಕೋಸ್ಕರ ಪ್ರಾಮುಖ್ಯತೆ ಪಡ್ತಾ ಇದ್ರ, ಪರಿಶ್ರಮ ಪಡ್ತಾ ಇದ್ರ, ಕಷ್ಟ ಪಡ್ತಾ ಇದ್ರ, ಇದನ್ನೆಲ್ಲ ನೋಡಲ್ಲ ಅವ್ರು ಅಲ್ವಾ. ಇದನ್ನೆಲ್ಲ ನೋಡೋದು ತುಂಬಾನೇ ಕಡಿಮೆ ಜನ. ಆತ್ಮಿಕದಲ್ಲಿ ಸತ್ಯದ ಬೆಳ್ದಿರೋರು ಮಾತ್ರ ಆ ರೀತಿ ನೋಡ್ತಾರೆ. ಮಿಕ್ಕಿದವರೆಲ್ಲ ನೋಡೋದು ಹೀಗೆ ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ ಅವ್ರು ಅಲ್ವಾ. ಆ ರೀತಿ ನೋಡ್ಬೇಕಾದ್ರೆ ಇಸ್ರೇಲ್ ಜನರು ಕೂಡ ಅದೇ ರೀತಿ ನೋಡಿದ್ರು. ಇಸ್ರೇಲ್ ಜನರಿಗೆ ಏನ್ ಮಾಡ್ಬೇಕಾಯ್ತು? ರಾಜನಾಗ್ ಬರ್ಬೇಕಾಯ್ತು, ಎಲ್ರ ಹಂಗೆ ಕಾಪಾಡ್ಬೇಕಾಯ್ತು, ಕಾಪಾಡಿ ಹಂಗೆ ರೋಮ್ ಸಾಮ್ರಾಜ್ಯದಿಂದ ಬಿಡುಗಡೆ ಮಾಡಿ ಅವ್ರಿಗೆ ಒಂದು ರಾಜ್ಯ ಸ್ಥಾಪನೆ ಮಾಡ್ಬೇಕಾಯ್ತು. ಇಡೀ ಲೋಕದಲ್ಲಿ ಇಸ್ರೇಲ್ ಜನರಿಗಿಂತ ಶ್ರೇಷ್ಠ ದೇಶ ಯಾವ್ದಿಲ್ಲ ಅಂತ ಆ ರೀತಿ ಮಾಡಿಸ್ಬೇಕಾಯ್ತು. ಮತ್ತೆ ಸಾಲಮೋನ ಆಲಯ ಕಟ್ಬೇಕಾಯ್ತು, ಕಟ್ಬಿಟ್ಟು ಏನ್ ಮಾಡ್ಬೇಕಾಯ್ತು? ಸಿಂಹಾಸನದಲ್ಲಿ ಕುತ್ಕೊಬೇಕಾಯ್ತು. ಹಿಂಗೆ ಎಕ್ಸ್ಪೆಕ್ಟೇಷನ್. ಇದೆಲ್ಲ ಏನು? ರಾಂಗ್ ಎಕ್ಸ್ಪೆಕ್ಟೇಷನ್, ತಪ್ಪಾಗಿ ಎದುರು ನೋಡ್ಬೇಕು. ನಾವು ಕೂಡ ಇವತ್ತು ಕ್ರಿಸ್ತನ ಇದೆ ಸತ್ಯ ದಾರಿಲಿ ಬಂದಾಗ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀವಿ. ಹೇಗೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಆ ರೀತಿ ಬರ್ಲಿಲ್ವೋ, ಸತ್ಯವಾದ ವಿಷಯಗಳು ನಮ್ಗೆ ತರುವಂತ ಸಹೋದರರು ಕೂಡ ನಮ್ಗೆ ಸಾಮಾನ್ಯವಾಗಿ ಇರ್ತಾರೆ. ಅವ್ರು ಯಾವುದೇ ರೀತಿಯಲ್ಲಿ ಶ್ರೇಷ್ಠರಾಗಿರಲ್ಲ. ನೀವು ನೋಡೋಂತ ರೀತಿಯಲ್ಲಿ ಅವ್ರೇನೋ ದೊಡ್ಡದಾಗಿ ಏನೂ ಇರಲ್ಲ, ಬಡತನದಲ್ಲೂ ಇರ್ತಾರೆ, ಕಷ್ಟದಲ್ಲೂ ಇರ್ತಾರೆ, ವಿದ್ಯಾಭ್ಯಾಸ ಇರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರ ಹತ್ರ ಸತ್ಯ ಇದೆ ಅಷ್ಟೇ, ಇನ್ನೇನಿದೆಯೋ ಗೊತ್ತಿಲ್ಲ ಅಲ್ವಾ. ಆದ್ರೆ ನಾವು ಈ ಸತ್ಯವನ್ನ ಬಿಟ್ಟು ಮಿಕ್ಕಿದೆಲ್ಲ ನೋಡ್ತೀವಿ. ದುಡ್ಡು ಇದೆಯಾ, ಎಜುಕೇಶನ್ ಇದೆಯಾ, ಬಡದ ಸತ್ಯ ಮಾತ್ರ ಬಿಟ್ಬಿಡ್ತೀವಿ. ಅವ್ರು ತಂದಿರೋ ಬೆಲೆ ಉಳ್ಳ ಒಂದು ವಿಷಯ ಏನಪ್ಪಾ ಅಂದ್ರೆ ಸತ್ಯ. ಇದಕ್ಕಿಂತ ಬೆಲೆ ಉಳ್ಳದ ಏನ್ ಬೇಕು ಅಲ್ವಾ. ಅದಕ್ಕೆ ಅವ್ರಿಗೆ ವ್ಯಾಲ್ಯೂ ಕೊಡ್ಬೇಕಷ್ಟೇ, ಅಷ್ಟನ್ನು ಯೋಚನೆ ಮಾಡಲ್ಲ ನಾವು. ಆದ್ರೆ ಅದನ್ನ ಬಿಟ್ಟು ಏನ್ ಮಾಡ್ತೀವಿ? ಬೇರೆ ಎಲ್ಲ ಎಕ್ಸ್ಪೆಕ್ಟೇಷನ್ ನಮ್ಮ ಹತ್ರ ಇರುತ್ತೆ. ಹಿಂಗೆ ಹಾಕಿಲ್ಲ, ಹಂಗೆ ಹಾಕಿಲ್ಲ, ಈ ತರ ಇಲ್ಲ. ಕ್ರಿಸ್ತನ ಸರಸರೇ ಇದೇ ಅವತ್ತು ಇಸ್ರೇಲ್ ಜನರು ಮಾಡಿ ಮಿಸ್ ಮಾಡ್ಕೊಂಡ್ರು. ಗೋಧಿ ಆಗುವಂತ ಅವಕಾಶನ ಮಿಸ್ ಮಾಡ್ಕೊಂಡ್ರು. ಸುಗ್ಗಿ ಕಾರ್ಯದಲ್ಲಿ ಅವ್ರು ಗೋಧಿ ಆಗುವಂತ ವಿಷಯ ಮಿಸ್ ಮಾಡ್ಕೊಂಡಿದ್ದಕ್ಕೆ ಏನಪ್ಪಾ ಅಂದ್ರೆ ಅವರ ರಾಂಗ್ ಎಕ್ಸ್ಪೆಕ್ಟೇಷನ್, ತಪ್ಪಾಗಿ ಎದುರು ನೋಡೋದು. ಸತ್ಯವೇದ ವಾಕ್ಯ ಮಾತ್ರ ರೀತಿಯಲ್ಲಿ ಎದುರು ನೋಡಿಲ್ಲ ಕ್ರಿಸ್ತನ ಸರಸರೇ. ದೇವ್ರು ಯಾವ ರೀತಿ ಇಷ್ಟಪಡ್ತಾರ ಆ ರೀತಿ ಎದುರು ನೋಡಿಲ್ಲ. ತಮ್ಮ ಮನಸ್ಸಿಗೆ ಬಂದಾಗ ಎದುರು ನೋಡಿದ್ರು. ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು. ಯೋಚನೆ ಮಾಡ್ರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 3.5 ವರ್ಷ ಭೂಮಿಯಲ್ಲಿ ಇದ್ರು ಅಲ್ವಾ. ಈ 3.5 ವರ್ಷದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದ್ ವೇಳೆ ಮನಸ್ಸು ಮಾಡಿದ್ರೆ ರಾಜನ ಒಂದು ಸ್ಥಾನದಲ್ಲಿ ಇದ್ದು ರಾಜನ ರೀತಿಯಾಗಿ ನಡ್ಕೊಬೇಕಾಗಿದ್ರೆ ಕಷ್ಟವಾಗ್ತಿತ್ತ ಆತನಿಗೆ? ಆತನಿಗಿದ್ದಂತ ಜ್ಞಾನದಲ್ಲಿ, ಆತನಿಗಿದ್ದಂತ ಒಂದು ಬಲದಲ್ಲಿ, ಪರಿಪೂರ್ಣತೆಯಲ್ಲಿ ಒಬ್ಬ ರಾಜನ ಸ್ಥಾನವನ್ನು ಪಡ್ಕೊಳ್ಳೋದು ಕಷ್ಟವಾಗ್ತಿತ್ತಾ? ಇಲ್ಲ ಪಿಲಾತನ ಕೆಳಗೆ ಇಳಿಸಿ, ಇಲ್ಲ ಸೀಸರನ್ನ ಕೆಳಗೆ ಇಳಿಸಿ ರೋಮ್ ರಾಜ್ಯವನ್ನ ತನ್ನ ಕಂಟ್ರೋಲ್ ತಗೊಳ್ಳೋದು ಕಷ್ಟವಾಗ್ತಿತ್ತಾ? ಕಷ್ಟವಾಗಿರ್ತಿರ್ಲಿಲ್ಲ ಕ್ರಿಸ್ತನ ಸರಸರೇ. ಆ ರೀತಿ ಮಾಡಿದ್ರೆ ಕರ್ತನಾದ ಯೇಸು ಕ್ರಿಸ್ತನು ಖಂಡಿತವಾಗ್ಲೂ ಆ ರೀತಿ ಮಾಡೋದು ಕಷ್ಟ ಆಗ್ತಿರ್ಲಿಲ್ಲ. ಆದ್ರೆ ದೇವರ ವಾಕ್ಯದ ಪ್ರಕಾರವಾಗಿ, ದೇವರ ಚಿತ್ತದ ಪ್ರಕಾರ ಪ್ರತಿಯೊಂದು ನಡೆಸ್ಕೊಂಡು ಹೋದ್ರು. ಹಾಗಾಗಿ ಇವತ್ತು ಕ್ರಿಸ್ತನ ದೇವರ ಮಕ್ಕಳು ಗಮನಿಸ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ, ನಾವು ಗೋಧಿ ಆಗೋದು, ಅಣಜಿ ಆಗೋದು, ನಾವು ಸತ್ಯವೇದ ವಾಕ್ಯಗಳನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೀವಿ, ಅದನ್ನ ಎಷ್ಟು ನಮ್ಮ ಫ್ಲೆಶ್ಲಿ ಥಾಟ್ಸ್, ಮಾಂಸಿಕವಾದ ಆಚಲ ಈ ಸತ್ಯವೇದ ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡಿದೀನಿ ಅಂದ್ರೆ ಪ್ರಾಪಸಿ ಸ್ಟಡಿ ಮಾಡೋದು, ಎಲ್ಲಾ ಒಂದು ವಾಕ್ಯಗಳ ಕಾಲಾನುಘಟನೆಗಳನ್ನ ತಿಳ್ಕೊಂಡಿರೋದು, ದೇವರ ಯೋಜನೆಗಳನ್ನ ಸಂಪೂರ್ಣ ಅರ್ಥ ಮಾಡ್ಕೊಳ್ಳೋದ್ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಹೃದಯ ಆ ವಿಷಯಗಳನ್ನ ಅಂಗೀಕರಿಸಿ ಅದರಂತೆ ಗುಣಗಳನ್ನ ತೋರ್ಸಕ್ಕೆ ಎಷ್ಟು ಮಟ್ಟಿಗೆ ಸಿದ್ಧತೆ ಆಗಿದೆ, ಅದು ತುಂಬಾ ಮುಖ್ಯ ಅಲ್ವಾ. ಇಸ್ರೇಲ್ ಜನರಿಗೂ ಮೆಸ್ಸಿಯನ ಬಗ್ಗೆ ನಾಲೆಜ್ ಇತ್ತು, ಮೆಸ್ಸಿಯನ ಬಗ್ಗೆ ಓದಿದ್ರು, ಎಲ್ಲ ಓದಿದ್ರು, ಆದ್ರೆ ಮೆಸ್ಸಿಯನ ಗುರ್ತಿಡಕ್ಕಾಗ್ಲಿಲ್ಲ ಅಲ್ವಾ. ಆದ್ರಿಂದ ಈ ಸಂದೇಶ ನೋಡಿ ಕೊನೆಗೆ ಏನ್ ಬಂದಿದೆ ಅಂದ್ರೆ, ಈ ಸಂದೇಶದಿಂದ ಆ ಜನರನ್ನು ಪರೀಕ್ಷಿಸಲು ಎಂದಿದ್ದಾನೆ. ಪರೀಕ್ಷಿಸಲು ಅಂದ್ರೆ ಏನರ್ಥ? ಇದೆ ಅವ್ರ ಟೆಸ್ಟ್ ಇದೆ. ಅವ್ರಿಗೆ ಜಾಸ್ತಿ ಏನ್ ಎಕ್ಸ್ಪ್ಲನೇಷನ್ ಮಾಡಿರ್ಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಬನ್ರಿ ಕೂತ್ಕೊಳ್ರಿ, ನೋಡ್ರಿ ಯೇಸು ಕ್ರಿಸ್ತನೇ ಮೆಸ್ಸಿಯ, ಹೆಂಗಂತ ಹೇಳ್ತೀನಿ ನೋಡ್ರಿ, ವಾಕ್ಯ ನೋಡ್ರಿ ಅಂತ ಯಾರು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡಿಲ್ಲ. ಸಿಂಪಲ್ ಫಸ್ಟ್ ಸ್ಟೆಪ್ ನೀವು ಫಾಲೋ ಮಾಡಿದ ಸೆಕೆಂಡ್ ಸ್ಟೆಪ್. ದೇವರ ಯೋಜನೆ ಎಷ್ಟೇ ಕ್ರಿಸ್ತನ ಸರಸರಿದೆ. ದೇವ್ರು ಕೊಟ್ಟಂತ ಚಿಕ್ಕ ವಿಷಯದಲ್ಲಿ ಯಾರು ನಂಬಿಕಸ್ಥರಾಗಿರ್ತೀರೋ ದೇವ್ರು ಅನಂತರ 2ನೇ ವಿಷಯ ತೋರಿಸ್ತಾರೆ. ನಾವು ಅದರಲ್ಲಿ ನಂಬಿಕಸ್ಥರಾಗಿಲ್ಲ ಅಂದ್ರೆ 2ನೇ ಭಾಗವನ್ನ ತೋರ್ಸಲ್ಲ. ಯೇಸು ಕ್ರಿಸ್ತನು 30 ವರ್ಷ ನಂಬಿಕಸ್ಥರಾಗಿದ್ದಕ್ಕೆ ದೇವರು ಆಕಾಶ ತೆರೆಯಲ್ಪಡ್ತು, ಪರಲೋಕದ ರಹಸ್ಯ ಅವರಿಗೆ ಕೊಟ್ರು. ಆ 3.5 ವರ್ಷ ನಂಬಿಕಸ್ಥರಾಗಿದ್ದಕ್ಕೆ ಪುನರ್ತನ ಆದ್ಮೇಲೆ ಆ ಮುದ್ರೆನ 7 ಮುದ್ರೆನ ಹೊಡೆಯುವಂತಕ್ಕೆ ಯೋಗ್ಯರಾಗಿದ್ರು ಕುರಿಯಾದಾತನು. ಯಾವಾಗ ಒಂದು ಕೆಲಸವನ್ನ ಮಾಡಿದ್ರು ನೆಕ್ಸ್ಟ್ ಕೆಲಸ. ಹಾಗೆ ಮೊದಲು ಸಿಂಪಲ್, ಪರಲೋಕ ರಾಜ್ಯ ಸಮೀಪವಾಗಿದೆ. ಯಾರ್ ಕಿವಿಗ್ ಬಿತ್ತು ಅವ್ರು ಏನ್ ಮಾಡಿದ್ರು? ಏನಪ್ಪಾ ಅದು ಪರಲೋಕ ರಾಜ್ಯ, ನಾನು ತಿಳ್ಕೊಬೇಕು. ಯಾರದು ಅರಸ?
ಆ ರಾಜ್ಯ ಅಂತಿದೆ, ಒಬ್ಬ ರಾಜ ಇರ್ಬೇಕು. ಯಾರದು ರಾಜ ಯಾರು ಅಂತ ಯಾರು ಆಸಕ್ತಿಯಿಂದ ಕೇಳಕ್ ಬಂದ್ರೋ ಮುಂದಿನ ವಿಚಾರ ಅವರಿಗೆ ತಿಳಿಸಲ್ಪಡ್ತು, ಮುಂದಿನ ಸತ್ಯ ಅವರಿಗೆ ತಿಳಿಸಲ್ಪಡ್ತು. ಕ್ರಮೇಣ ಗೋಧಿ ಆಗೋದಕ್ಕೆ ದೇವರು ಅವರಿಗೆ ಅವಕಾಶ ಕೊಟ್ರು, ಜೀವನನ ದೇವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡುವಂತ ಅವಕಾಶ ಕೊಟ್ರು. ಇದೆಲ್ಲ ನಂತರದ ದಿನಗಳಲ್ಲಿ ಬರುವಂತ ವಿಷಯ. ಮೊದಲು ಇಷ್ಟೇ, ಹೌದು ನಮ್ಗೂ ಕೂಡ ಇಷ್ಟೇ, ಈ ಸುಗ್ಗಿ ಕಾರ್ಯದ ಒಂದು ಬಿತ್ತನೆ ಕೆಲಸ ಇಷ್ಟೇ. ಅಂದ್ರೆ ಕ್ರಿಸ್ತನ ಪ್ರೀತಿ ಸಹೋದರರೇ, ಇವತ್ತು ಕೂಡ ದೇವರಲ್ಲಿರುವಂತ ಒಂದು ವಿಷಯ ಏನ್ ಗೊತ್ತಾ, ಈ ನಾನಾಗ್ಲಿ ಬೇರೆ ಯಾರಾಗ್ಲಿ ಇಲ್ವೇ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಒಬ್ರಿಗೆ ಸತ್ಯ ಹೇಳ್ತಾ ಇದೀವಾ, ನೀವ್ ಎಷ್ಟು ಆಸಕ್ತಿ ಕೇಳ್ತಿರೋ, ಎಷ್ಟು ಇಂಟ್ರೆಸ್ಟ್ ಕೊಡ್ತಿರೋ ಅದ್ರ ಮೇಲೆ ಸತ್ಯ ನಿಮ್ಗೆ ಹೆಚ್ಚಾಗಿ ತಿಳಿಸಲ್ಪಡುತ್ತೆ. ಅದ್ರ ಮೇಲೆ ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಆಸಕ್ತಿ ಕಮ್ಮಿ ಆದ್ರೆ ದೇವ್ರು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ, ದೇವ್ರು ಅದನ್ನ ಕೊಡಲ್ಲ ಅಲ್ವಾ. ನೀವು ಆಸಕ್ತಿ ಇತ್ತು ಅಂದ್ರೆ ನಾನಿಲ್ದೇ ಇದ್ರೆ ಬೇರೆ ಯಾರ ಮೂಲಕ ಆದ್ರೆ ಹೆಂಗಾದ್ರೂ ದೇವ್ರು ಕೊಡ್ತಾರೆ. ದೇವ್ರು ಕೊಡಕ್ಕಾಗಲ್ಲ, ಅಲ್ಲಿ ವ್ಯರ್ಥವಾದ ವಿಷಯ ಮಾತಾಡಕ್ ಹೋಗಲ್ಲ. ಇದೇ ಆಯ್ತಲ್ವಾ ಇಸ್ರೇಲ್ ಜನರಲ್ಲೂ. ನೋಡಿ, ಮುಖ್ಯವಾಗಿ ಇಸ್ರೇಲ್ ಜನರಲ್ಲಿ ಆಗಿರುವಂತ ಸುಗ್ಗಿ ಕಾರ್ಯ ತುಂಬಾ ವಿಭಿನ್ನವಾಗಿತ್ತು. ಅದನ್ನ ಮುಂದಿನ ವಾಕ್ಯದ ಇದ್ರಲ್ಲಿ ಓದ್ರಿ, ಕಂಟಿನ್ಯೂ ಮಾಡ್ರಿ. ನಿಜವಾಗಿ ಹೇಳುವುದಾದರೆ ಯೆಹೂದ್ಯರ ಸುಗ್ಗಿಯಲ್ಲಿ ಓದಿ. ಆ ಕರ್ತನು ಓದ್ಲ ಓದ್ರಿ ಓದ್ರಿ. ನಿಜವಾಗಿ ಹೇಳುವುದಾದರೆ ಯಹೂದ್ಯರ ಸುಗ್ಗಿಯಲ್ಲಿ ಕರ್ತನು ಆಡುಗಳನ್ನು ಕುರಿಗಳನ್ನಾಗಿ ಮಾಡುವ ಬದಲಾಗಿ ಕುರುಡಾಗಿರುವ ಚದರಿ ಹೋಗಿರುವ ಇಸ್ರಾಯೇಲರ ಕುರಿಗಳನ್ನು ಹುಡುಕುತ್ತಾನೆ. ಈಗಾಗಲೇ ಆತನ ಕುರಿಗಳಾಗಿದ್ದವರನ್ನು ಅವರು ಆತನ ಸ್ವರವನ್ನು ಕೇಳಿ ಆತನನ್ನು ಹಿಂಬಾಲಿಸುವಂತೆ ಕರೆಯುತ್ತಾನೆ. ಈ ನಮೂನೆಯ ಮೇಲಿನ ಗಮನಿಸುವಿಕೆಯು ಪ್ರಸ್ತುತ ಸುಗ್ಗಿ ಅಥವಾ ಕೊಯ್ಲುಗಾಲದಲ್ಲಿ ನೆರವೇರಬೇಕಾದ ಕಾರ್ಯದ ಲಕ್ಷಣವನ್ನು ಒದಗಿಸುತ್ತದೆ. ಸಹಸ್ರಮಾನದ ಯುಗದಲ್ಲಿ ಮತ್ತು ರಾಜ್ಯದಲ್ಲಿನ ಇನ್ನೂ ಅನುಕೂಲಕರ ಪರಿಸ್ಥಿತಿಯಲ್ಲಿ ಮತ್ತೊಂದು ವ್ಯಾಪಕವಾದ ಬಿತ್ತನೆಯು ಕೂಡಲೇ ಪ್ರಾರಂಭವಾಗುತ್ತದೆ. ವಾಸ್ತವವಾಗಿ ಪುನರ್ವಶದ ಮೇಲಿನ ಸತ್ಯ ಮುಂತಾದವುಗಳ ಬೀಜಗಳು ಆ ಬರಲಿರುವ ಬೆಳೆಯನ್ನು ಉತ್ಪತ್ತಿ ಮಾಡುವುದಾಗಿದ್ದು, ಈಗಲೂ ಸಹ ಅಲ್ಲಿ ಇಲ್ಲಿ ಬಯಕೆಯುಳ್ಳ ನಿಜವಾದ ಹಸಿವೆಯುಳ್ಳವರು ಮಧ್ಯ ಪಡುವುದು. ಆದರೆ ಇದು ಇಲ್ಲಿ ಈಗ ಒಂದು ಸಂಭವನೀಯ ಕಾರ್ಯವಾಗಿದೆ. ಯಾಕೆಂದರೆ ಅದರ ಯಹೂದಿ ನಮೂನೆಯಂತೆ ಪ್ರಸ್ತುತ ಸುಗ್ಗಿಯು ಸ್ಪಷ್ಟವಾಗಿ ಹೇಳಿಕೊಳ್ಳುವ ತಮ್ಮನ್ನು ಕ್ರೈಸ್ತ ರಾಜ್ಯಗಳೆಂದು ಕರೆದುಕೊಳ್ಳುವವರುಗಳಿಂದ ಶೇಖರಿಸಿದ ಭಕ್ತ ಜನರನ್ನು ಉತ್ಪತ್ತಿಗೊಳಿಸಿ ಕರ್ತನೊಂದಿಗೆ ಸತ್ಯವನ್ನು ಬೋಧಿಸುವಂತೆ ಮಾತ್ರವಲ್ಲ, ಲೋಕದ ಪುನರ್ವಶ ಕಾರ್ಯವನ್ನು ಕಾರ್ಯಗತಗೊಳಿಸುವಂತೆ ಅವರನ್ನು ಸೇರಿಕೊಳ್ಳುವ ಕೊಯ್ಲು ಮಾಡುವ ಕಾಲವಾಗಿದೆ. ಹೌದು, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮುಖ್ಯವಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಯಹೂದ್ಯರ ಸುಗ್ಗಿ ಕಾರ್ಯ ಅಂತ ಹೇಳಿದಾಗ ಸುಗ್ಗಿ ಕಾರ್ಯ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಸುಗ್ಗಿ ಅಂದಾಗ ನಾವು ಈ ವ್ಯವಸಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ವ್ಯವಸಾಯ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸಾಮಾನ್ಯವಾಗಿ ನಮ್ಮ ದೇಶ, ಭಾರತ ದೇಶ ಹಳ್ಳಿಗಳ ದೇಶ, ಅದರಿಂದ ನಮ್ಗೇನು ಅದನ್ನ ಕಷ್ಟ ಅಲ್ಲ. ಈ ಸುಗ್ಗಿ ಅಂತ ಕರೆದಾಗ ಮೊದ್ಲೇನ್ ಮಾಡ್ಬೇಕು, ಬಿತ್ತನೆ ಕೆಲಸ ಆಗಿರುತ್ತೆ. ಆ ಬಿತ್ತಿದ ಬೆಲೆ ಇಷ್ಟಿಷ್ಟು ನಿಗದಿಯಾದಂತ ಸಮಯದಲ್ಲಿ ಅದನ್ನ ಆದ ನಂತರ ಫಲ ಕೊಡಿರುತ್ತೆ. ಅವಾಗ ಸುಗ್ಗಿ ಕಾರ್ಯ ಇದ್ದೇ ಇರುತ್ತೆ. ಎರಡು ಭಾಗ ತುಂಬಾ ಮುಖ್ಯವಾಗಿರುತ್ತೆ, ಬಿತ್ತುವುದು ಮತ್ತೆ ಕೊಯ್ಯುವುದು. ಆದ್ರೆ ಇಲ್ಲಿ ಸುಗ್ಗಿ ಅಂತ ಹೇಳಿದಾಗ ಏನಪ್ಪಾ ಅಂದ್ರೆ, ಇದು ಫೈನಲ್ ಅಂದ್ರೆ ನಾವು ಪಟ್ಟ ಪ್ರಯಾಸಕ್ಕೆ ಒಂದು ಫಲ ಸಿಗ್ತಾ ಇದೆ. ಆ ಫಲವನ್ನ ಶೇಖರಣೆ ಮಾಡುವಂತ ಒಂದು ಕೆಲಸ. ಫಲ ಬಂದಿದೆ, ಕೊಯ್ಲಿಗೆ ಬಂದಿದೆ, ಅದನ್ನ ಶೇಖರಣೆ ಮಾಡುವಂತ ಒಂದು ಹಂತಕ್ಕೆ ನಾವು ತುಂಬಾ ಉತ್ಸಾಹದಿಂದ ಆ ಟೈಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ವಾ ಸುಗ್ಗಿ ಕಾರ್ಯದಲ್ಲಿ. ಬಟ್ ಇಲ್ಲಿ ಇದೇ ವಿಷಯ ಇಸ್ರೇಲ್ ಜನರಿಗೆ ಅನ್ವಯ ಮಾಡ್ಬೇಕಾದ್ರೆ ಆ ಸುಗ್ಗಿಯಲ್ಲಿ ಎರಡು ಮುಖ್ಯವಾದಂತ ಒಂದು ಭಾಗವನ್ನು ನೋಡ್ಬೋದು. ಮೊದಲನೇದಾಗಿ ಒಂದು ಆತ್ಮಿಕ ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ, ಲಿಟ್ರಲ್ ವಿಷಯ ಅಲ್ಲ. ಏನಪ್ಪಾ ಅಂದ್ರೆ, ಒಬ್ಬರಿಗೆ ಸತ್ಯವನ್ನ ಹೇಳಿ ಕೊಟ್ಟು ಆ ಸತ್ಯದ ಮೂಲಕ ಅವರು ಹೆಸರು ಕ್ರೈಸ್ತರಿರ್ಬೋದು, ಇಲ್ಲ ತಪ್ಪಾದ ಬೋಧನೆಗಳಿರ್ಬೋದು, ಎಲ್ಲವನ್ನ ಬಿಟ್ಟು ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಕ್ರಿಸ್ತನಿಗಾಗಿ ತನ್ನ ಸಮರ್ಪಣೆ ಮಾಡಿ ಮರಣದವರೆಗೂ ನಂಬಿಕಸ್ಥರಾಗಿರುವಂತ ಒಂದು ಭಾಗ ಈ ಸುಗ್ಗಿಯಲ್ಲಿ ನಾವು ಮಾಡಿದಂತ ಒಂದು ಕೆಲಸ ಅಲ್ವಾ. ಇದೇನಪ್ಪಾ ಅಂದ್ರೆ, ಬಿತ್ತಬೇಕು ನಂತರ ಕೊಯ್ಬೇಕು. ಬಟ್ ಇಲ್ಲೇನಾಯ್ತು ಅಂದ್ರೆ, ಇಸ್ರೇಲ್ ಜನರಿಗೆ ಒಂದು ಬಿತ್ತುವಂತ ಕೆಲಸ ಅನ್ನುವಂತ ಹೆಚ್ಚಾಗಿ ಅಲ್ಲ, ಇಲ್ಲಿ ಒಂದು ಗುಣದಿಂದ ಇನ್ನೊಂದು ಗುಣಗಳಿಗೆ ಮಾರ್ಪಡುವ ಒಂದು ವಿಷಯಕ್ಕೆ ಬದಲಾಗಿ ಕಳೆದೋಗಿರೋರ್ನ ಹುಡುಕುವಂತ ಕೆಲಸವಾಗಿತ್ತು. ಮುಖ್ಯವಾಗಿ ಇನ್ನು ಹೆಚ್ಚಾಗಿ ಹೇಳ್ಬೇಕಾದ್ರೆ, ಈ ಆಡುಗಳಿಂದ ಕುರಿಗಳಾಗಿ ಮಾಡುವ ಬದಲಾಗಿ, ಈ ಎಲ್ಲಾ ಪ್ರಪಂಚದಲ್ಲಿ ಆಡುಗಳಿದ್ರೆ ಬಾಬಿಲೋನ್ ಎಲ್ಲ ಒಂದು ಆಡುಗಳಂತ ತಿಳ್ಕೊಳ್ಳಿ. ದೇವರಿಗೆ ಬೇಕಾದ ಕುರಿ, ಅವ್ರನ್ನ ಕುರಿಯಾಗಿ ಕನ್ವರ್ಟ್ ಮಾಡ್ಬೇಕು. ದೇವರ ಸತ್ಯ ಹೇಳಿಕೊಟ್ಟವ್ರಿಗೆ ಏನ್ ಮಾಡ್ತಾರೆ, ಕುರಿಗಳಾಗಿ ಕುರಿಯ ಗುಣಗಳನ್ನ ಬೆಳೆಸ್ಕೊಳ್ತಾರೆ. ಇದು ಒಂದು ಸುಗ್ಗಿ. ಆದ್ರೆ ಇಲ್ಲಿ ಇಸ್ರೇಲ್ ಜನರು ಏನಾಗಿದ್ರೆ, ಕಳೆದೋಗ್ಬಿಟ್ಟಿದ್ದಾರೆ, ಚೆದರಿ ಹೋಗಿದ್ದಾರೆ, ಕುರುಡರಾಗಿದ್ದಾರೆ. ಅವ್ರನ್ನ ಹುಡುಕಬೇಕು. ಕಾಣೆಯಾಗಿರುವಂತ ಇಸ್ರೇಲ್ ಜನರನ್ನ ಕಂಡಿಡಿದು ಅವ್ರನ್ನ ಸೇರಿಸ್ಬೇಕು. ಇದು ತುಂಬಾ ಮುಖ್ಯವಾದಂತ ಒಂದು ವಿಷಯ. ಯಾಕಂದ್ರೆ ಅವರಲ್ಲಿ ಮೊದಲೇ ಈ ವಿಷಯಗಳಿತ್ತು, ಇದ್ರಲ್ಲಿ ಬೆಳೆದಿತ್ತು ಅವ್ರಿಗೆ, ಅದನ್ನ ಮತ್ತೆ ನೆನಪು ಮಾಡ್ಬೇಕು. ಇದನ್ನ ಯೋಹಾನ ಸ್ನಾನಿಕನ ಓಡುವ ಬಂದ್ ಮಾಡ್ತಾರೆ ಅಲ್ವಾ. ಆ ತಂದೆಗಳವರು ಮಕ್ಕಳವರು ಇದನ್ನ ತಂದೆಯ ಕಡೆಗೆ ಏನ್ ಮಾಡ್ತಾರೆ, ತಿರುಗಿಸ್ಬೇಕಂದ್ರೆ ದೇವರ ವಿಷಯನ ಹೇಳ್ಕೊಟ್ಟಿನ ತಿರುಗಿಸುವಂತ ಮನಸ್ಸಾಂತರ ಹೊಂದುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅವನ್ನ ಕಂಡಿಡಿದು
ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕರಿಸುವಂತ ಒಂದು ಕೆಲಸವನ್ನ ಮಾಡ್ಬೇಕಾಗಿರೋದು ತುಂಬಾ ಮುಖ್ಯವಾದ ಒಂದು ವಿಷಯ ಅಲ್ವಾ. ಅದರಲ್ಲಿ ಈ ಕುರಿಗಳು ಕಳ್ದೋಗಿದೆ ಅಂದ್ಮೇಲೆ ಎಲ್ಲೋ ಯಾವುದೋ ಒಂದು ಅಪಾಯದಲ್ಲಿ ಇದ್ದೇ ಇದೆ, ಕಷ್ಟದಲ್ಲಿದೆ. ಅದಕ್ಕೆ ನಮ್ಮ ಕುರುಬನ್ ಏನ್ ಬಂದಿದ್ದಾರೆ ಅವ್ರನ್ನ ಬಿಡಿಸ್ಕೊಳ್ಳೋದಿಕ್ಕೆ, ಅವ್ರನ್ನ ಕಾಪಾಡೋದಕ್ಕೆ ಏನ್ ಮಾಡಿದ್ದಾರೆ, ಬಂದಿದ್ದಾರೆ. ಆ ಕುರಿಗಳು ಬರ್ತಾರ ಅಂದ್ರೆ ನಿಜವಾಗ್ಲೂ ಏನಪ್ಪಾ ಅಂದ್ರೆ ಯಾವ ರೀತಿಯಲ್ಲಿ ಬರ್ತಾರಂದ್ರೆ ಕುರುಬನು ಆ ಕುರಿಗಳನ್ನ ಹೇಗೆ ಕಂಡಿಡ್ತಾರೆ ಅಂದ್ರೆ ಆತನ ಸ್ವರದಿಂದಲೇ. ಎಲ್ಲೋ ಒಂದ್ ಕಡೆ ಒಂದು ಕುರಿ ಸಿಗ್ಲಾಕೊಂಡಿದೆ, ಆ ಕುರಿ ತುಂಬಾ ಜ್ಞಾನವಾಗಿರ್ಬೇಕಾದ್ರೆ ಎರಡು ಕೆಲಸ ಮಾಡುತ್ತೆ. ಏನಪ್ಪಾ ಅಂದ್ರೆ ದುಷ್ಟ ಒಂದು ಪ್ರಾಣಿಗಳಿರುವಂತ ಸಮಯದಲ್ಲಿ ಅದು ಸ್ವರವನ್ನ ಬಿಡಲ್ಲ. ಯಾಕಂದ್ರೆ ದುಷ್ಟ ಪ್ರಾಣಿಗಳು ಅದನ್ನ ಗುರುತು ಕಂಡಿಡುತ್ತೆ, ಅದನ್ನ ಸಾಯಿಸ್ಬಿಡುತ್ತೆ, ಇಲ್ಲ ಕೊಂದಾಕ್ಬೋದು, ಏನ್ ಬೇಕಾದ್ರೆ ನಡಿಬಹುದು. ಆದ್ರೆ ಕುರುಬನು ಸೌಂಡ್ ಬಂದಾಗ ಸೌಂಡ್ ಕೊಡುತ್ತೆ, ನಾನು ಇಲ್ಲೇ ಇದ್ದೀನಿ ಅಂತ ಅಲ್ವಾ. ಸೊ ಇದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸ್ವರ, ಆತನ ಬೋಧನೆ, ಆತನ ಸತ್ಯವು ಹೀಗೆ ಇತ್ತು ಆ ಕಾಲದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರ್ಕೊಂಡು ಹೋಗ್ಬೇಕಾದ್ರೆ ಕೆಲವರು ಆಕರ್ಷಿತರಾದ್ರು ಆತನ ಬೋಧನೆಗೆ ಅಟ್ರಾಕ್ಷನ್ ಆಗ್ಬಿಟ್ರು ನೋಡ್ರಿ ಅಲ್ವಾ. ಈಗ ಸುಮ್ನೆ ನೀವೆಲ್ಲ ಹೋಗ್ತಾ ಇದೀರಾ, ಯಾವ್ದೋ ಒಂದ್ ಸೌಂಡ್ ಬರುತ್ತೆ, ಟಕ್ಕಂತ ತಿರುಗಿ ನೋಡಿ ಏನಪ್ಪಾ ಅಂತ ಕೇಳಕ್ ಹೋಗ್ತೀರ ನೋಡ್ರಿ. ಆ ತರ ಇತ್ತು ಯಾರಿಗೆ, ನಿಜವಾದ ಕುರಿಗಳ ಗುಣವನ್ನು ಹೊಂದಿದವ್ರಿಗೆ. ಉಪದೇಶವನ್ನ ಕೇಳಕ್ಕೆ ಬರ್ತಾ ಇದ್ರು, ಸತ್ಯವನ್ನ ಕೇಳಕ್ಕೆ ಬರ್ತಾ ಇದ್ರು. ಸತ್ಯವನ್ನ ಕೇಳಕ್ಕೆ ಬರುವುದ್ರಲ್ಲಿ ತುಂಬಾ ಜನ ವಿಭಿನ್ನ ರೀತಿಯಲ್ಲಿ ಇದ್ರು. ನಮ್ಗೆ ಗೊತ್ತು ಏನು ವಿಭಿನ್ನ ರೀತಿಯಲ್ಲಿ. ಯೇಸು ಕ್ರಿಸ್ತನ ಜೊತೆಗೆ ಹೋದ್ರೆ ಟೈಮ್ ಸರಿಯಾಗಿ ಊಟ ಸಿಗುತ್ತೆ, ಬರ್ತಾ ಇದ್ರು. ಯೇಸು ಕ್ರಿಸ್ತನ ಹತ್ರ ಹೋದ್ರೆ ಕಾಯಿಲೆಗಳೆಲ್ಲ ಸರಿಯಾಗುತ್ತೆ, ಬರ್ತಾ ಇದ್ರು. ಕಾಯಿಲೆ ವಾಸಿ ಮಾಡ್ಕೊಂಡ್ರು, ಹೊಟ್ಟೋದ್ರು, ಊಟ ಮಾಡಿದ್ರು, ಹೊಟ್ಟೋದ್ರು. ಇವರೆಲ್ಲ ಈ ಭೂಮಿಗೆ ತಕ್ಕಂತ ವಿಷಯವನ್ನು ಹುಡುಕ್ತಾ ಇದ್ರು ಯೇಸು ಕ್ರಿಸ್ತನಲ್ಲಿ. ನಿತ್ಯ ಜೀವಿಗೆ ತಕ್ಕಂತ ವಿಷಯಗಳನ್ನ ಹುಡುಕ್ತಾ ಇರ್ಲಿಲ್ಲ. ಯೇಸು ಕ್ರಿಸ್ತನ ಹತ್ರ ಹೋದ್ರೆ ಏನಾದ್ರು ಆದಾಯ ಸಿಗುತ್ತಾ, ಲಾಭ ಸಿಗುತ್ತಾ ಅಂತ ಉದ್ದೇಶದಲ್ಲಿ ಅಲ್ವಾ. ಇದೇ ಒಂದ್ ಸ್ಪಿರಿಟ್ ಅಲ್ಲೇ ಯುದಾಸ್ ಮಾರ್ಪಟ್ಟಿರೋದು. ಆದ್ರೆ ಆತ್ಮಿಕವಾದ ವಿಷಯವನ್ನ ಏನ್ ಮಾಡಿಲ್ಲ, ಹುಡುಕಿರ್ಲಿಲ್ಲ ಅಲ್ವಾ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಅಲ್ವಾ, ನಾಶವಾಗುವಂತ ಆಹಾರಕ್ಕೋಸ್ಕರ ಕೆಲಸ ಮಾಡದೆ ನಾಶವಾಗ್ದಿರುವಂತ ದೇವರ ವಾಕ್ಯಕ್ಕೋಸ್ಕರ ನೀವೇನ್ ಮಾಡ್ರಿ, ಪ್ರಯಾಸ ಪಡ್ರಿ ಅಂತ. ಹಾಗಿರ್ಬೇಕಾರೆ ಈ ಕುರಿಗಳು, ನಿಜವಾದ ಕುರಿಗಳು ಏನ್ ಮಾಡಿದ್ರು, ಆ ಶಬ್ದವನ್ನ, ಆ ಒಂದು ಉಪದೇಶಕ್ಕೆ ಕಿವಿ ಕೊಟ್ರು. ಯಾರೆಲ್ಲ ಕಿವಿ ಕೊಟ್ರೋ ಅವ್ರು ಏನಾಯ್ತು ಅಂದ್ರೆ ಈ ಒಂದು ಸುಗ್ಗಿಯ ಕೆಲಸ ಅಂದ್ರೆ ಈ ಕುರಿಗಳನ್ನ ಸೇರಿಸುವ, ನೋಡಿ ಇಲ್ಲಿ ಗೋಧಿ ಅಂತ ಬರ್ತಾ ಇದೆ, ಕುರಿಗಳಂತ ಬರ್ತಾ ಇದೆ, ಕನ್ಫ್ಯೂಷನ್ ಮಾಡ್ಕೊಂಡ್ಬೇಡ್ರಿ, ಎಲ್ಲ ಸುಗ್ಗಿಗೆ ಬರ್ತಾರದಿಲ್ಲಿ, ಕರೆಕ್ಟಾ. ಸುಗ್ಗಿ ಅಂದ ತಕ್ಷಣ ಇಲ್ಲಿ ಕುರಿಗಳು ಹೌದು, ಈ ಗೋಧಿಗಳು ಹೌದು, ಒಟ್ಟಿನಲ್ಲಿ ಆ ಫಲವನ್ನ ಶೇಖರಣೆ ಮಾಡುವಂತ ವಿಷಯ, ಕುರಿಗಳನ್ನ ಶೇಖರಣೆ ಮಾಡುವಂತ ವಿಷಯ, ಇದ್ರ ಬಗ್ಗೆನೇ ಇಲ್ಲಿ ಏನ್ ಮಾಡ್ತಾ ಇದಾರೆ, ಮಾತಾಡ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಈ ಒಂದು ಕುರಿಗಳನ್ನ ಶೇಖರಣೆ ಮಾಡುವಂತ, ಈ ಕುರಿಗಳನ್ನ ಕಾಣೆಯಾಗಿರುವಂತ ಕುರಿಗಳನ್ನ ಹುಡುಕುವಂತ ಕೆಲಸವೇ ಅಪೊಸ್ತಲರ ಮೊದಲ ಭಾಗವಾಗಿದೆ. ಹುಡುಕಿ ಅವನ ಕರಿಬೇಕು. ನಾನಾ ಕಡೆ ಚದುರು ಹೋಗಿದ್ದಂತ ಇಸ್ರೇಲ್ ಜನರನ್ನ ಕಳಿಸ್ತಾ ಇದ್ ನೋಡ್ರಿ. ಅದಕ್ಕೆ ದೇವ್ರನ್ನ ಪ್ಲಾನ್ ಮಾಡ್ತಾರೆ ನೋಡ್ರಿ. ಯಾವ ರೀತಿ ಪ್ಲಾನ್ ಮಾಡ್ತಾರೆ, ಪಂಚಶತಮ ದಿನದಲ್ಲಿ ನಾನಾ ಕಡೆಯಿಂದ ಜನರನ್ನ ಮಾಡಿದ್ರೆ ಇಸ್ರೇಲ್ ಜನರು ಬಂದ ಇದು ಯೆರೂಸಲೇಮ್ ಬಂದಿರ್ಬೇಕಾದ್ರೆ ಅನ್ಯ ಭಾಷೆ ಗಿಫ್ಟ್ ನ ಕೊಡ್ತಾರೆ. ಈ ಅನ್ಯ ಭಾಷೆಯಲ್ಲಿ ಅವ್ರು ನಾನಾ ತರದ ಒಂದು ದೇವರ ಸತ್ಯ ಉಪದೇಶಗಳು ಮಾಡ್ತಾ ಇರ್ಬೇಕಾದ್ರೆ ಎಲ್ರು ಅಟ್ರಾಕ್ಷನ್ ಆಗ್ಬಿಡ್ತಾರೆ. ಯಾಕಂದ್ರೆ ಇಸ್ರೇಲ್ ಯೆರೂಸಲೇಮ್ ಇರೋವರಿಗೆ ಬೇರೆ ಬೇರೆ ದೇಶದಲ್ಲಿರುವಂತ ಯಹೂದ್ಯರು ಕಲ್ತಿರುವಂತ ಭಾಷೆ ಗೊತ್ತಾಗಲ್ಲ. ಬಟ್ ಇವ್ರಿಗೆ ಹೆಂಗಪ್ಪ ಗೊತ್ತಾಯ್ತು, ನಮ್ಮ ಭಾಷೆಯಲ್ಲಿ ಮಾತಾಡ್ತಾರೆ ಅಂದ್ಬಿಟ್ಟು ಅದೊಂದು ಅವ್ರಿಗೆ ಆಶ್ಚರ್ಯವಾಯ್ತು. ಕಿವಿಗೊಡಕ್ಕೆ ಮುಂದೆ ಬಂದ್ರು, ಕೇಳೋದಕ್ಕೆ ಮುಂದೆ ಬಂದ್ರು. ನೋಡಿ ಇದೆಲ್ಲ ದೇವ್ರೇನಪ್ಪ ಅಂದ್ರೆ ಕುರಿಗಳನ್ನ ಹುಡುಕುವಂತ ಕೆಲಸ ಮಾಡ್ತಿದ್ರಲ್ಲಿ, ಕರೆಕ್ಟ್ ಅಲ್ವಾ. ಆದ್ರೆ ಕ್ರಿಸ್ತನ ಪ್ರಿಯ ಸಹೋದರರೇ, ಇದು ಆಗಿನ ಕಾಲದಲ್ಲಿ, ಆ ಸುಗ್ಗಿಯ ಕಾಲದಲ್ಲಿ ಇರುವಂತ ವಿಷಯ. ಬಟ್ ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಸುಗ್ಗಿ ಆದ್ಮೇಲೆ ಇನ್ನೊಂದು ಕೆಲಸ ಮಾಡ್ಬೇಕಾಗಿದೆ, ಇನ್ನೊಂದು ಬಿತ್ತುವ ಕೆಲಸ ಮಾಡ್ಬೇಕಾಗಿದೆ ಅಲ್ವಾ. ಈ ಬಿತ್ತುವ ಕೆಲಸನ ಯಾರು ಮಾಡೋದ್ರು, ಅಪೊಸ್ತಲರು ಒಂದ್ ಕಡೆ ಏನ್ ಮಾಡಿದ್ರು ಅಂದ್ರೆ ಈ ಸುಗ್ಗಿಯ ಕೆಲಸವನ್ನ ಮಾಡಿದ್ರು. ಯಹೂದ್ಯರಲ್ಲಿ ಅನೇಕ ಜನರನ್ನ ಆಯ್ಕೆ ಮಾಡಿದ್ರು ಆ ಸಭೆಯಾಗಿ ಅಲ್ವಾ. ಯಾವಾಗ ಯಹೂದ್ಯರ ಆಯ್ಕೆ ಮುಗೀತೋ ನೆಕ್ಸ್ಟ್ ಏನ್ ಮಾಡಿದ್ರು, ಈ ಬಿತ್ತುವ ಕೆಲಸಕ್ಕೆ ಅವರು ಮುಂದುವರೆದ್ರು. ಈ ಬಿತ್ತುವ ಕೆಲಸನ ಏನ್ ಮಾಡಿದ್ರು, ಪ್ರಾರಂಭ ಮಾಡಿದ್ರು ಅಲ್ವಾ. ಏನಪ್ಪಾ ಅಂದ್ರೆ ಇಡೀ ಲೋಕಕ್ಕೆ ಸುವಾರ್ತೆ ಸಾರುವಂತ ಕೆಲಸಕ್ಕೆ ಹೋದ್ರು. ಅದಕ್ಕೆ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ಅಲ್ಲಿಂದ ಹೊರಟೋಗ್ತಾರೆ. ಇದ್ರಲ್ಲಿ ನಾವು ಅಪೊಸ್ತಲ ಕೃತಿಯಲ್ಲಿ ನೋಡ್ಬೇಕಾದ್ರೆ ಕೊನೆಯ ಅಧ್ಯಾಯದಲ್ಲಿ ನೋಡ್ರಿ, ಅಪೊಸ್ತಲ ಕೃತ್ಯಗಳು 20 ಕೊನೆಯ ಅಧ್ಯಾಯ ತಗೊಳ್ರಿ. ಅದರ ಅಪೊಸ್ತಲರು 28ನೇ ಅಧ್ಯಾಯ 27ನೇ ವಾಕ್ಯ ಹೋದ್ರಿ. ಯಾಕೆಂದರೆ ಅಂದರೆ ಈ ಜನರ ಹೃದಯವು ಕೊಬ್ಬಿತ್ತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ, ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದೇ.
ಕಂಟಿನ್ಯೂ ಮಾಡ್ರಿ. ಅದು ಹೌದು, ಅದು 27 ಅಲ್ವಾ ಬ್ರದರ್? 27 ಲಾಸ್ಟ್ ಆಯ್ತು. 28 ಓದಿ. ಆದ ಕಾರಣ ದೇವರಿಂದಾದ ಈ ರಕ್ಷಣೆಯು ಅನ್ಯ ಜನರಿಗೆ ಕಳಿಸಲ್ಪಟ್ಟಿದ್ದೆಂದು ನಿಮಗೆ ಚೆನ್ನಾಗಿ ತಿಳಿದಿರಲಿ, ಅವರಾದರೋ ಕೇಳುವರು ಎಂದು ಹೇಳಿದನು. ಅವನು ಈ ಮಾತನ್ನು ಹೇಳಿದ ಮೇಲೆ ಅವರು ಹೊರಟು ಹೋದರು. ಕರೆಕ್ಟ್ ಅಲ್ವಾ? ನೋಡ್ಬೇಕಾದ್ರೆ ಏನಾಯ್ತು ಅಂದ್ರೆ ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ? ಅಪೊಸ್ತಲ ಪಾಲ್ ಒಬ್ರೆ ಯಹೂದ್ಯರಿಗೂ ಅನ್ಯ ಜನರಿಗೂ ಆಯ್ಕೆ ಮಾಡಂತ ಪಾತ್ರೆಯಾಗಿದ್ದು. ಮೊದಲನೇದಾಗಿ ಯಹೂದ್ಯರಲ್ಲಿ ಆ ಸುಗ್ಗಿ ಕೆಲಸನ ಪೂರೈಸಿ ನಂತರ ಅನ್ಯ ಜನರಲ್ಲಿ ಬಿತ್ತುವಂತ ಕೆಲಸವನ್ನ ಆರಂಭಿಸ್ಬೇಕು. ಹಾಗಾಗಿ ಸುಗ್ಗಿ ಕೆಲಸ ಮಾಡಿದ್ರು, ಮಾಡಿ ಏನೆಲ್ಲ ಕೆಲಸ ಮಾಡಿದ್ರು, ಕೊನೆಗೆ ಯಾರು ಕೇಳಿಲ್ಲ. ಅಲ್ಲಿ ಹೇಳ್ಬಿಟ್ರು, ನೀವು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಗೋಧಿಗಳು ಯಾರೆಲ್ಲ ಸೇರ್ಬೇಕಾಯ್ತು ಸೇರಾಯ್ತು. ಇನ್ನು ನಿಮ್ಗೆ ಇಲ್ಲ, ನಿಮ್ಗೆ ಯಹೂದ್ಯರನ್ನ ನಿಮ್ಮ ಸಮಯ ಯಹೂದ್ಯರ ಟೈಮ್ ಮುಗೀತು, ಯಹೂದ್ಯರ ಕೃಪೆ ಕಾಲ ಮುಗೀತು. ಈಗ ಸುವಾರ್ತೆ ಯಾರಿಗ ಹೋಗ್ಬೇಕು? ಅನ್ಯ ಜನರಿಗೆ ಹೋಗ್ಬೇಕಾಗಿದೆ ಅಲ್ವಾ? ಸೊ ಅನ್ಯ ಜನರಿಗೆ ಬಿತ್ತುವಂತ ಕೆಲಸವನ್ನ ಆರಂಭದಲ್ಲಿ ಏನ್ ಮಾಡಿದ್ರು? ಶುರು ಮಾಡಿದ್ರು. ನೋಡಿ, ಅನ್ಯ ಜನರಲ್ಲಿ ಬಿತ್ತುವಂತ ಕೆಲಸ ಮಾಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿ ಸರಸರೇ ಒಂದು ಡಿಫ್ರೆನ್ಸ್ ಆದಂತ ಒಂದು ಎಕ್ಸ್ಪೀರಿಯನ್ಸ್ ನಾವು ನೋಡ್ಬೋದು. ಇವತ್ತು ಎಷ್ಟು ಜನರ ಆ ವಿಷಯನ ಗಮನಿಸಿದ್ರೆ ಏನೋ ಗೊತ್ತಿಲ್ಲ. ಆ ಅಂದ್ರೆ ಏನು ಗೊತ್ತಿಲ್ದವ್ರಿಗೆ, ಅಂದ್ರೆ ಸತ್ಯವನ್ನೇ ಗೊತ್ತಿಲ್ದಿರೋರಿಗೆ, ಈ ಲೋಕದಲ್ಲಿ ಇರುವಂತ ಬೇರೆ ಬೇರೆ ದೇವರನ್ನ ಆರಾಧನೆ ಮಾಡ್ದಾಗ ನೋಡಿ, ಇವತ್ತು ನಾವೇನಾದ್ರ ಬಗ್ಗೆ ಮಾತಾಡಿದಾಗ ಇವತ್ತು ಲೋಕದ ಗೌರ್ಮೆಂಟ್ ಏನ್ ಮಾಡುತ್ತೆ, ಇವತ್ತು ಅದೊಂದು ಮತಾಂತರ ಮಾಡುವಂತ ಒಂದು ವಿಷಯ ಅಂತ ಬರುತ್ತೆ. ಕೆಲವೊಂದ್ ಕಡೆ ಮತಾಂತರದ ಕಾನೂನು ತಂದಿದೆ ಅಲ್ವಾ, ಮಾಡ್ಬಾರ್ದು. ಬಟ್ ಈ ವಿಷಯಗಳೆಲ್ಲ ಕಾರಣ ಏನಪ್ಪಾ ಅಂದ್ರೆ, ಇದು ತಪ್ಪಾಗಿ ನಡೆದಿರುವಂತ ಒಂದು ವಿಷಯಗಳು. ಏನಪ್ಪಾ ಅಂದ್ರೆ, ಜನರನ್ನ ದುಡ್ಡು ಕೊಟ್ಟು ಹಣ ಕೊಟ್ಟು ಅವರ ಮನಸ್ಸನ್ನ ಬದಲಾವಣೆ ಮಾಡಿ ಕ್ರಿಸ್ತನ ಅಂಗೀಕರಿಸುವಂತ ವಿಷಯಗಳೆಲ್ಲ ಮಾಡ್ಕೊಂಡ್ ಬಂದಿರೋದ್ರಿಂದ ನೋಡಿ, ನಾನೇನೋ ಇವತ್ತು ಸುವಾರ್ತೆ ಸೇವೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನನಗೇನೋ ಯಾರೇನ್ ಮಾಡ್ತಾರೆ? ದುಡ್ಡು ಕೊಡ್ತಾರೆ, ಹಣ ಕೊಡ್ತಾರೆ, ತಿಂಗಳಿಗೆ ಸ್ಯಾಲ್ರಿ ಕೊಡ್ತಾರೆ. ನಾನೇನ್ ಮಾಡ್ತೀನಿ ಅಂದ್ರೆ, ಈ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತೀನಿ. ಅಂದ್ರೆ ಈ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತೀನಿ ಅಂದ್ರೆ, ನಾನ್ ಸ್ಯಾಲ್ರಿ ಇನ್ಕ್ರೀಸ್ ಆಗ್ಬೇಕಾದ್ರೆ ನನಗೆ ಇನ್ನೂ ದುಡ್ಡು ಹೆಚ್ಚು ಬರ್ಬೇಕಾದ್ರೆ ಒಂದು ಕಾಣಿಕೆಯಿಂದ ಬರ್ಬೇಕು. ಇಲ್ಲ ನನ್ ಮೇಲಿರೋರು ಏನ್ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ನಾನು ಸೇವೆ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ, ನನಗೆ ಸ್ಯಾಲ್ರಿ ಕೊಡ್ತಾರೆ. ಪ್ರಪಂಚದಲ್ಲಿ ಹಿಂಗೆ ನಡೀತಾ ಇರೋದು ಇವತ್ತು. ಮಿಷನರಿ ಕೆಲಸ ಎಲ್ಲ ಮೊದ್ಲು ಹಿಂಗೆ ನಡೀತಾ ಇರೋದು. ಇವತ್ತೆಲ್ಲ ಫಾರಿನ್ ಫಂಡ್ ಎಲ್ಲ ತುಂಬಾ ಸ್ಟಾಪ್ ಆಗಿದೆ, ಹಲವಾರು ರೀಸನ್ ಇಂದ ಸ್ಟಾಪ್ ಆಗಿದೆ. ಬಟ್ ಏನಪ್ಪಾ ಅಂದ್ರೆ, ಈ ರೀತಿ ಮಾಡ್ಬೇಕಾದ್ರೆ ನಾನು ಎಷ್ಟು ಜನರನ್ನ ಆದಾಯಕ್ಕೆ ತರ್ತೀನೋ ಅಷ್ಟ್ರ ಮಟ್ಟಿಗೆ ನನಗೆ ಏನಾಗಿರುತ್ತೆ, ಒಳ್ಳೆ ಹೆಸರು ಇರುತ್ತೆ, ನನಗೆ ಕಾಣಿಕೆ ಕೂಡ ಜಾಸ್ತಿ ಬರುತ್ತೆ. ಅವಾಗ ನಾನು ಏನ್ ಮಾಡ್ತೀನಿ, ಕೆಲವ್ರನ್ನ ಬಲವಂತವಾಗಿ ಕ್ರಿಸ್ತನಲ್ಲಿ ತರ್ತೀನಿ, ಏನೇನೋ ವಿಷಯಗಳನ್ನ ಹೇಳಿ ತರ್ತೀನಿ. ಸತ್ಯ ಹೇಳಿ ತರಲ್ಲ ಅವ್ರಿಗೆ. ಯಾಕಂದ್ರೆ ನನ್ನ ಉದ್ದೇಶ ಇರೋದು ಅವರಿಂದ ನನಗೆ ಬರುವಂತ ದುಡ್ಡು, ಹಣ ಅಷ್ಟೇ. ನನ್ನ ಮೇಲಿಂದ ಬರುವಂತ ದುಡ್ಡು, ನಾನು ಮಾಡುವಂತ ಒಳ್ಳೆ ಸೇವೆಯಿಂದ ಬರುವಂತ ದುಡ್ಡು, ಇದೆಲ್ಲ ಒಂದು ಉದ್ದೇಶಕ್ಕೋಸ್ಕರ ಮಾಡಿದ್ದೀನಿ. ಇದು ಜನರಿಗೆ ಗೊತ್ತಾಯ್ತು. ಇವತ್ತು ಮತಾಂತರ ಒಂದು ವಿಷಯ ನೋಡ್ಬೇಕಾದ್ರೆ ಅವತ್ತು ಇದೆಲ್ಲ ಇರ್ಲಿಲ್ಲ ಕ್ರಿಸ್ತನ ಪ್ರೀತಿಯ ಸರಸರಿ. ಇವತ್ತು ನೋಡ್ರಿ ಎಷ್ಟರ ಮಟ್ಟಿಗೆ ಸಿಸ್ಟಮ್ ಚೇಂಜ್ ಆಗಿದೆ. ಬಟ್ ಬಿಗಿನಿಂಗ್ ಅಲ್ಲಿ ಇಸ್ರೇಲ್ ಏನ್ ಮಾಡ್ತಿದ್ರು, ಅಪೊಸ್ತಲರು ಎಲ್ಲ ಕಡೆಗೆ ಹೋಗಿ ಸುವಾರ್ತೆನ ಸಾರಕ್ಕೆ ಶುರು ಮಾಡಿದ್ರು. ಅದ್ರಲ್ಲೂ ಕೂಡ ನಾನಾ ತರದ ಕಷ್ಟಗಳು ಅವರಿಗೆ ಬರ್ತಾ ಇತ್ತು. ಯಾಕಂದ್ರೆ ಈಗ ಒಂದು ವಿಗ್ರಹ ಆರಾಧನೆ ಮಾಡೋರು ಆ ವಿಗ್ರಹ ಆರಾಧನೆ ವಿಷಯದಲ್ಲಿ ತುಂಬಾ ಲಾಭವನ್ನ ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ. ಅವ್ರು ಮಾಡೋದು ವಿಗ್ರಹಗಳನ್ನ ಇಟ್ಕೊಂಡು, ಆ ಪೂಜೆ ಪದಾರ್ಥ ಇಟ್ಕೊಂಡು, ಆ ದೇವರ ವಿಷಯದಲ್ಲಿ ಹಬ್ಬದ ವಿಷಯಗಳಿಗೆ ಸಂಬಂಧಪಟ್ಟಂತ ವಿಷಯಗಳು ಎಲ್ಲ ಕೂಡ ಲಾಭ ಇರುತ್ತೆ ಅಲ್ವಾ? ಇವಾಗ ತಕ್ಷಣ ಎಲ್ರು ಕ್ರೈಸ್ತರಾದ್ರೆ ಆ ಬಿಸ್ನೆಸ್ ಮಾಡೋರ್ಗಳ ಹೊಟ್ಟೋಗ್ಬಿಡುತ್ತೆ, ಅವ್ರ ಲಾಸ್ ಆಗ್ಬಿಡುತ್ತೆ. ಅಂತವ್ರು ಏನ್ ಮಾಡ್ತಾರೆ, ಇದಕ್ಕೆ ಆಪೋಸಿಟ್ ಆಗ್ತಾರೆ. ಈಗ ಅಪೋಸ್ತಲರೆಲ್ಲ ತುಂಬಾ ಕಡೆ ನಮ್ಗೆ ಆಪೋಸಿಟ್ ಆಗಿರೋ ನಮ್ಗೆ ಗೊತ್ತಿದೆ ಅಲ್ಲ ತಾನೆ. ಆಗಿರ್ಬೇಕಾದ್ರೆ ಈ ಒಂದು ವಿಷಯಗಳ, ಈ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಈ ಬಿತ್ತುವಂತ ಕೆಲಸನ ಮಾಡಿದ್ರು. ಅನ್ಯ ಜನಗಳ ಮಧ್ಯದಲ್ಲಿ ಸುವಾರ್ತೆನ ಬಿತ್ತೋದು ಅಷ್ಟೇ ಈಸಿ ಆದಂತ ವಿಷಯ ಅಲ್ಲ. ಅದರಲ್ಲಿ ಅಪೋಸ್ತಲ ಪಾಲ್ ತುಂಬಾ ಎಕ್ಸ್ಪರ್ಟ್. ದೇವ್ರು ಅದಕ್ಕೆ ಅಪೋಸ್ತಲ ಪಾಲ್ನ ಆಯ್ಕೆ ಮಾಡಿದ್ದು. ತುಂಬಾ ಟ್ಯಾಲೆಂಟ್. ಅಪೋಸ್ತಲ ಪಾಲ್ ರೀತಿ ಟ್ಯಾಲೆಂಟ್ ಯಾರು ಅಪೋಸ್ತಲರು ಇರ್ಲಿಲ್ಲ. ಯಹೂದ್ಯರಿಗೆ ಯಹೂದ್ಯರಾಗಿ, ಅನ್ಯ ಜನರಾಗಿ ಯಾವ ರೀತಿ ಮಾತಾಡ್ಬೇಕಂದ್ಬಿಟ್ಟು ತುಂಬಾ ಸ್ಪೆಷಲ್ ಆಗಿ ಕಲ್ತ್ಬಿಟ್ಟಿದ್ರು ಅಪೋಸ್ತಲರು ಅಲ್ವಾ? ನಾವು ಇದ್ರಲ್ಲಿ ಓದ್ತೀವಲ್ಲ. ಹಾಗಾಗಿ ಏನ್ ಮಾಡಿದ್ರು ಅಂದ್ರೆ, ಇವರು ಸುವಾರ್ತೆನ ಸಾರ್ಬೇಕಾದ್ರೆ ಕೆಲವೊಬ್ರು ಆ ಸುವಾರ್ತೆಗೆ ತುಂಬಾ ಬೆಲೆ ಕೊಟ್ರು ಅಲ್ವಾ? ತುಂಬಾ ಬೆಲೆ ಕೊಟ್ಟು ಆ ಬೀಜವನ್ನ ಬಿತ್ಬೇಕಾದ್ರೆ ಅದೊಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಕ್ರಿಸ್ತನ ಪ್ರೀತಿಯ ಸರಸರು ಇದೆ. ನಾವ್ ಯಾರಾದ್ರೂ ಹೋಗ್ಬಿಟ್ಟು ನಿಜವಾಗ್ಲೂ ನಿಮ್ಮ ಲೈಫಲ್ಲೂ ಆತರ ಒಂದು ಅನುಭವ ಆಗಿರುತ್ತೆ. ನಾವು ಸುವಾರ್ತೆನ ಸಾರದಾಗಿಲ್ಲ, ಸಬ್ಜೆಕ್ಟ್ ನ ಮಾತಾಡಿದಾಗ ಯಾರೊಬ್ರು ತುಂಬಾ ಆಸಕ್ತಿಯಿಂದ ಕೇಳ್ತಾರ ನೋಡ್ರಿ, ಅವಾಗ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಅವ್ರಿಗೋಸ್ಕರ ನಾವು ಪಡುವಂತ ಯಾವುದೇ ಕಷ್ಟನೂ ಕಷ್ಟ ಅನ್ಸಲ್ಲ. ಕೆಲವೊಂದ್ ಟೈಮಲ್ಲಿ ನಾವ್ ಇಲ್ಲಿಂದ ಸಬ್ಜೆಕ್ಟ್ ಎಲ್ಲ ಮಾತಾಡಕ್ ಹೋಗ್ತಿವಿ, ಜನ ಅಲ್ಲಿರೋಂತ ಆಸಕ್ತಿ ನೋಡಿ ನಾವು ಕಷ್ಟದಿಂದ ಹೋಗಿರೋದೆಲ್ಲ ಮರ್ತೋಗ್ತಿವಿ. ಆದ್ರೆ ಕೆಲವೊಂದ್ ಕಡೆ ಹೋದಾಗ ನಿದ್ದೆ ಮಾಡ್ತಾ ಇರ್ತಾರೆ. ನಾವು ಇಷ್ಟು ಕಷ್ಟ ಪಡ್ಕೊಂಡು ಹೋಗಿ ಸಬ್ಜೆಕ್ಟ್ ಮಾತಾಡೋಣ ಅಂದ್ರೆ ತೂಗಾಡಿಸ್ತಾ ಇರ್ತಾರೆ. ನಮ್ಗೆ ಅನ್ಸುತ್ತೆ ಗೊತ್ತಾ, ನಮ್ಗೆ ಯಾಕೆ ತಾನೇ ಬಂದು ಅನ್ಸ್ಬಿಡುತ್ತೆ. ನೋಡ್ರಿ, ಇದೆಲ್ಲ ನಮ್ ಲೈಫಲ್ಲಿ ಆಗಿರೋಂಥ ಎಕ್ಸ್ಪೀರಿಯನ್ಸಸ್. ಸಹೋದರ, ನಾವು ಇಷ್ಟು ದೂರ ಹೋಗಿ ಪ್ರಯಾಸ ಪಟ್ರೆ ಆ ಪ್ರಯಾಸದ ಫಲ ಕೆಲವರು ಅರ್ಥನೇ ಆಗಿರಲ್ಲ. ಅಲ್ಲಿಗೆ ಏನೋ ಕಟಾಚಾರಕ್ಕೆ ಬಂತಾರೆ, ಎಕ್ಲೇಶರ್ ಕುತ್ಕೊಳ್ತಾರೆ, ನಾವು ಮಾತಾಡಿದಾಗ ಎಲ್ಲ ನಿದ್ದೆ ಮಾಡ್ಕೊಂಡು ಸಬ್ಜೆಕ್ಟ್ ಕೇಳ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಹೆಂಗಿರುತ್ತೆ ಯೋಚನೆ ಮಾಡಿ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಹೋಗಿ ಪ್ರಯಾಸ ಪಡ್ಬೇಕಾದ್ರೆ ಇವರು ನಮ್ ಬೆಲೆ ಕೊಡ್ತಾ ಪರಲ್ಲ, ದೇವ್ರ ವಾಕ್ಯಕ್ಕೂ ಬೆಲೆ ಕೊಡ್ತಿಲ್ಲ. ಯಾಕೆ ಬರ್ಬೇಕು ನಮ್ಗೆ? ಯಾಕೆ ಬಂದು ಇಲ್ಲಿ ಸಬ್ಜೆಕ್ಟ್ ಮಾತಾಡ್ಬೇಕು ಅನ್ಸ್ಬಿಡುತ್ತೆ ನಮ್ಗೆ. ಆ ರೀತಿ ಅಪೊಸ್ತಲ ಪಾಲ್ಗೆಲ್ಲ ಸತ್ಯವನ್ನ ಅವ್ರು ಮಾತಾಡ್ಬೇಕಾದ್ರೆ ಅವ್ರು ಅದನ್ನೇ ಮಾತಾಡ್ತಾರೆ. ನಾನು ಎಣ್ಣಿಕೆ ಇಲ್ಲವ್ರಿಗೆ ಸತ್ಯವನ್ನ ಹೇಳಿದೆ, ನಾನು ಮಾತಾಡುವಂಥದ್ದು
ಉಪದೇಶ ಮಾಡುವಂಥದ್ದು ವ್ಯರ್ಥವಾಗಬಾರದೊಂದು ಅಂತ ಮಾತಾಡ್ತಾರೆ. ಅಂದ್ರೆ ವೇಸ್ಟ್ ಆಗ್ಬಾರ್ದು. ಸುಮ್ನೆ ಹೋಗ್ಬಿಟ್ಟು ಏನೋ ಫಾರ್ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಏನೋ ಒಂದು ಕಡೆಗೆ ಹೋಗ್ಬಿಟ್ಟು ಸಬ್ಜೆಕ್ಟ್ ಮಾತಾಡೋಣ ಅಂತ ಮಾತಾಡ್ಲಿಲ್ಲ ಅಪೊಸ್ತಲ ಪೌಲ್. ಅದಕ್ಕೆ ಸುವಾರ್ತೆನ ಅಷ್ಟರ ಮಟ್ಟಿಗೆ ಅವ್ರು ತಗೊಂಡೋಗಿದ್ದಾರೆ. ನಮ್ ತರ ಇರ್ಲಿಲ್ಲ ಅವ್ರು ಏನ್ ಮಾಡಿದ್ರು ಗೊತ್ತಾ? ಟೈಮ್ ವೇಸ್ಟ್ ಮಾಡದೆ, ಟೈಮ್ ಪಾಸ್ ಮಾಡದೆ, ಯಾರು ಆಸಕ್ತರಾಗಿದ್ರು ಅವ್ರಿಗೆ ಇಂಪಾರ್ಟೆಂಟ್ ಕೊಟ್ರು ಅಲ್ವಾ? ಆ ರೀತಿ ಆಸಕ್ತಿ ಇದ್ದಾಗ ಅಂತವನ್ನ, ಅದಕ್ಕೆ ವಾಕ್ಯ ಹೇಳ್ತಿದೆ, ಯಾರು ನಿಜವಾಗ್ಲೂ ಹಸಿ ಉಳ್ಳವರಾಗಿದ್ರೋ, ಯಾರು ನೋಡ್ರಿ, ಯಾರು ತುಂಬಾ ಹಸಿ ಉಳ್ಳವರಾಗಿದ್ರೋ ಅವರ ಮಧ್ಯೆ ಮಾತಾಡ್ಬೇಕಾದ್ರೆ ಹೆಂಗಿರ್ತ ಗೊತ್ತಾ ಸತ್ಯ? ಆ ರಿಯಾಕ್ಷನ್ಸ್ ಗೊತ್ತಾಗುತ್ತೆ. ಕೆಲವೊಂದ್ ಕಡೆ ನಾವು ಸಬ್ಜೆಕ್ಟ್ ಮಾತಾಡ್ಬೇಕಾದ್ರೆ ನಾವು ಮಾತಾಡಿ ಮುಗಿಸ್ತೀವೋ ಇಲ್ವೋ 10 ಪ್ರಶ್ನೆಗಳು ಇಟ್ಕೊಂಡು ವೈಟಿಂಗ್ ಇಡ್ತಾರೆ. ಹಿಂಗ್ ಮಾತಾಡಿದ್ರೆ ಅದೇನು ಇದೇನು ಬಿಟ್ಟು ಕೆಲವ್ರಂತೂ ಏನು ಕೇಳಲ್ಲ. ನಾವು ಪ್ರಶ್ನೆ ಕೇಳಿದ್ರೆ ಉತ್ತರನೂ ಕೊಡಲ್ಲ. ಇದೆ ಅಲ್ವಾ ನಮ್ಗೆ ಗೊತ್ತಾಗೋದು ಹಸಿವೇನಾ, ಅವ್ರಿಗೆ ಆಸಕ್ತಿ ಇದೆಯಾ ಅಂದ್ಬಿಟ್ಟು. ಅವಾಗ ಏನಾಗುತ್ತೆ, ಕೆಲವೊಂದ್ ಟೈಮಲ್ಲೆಲ್ಲ ನಾವು ಇಷ್ಟ ಕೂಡ ಹೋಗಿದ್ವಿ, ಕ್ರಮೇಣ ಈ ಆಸಕ್ತಿ ಇಲ್ದವ್ರ ಕಡೆಯಲ್ಲೆಲ್ಲ ಏನ್ ಮಾಡಕ್ಕಾಗಲ್ಲ, ಹಂಗೆ ನಿಂತೋಗ್ಬಿಡುತ್ತೆ ಸಬ್ಜೆಕ್ಟ್, ಮಾತಾಡಕ್ಕೂ ಆಗಲ್ಲ. ಅದು ಸ್ಟಾಪ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಅಂದ್ರೆ ಇಷ್ಟು ಬೆಲೆಗಳ ಸತ್ಯದ ಒಂದು ಪ್ರಾಮುಖ್ಯತೆ ಅವ್ರಿಗೆ ಗೊತ್ತಿರಲ್ಲ. ಬಟ್ ಕೆಲವೊಂದ್ ಕಡೆಯಲ್ಲೂ ಎಷ್ಟೋ ಪಾಸ್ಟರ್ಸ್ ಏನ್ ಮಾಡ್ತಾರೆ, ಅವ್ರನ್ನ ಬೈದು ಅವ್ರಿಗೆ ಹೋಗ್ಬಿಡಿ ಅಂತ ನಿಷೇಧ ಮಾಡಿದ್ರು, ಅವ್ರು ಊಸ್ಕೊಂಡು ಬೈಕೊಂಡು ಅಲ್ಲಿಂದ ಬಿಟ್ಕೊಂಡ್ ಸತ್ಯ ಕೇಳಿ ನಿಂತ್ಕೊಳ್ಳೋರು ಇದ್ದಾರೆ ಕ್ರಿಸ್ತನ ಪ್ರೀತಿಸೋರು. ಸರಿ, ಅಷ್ಟೆಲ್ಲ ಕಷ್ಟ. ಅಂದ್ರೆ ಸತ್ಯದ ಬೆಲೆ ಅವ್ರಿಗೆ ಗೊತ್ತಾಗ್ಬಿಡ್ತು, ಒಂದು ನಿಜವಾದ ಸತ್ಯದ ಬೆಲೆ. ಅಂತ ಕಡೆ ಏನಾಗುತ್ತಂದ್ರೆ ತುಂಬಾ ಪ್ರಯಾಸ ಪಡ್ಬಹುದು, ತುಂಬಾ ಕಷ್ಟ ಪಡ್ಬಹುದು. ಹೀಗೆ ಅಪೊಸ್ತಲರು ಏನ್ ಮಾಡಿದ್ದಾರೆ, ಈ ಬಿತ್ತುವಂತ ಕೆಲಸವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಕೆಲವೊಂದ್ ಕಡೆ ಅವ್ರಿಗೆ ಅಪಾಯ ಬಂದಿದೆ, ಕೆಲವೊಂದ್ ಕಡೆ ಅವರಿಗೆ ಆಸಕ್ತಿ ತೋರಿಸಿದ್ರೆ, ಈ ಆಸಕ್ತಿ ತೋರ್ಸೋರ್ಗೋಸ್ಕರ ಜೀವ ಕೊಡೋಕು ನಿಂತ್ಕೊಂಡಿದ್ರು. ನೋಡ್ರಿ, ಈ ಬಿತ್ತುವ ಕೆಲಸ ಇಡೀ ಲೋಕಕ್ಕೆ ಹೋಯ್ತು. ಆದ್ರೆ ಈ ಬಿತ್ತುವ ಕೆಲಸ ಅವಾಗ ಆರಂಭವಾಯ್ತು ಕ್ರಿಸ್ತನ ಪ್ರೀತಿಸೋರೆ, ಇವಾಗ ಇಲ್ಲ. ಇವಾಗ ಈ ಬಿತ್ತುವ ಕೆಲಸ ಇಲ್ಲ. ಈಗ ಏನ್ ನಡೀತಾ ಇದೆ? ಈಗ ಸುಗ್ಗಿ ಕೆಲಸ ನಡಿಬೇಕು. ಆದ್ರೆ ಬಿತ್ತುವ ಕೆಲಸ ಇಲ್ವಾ? ಆದ್ರೆ ಬಿತ್ತಾ ಇಲ್ವಾ? ಹೌದು, ಬಿತ್ತಾ ಇದೀವಿ. ಅದಕ್ಕೆ ಏನಂತಿದೆ ನೋಡ್ರಿ, ಇಲ್ಲಿ ಮಾತಾಡ್ಬೇಕಾದ್ರೆ, ಬೀಜಗಳು ಬರಳಿರುವ ಬೆಳೆಯನ್ನು ಉತ್ಪತ್ತಿ ಮಾಡುವುದಾಗಿದ್ದು, ಈಗಲೂ ಸಹ ಅಲ್ಲಿ ಇಲ್ಲಿ ಬೈಕವಿಲ್ಲ ನಿಜವಾದ ಹಸಿವೆ ಇಲ್ಲವರ ಮಧ್ಯದಲ್ಲಿ ಉದುರಿಸಲ್ಪಡುವುದು ಅಂತ ಹೇಳ್ತಿದ್ದಾರೆ. ನಿಮ್ಗೂ ನಮಗೂ ಬಂದಿರೋದಲ್ಲ ಏನ್ ಗೊತ್ತಾ? ಉದುರಿಸಲ್ಪಟ್ಟಿರೋದು ಅಲ್ವಾ? ನಮ್ ಬಿತ್ಬೇಕಂತ ಬಿತ್ಲಿಲ್ಲ ಬೀಜ, ನಮ್ಗೆ ಬೈ ಚಾನ್ಸ್ ಬೀಜ ಸಿಕ್ಬಿಡ್ತು. ನಮ್ಗೆ ಪರ್ಟಿಕ್ಯುಲರ್ ಆಗಿ ಬಂದು ನೆಲವಾಗಿ ನಮ್ಗೆ ಬಿತ್ಲಿಲ್ಲ ಕ್ರಿಸ್ತನ ಪ್ರೀತಿಯ ಸೌರ್ಯರೇ, ಅದೆಲ್ಲ ಮುಗೀತು. ಈ ಪರ್ಟಿಕ್ಯುಲರ್ ಆಗಿ ಒಂದ್ ಕಡೆ ಹೋಗಿ ಸುವಾರ್ತೆ ಸಾರುವಂತದ್ದು, ದೊಡ್ಡ ದೊಡ್ಡ ಕನ್ವೆನ್ಷನ್ ಮಾಡೋದು, ಸೆಮಿನಾರ್ಸ್ ಮಾಡುವಂಥದ್ದು, ಜನರಿಗೋಸ್ಕರ ಆತರ ಒಂದು ದೊಡ್ಡ ದೊಡ್ಡ ಕೆಲಸ ಎಲ್ಲ ಮುಗೀತು. ಈಗ ಏನ್ ಗೊತ್ತಾ? ಬೀಜ ಕೈಯಲ್ಲಿ ಇರ್ಬೇಕಾದ್ರೆ ಬಿದ್ದಿರೋದೇ ನಮಗೂ ಸಿಕ್ಕಿರೋದು. ಹಸಿವುಳ್ಳ ನಿಮ್ಗೆ ಸಿಕ್ಬಿಟ್ಟಿದೆ. ಅದಕ್ಕೆ ಆ ಸ್ತ್ರೀ, ಕಾಣನ್ ಸ್ತ್ರೀ ಮಾತಾಡ್ತಾರಲ್ಲ, ಮೇಜೆಯಿಂದ ಬೀಳುವಂತ ರೊಟ್ಟಿನ ತಿಂತೀನಿ ಅಂತ, ಆ ರೀತಿ ನಮ್ಗೆ ಬಿದ್ದಿರೋದು ಕ್ರಿಸ್ತನ ಪ್ರೀತಿಯ ಸರಸೌರ್ಯರೇ. ಅದೊಂದು ಒಂದು ಇನ್ಸಿಡೆಂಟ್ ಅಷ್ಟೇ ನಮ್ಗೆಲ್ಲ ಇರೋದು. ದೇವ್ರ ಕೃಪೆನೆ, ಏನು ದೇವ್ರ ಕೃಪೆಯಿಂದ ಬೈ ಮಿಸ್ಟೇಕ್ ಏನಾಗ್ಲಿಲ್ಲ, ಬಟ್ ದೇವ್ರ ಪ್ಲಾನ್ ಇದು ಕೂಡ. ಆದ್ರೆ ಪರ್ಪಸ್ಫುಲ್ ಆಗಿ ನಮ್ಗೆ ಬಿತ್ತಬೇಕು, ಸ್ವಾರ್ಥ ಹೇಳ್ಬೇಕಂತ ನಮ್ಗೆ ಯಾರಿಗೂ ಬರ್ಲಿಲ್ಲ. ಯಾಕಂದ್ರೆ ಸುಗ್ಗಿಯ ಕೆಲಸ, ಅದ ಬಿತ್ತುವ ಕೆಲಸ ಆಗ್ಲೇ ಮುಕ್ತಾಯವಾಗಿದೆ. ಈಗ ಸುಗ್ಗಿಯ ಕೆಲಸನೇ ಬಾಕಿ. ಅದನ್ನ ದೇವ್ರ ಕೃಪೆಯಿಂದ ನಿಮಗೂ ನಮಗೂ ಬೀಜ ಏನಾಯ್ತು, ಸಿಕ್ತು. ನಾವು ಕೂಡ ಏನ್ ಮಾಡಿದೀವಿ, ಆ ಗೋಧಿಗಳ ಮಾತನ್ನ ಅಂಗೀಕರಿಸ್ಕೊಂಡು ಗೋಧಿಗಳಾಗುವಂತ ಒಂದು ಕೆಲಸಕ್ಕೆ ಏನ್ ಮಾಡಿದೀವಿ, ನಾವು ಕೈ ಹಾಕಿದ್ವಿ. ಅಂದ್ರೆ ಮುಖ್ಯವಾಗಿ ಕ್ರೈಸ್ತರ ರಾಜ್ಯಗಳನ್ನ ದೇವ್ರೇನ್ ಮಾಡಿದ್ದಾರೆ, ಅವ್ರನ್ನ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ ಕ್ರಿಸ್ತನ ಪ್ರೀತಿಸೋರು. ದೇವ್ರವ್ರನ್ನ ಏನ್ ಮಾಡಿದ್ರೆ ಸಂಪೂರ್ಣ ರಿಜೆಕ್ಟ್ ಮಾಡಿ, ಅದ್ರಲ್ಲಿ ಇರುವಂತ ಕೆಲವೊಬ್ಬರನ್ನ ಮಾತ್ರ ಶೇಖರಣೆ ಮಾಡುವಂತ ಒಂದು ಕೆಲಸವನ್ನ ಮಾತ್ರ ಏನ್ ಮಾಡ್ತಿದ್ರೆ, ಇವತ್ತು ಮಾಡ್ತಾ ಇದ್ರೆ. ದೇವರ ಒಂದು ಸತ್ಯ ವಿಷಯವನ್ನ ದೇವರೇನ್ ಮಾಡ್ತಾರೆ, ಕ್ರೈಸ್ತರ ಬಾಬಿಲೋನ್ ಇದೆಯಲ್ಲ ಹೆಸರು ಕ್ರೈಸ್ತರು, ಆ ಹೆಸರು ಕ್ರೈಸ್ತರ ಮಧ್ಯದಿಂದ ಏನ್ ಮಾಡ್ತಿದ್ರೆ, ಇವತ್ತು ಕೆಲವರನ್ನ ಆಯ್ಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ ಅಲ್ವಾ? ಹಾಗಿರ್ಬೇಕಾದ್ರೆ ಇದು ಸುಗ್ಗಿಯ ಕಾಲವಾಗಿದೆ, ಬಿತ್ತುವ ಕಾಲವಲ್ಲ. ಬಿತ್ತುವ ಕಾಲವಲ್ಲ, ಸುಗ್ಗಿಯ ಕಾಲವಾಗಿದೆ. ಅದರಿಂದ ಕೆಲವು ಜನರು ಬಿತ್ತಲ್ಪಟ್ಟಂತ ಒಂದು ಮಾತನ್ನ ಕೇಳಿ ಗೋಧಿಯಾಗಿ ಅವರು ಸುಗ್ಗಿ ಮಾಡಕ್ಕೆ ನಿಂತ್ಕೊಳ್ತಾ ಇದಾರೆ. ಇವತ್ತು ಸತ್ಯನ ಅರ್ಥ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ ನೋಡ್ರಿ. ಇವಾಗ ಒಂದ್ ಮಾತು ಹೇಳ್ಬೇಕಾದ್ರೆ, ನಮ್ಗಾಗ್ಲಿ, ನಮ್ ಸಹೋದರಿಗೆ, ನಮ್ ರಾಜು ಬೇವಿರ್ಗಳಾಗ್ಲಿ ಯಾರಾದ್ರೂ ಪ್ರೇರಣೆ ಮಾಡ್ತಾ ಇದ್ರ? ಈಗ ನಮ್ ಸಹೋದರ ಹಲವಾರು ಜನ ಇದ್ರೆ, ಸುವಾರ್ತೆ ಸಾರ್ರಿ, ಉಪದೇಶ ಮಾಡ್ರಿ, ಯಾರಾದ್ರೂ ಹೇಳ್ತಾರೆ. ನಮ್ಗೆ ಏನಾದ್ರೂ ನಿರ್ಬಂಧ ಇದೆಯಾ? ಮಾಡಿದ್ರೆ ಮಾಡ್ಬೋದು, ಇಲ್ಲದ್ರೆ ಇಲ್ಲ. ಈ ಸಬ್ಜೆಕ್ಟ್ ಇವತ್ತು ಮಾತಾಡ್ತೀನಿ ಅಂದ್ರೆ ಮಾತಾಡ್ಬೋದು, ನಾನ್ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಅಷ್ಟೇ. ಯಾರು ನನ್ ಮೇಲೆ ಏನು ಅದರಿಂದ ನನ್ಗೇನು ಲಾಸಸ್ ಏನಿಲ್ಲ, ನನಗೇನು ಕಷ್ಟನೂ ಇಲ್ಲ. ಕ್ರಿಸ್ತನ ಪ್ರೀತಿ ಸರ್, ನನ್ನ ಲೈಫ್ ನನ್ನ ಬಾಡಿಗೆ ನಾನು ಕೆಲಸ ಮಾಡಿ ಹೋಗುತ್ತೆ. ನಾನು ಮಾಡಿದ್ರೆ ಮಾಡ್ಬೋದು, ನಿಲ್ಸ್ಬೋದು. ನಮ್ಗೆ ಯಾವುದೇ ನಿರ್ಬಂಧ ಇಲ್ಲ ಇಲ್ಲಿ. ನಾವ್ ಮಾಡ್ಲೇಬೇಕಂತ ಏನಿಲ್ಲ, ಒಂದು ನಿರ್ಬಂಧ ಇಲ್ಲ. ಆದ್ರೂ ಕೂಡ ನಂತರ ಹಲವಾರು ಭಕ್ತರು, ದೇವ್ರ ಮಕ್ಕಳು ಆ ಸುವಾರ್ತೆ ಕೆಲಸದಲ್ಲಿ ತಾವಾಗಿ ವಾಲಂಟಿಯರ್ ಆಗಿ ಇನ್ವಾಲ್ವ್ ಆಗ್ತಿದ್ದಾರೆ. ಸುಗ್ಗಿ ಕೆಲಸ ಮಾಡಕ್ಕೆ ಅವ್ರವರಾಗಿ ಬರ್ತಾ ಇದಾರೆ. ಅವ್ರು ಯಾರು ಏನ್ ಮಾಡ್ತಾ ಇಲ್ಲ, ದುಡ್ಡು ಕೊಟ್ಟು ಏನ್ ಇಟ್ಲಿಲ್ಲ, ಸ್ಯಾಲ್ರಿ ಕೊಡ್ಲಿಲ್ಲ, ಬಟ್ ಆದ್ರೆ ಏನ್ ಮಾಡ್ತಾರೆ. ಯಾಕೆಂದ್ರೆ ಈ ಸುಗ್ಗಿಯ ಕಾರ್ಯ ವಿಷಯವಾಗಿ ಇರುವಂತ ಸತ್ಯವನ್ನ ಅವ್ರು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹೌದಪ್ಪ, ಇದು ಸುಗ್ಗಿಯ ಕೆಲಸ, ಇದು ಸುಗ್ಗಿ ಮಾಡ್ಬೇಕು. ವಿಶೇಷವಾಗಿ ಏನಪ್ಪಾ ಅಂದ್ರೆ, ಕೊಯ್ಲು ಏನ್ ಮಾಡಿದೆ, ಬೆಲೆ ಬಂದಿದೆ,
ಎಲ್ಲ ಕಡೆ ಬೆಲೆ ಇದೆ ನೋಡ್ರಿ. ನಾವೆಲ್ಲ ಸುಗ್ಗಿ ಮಾಡಕ್ ಶುರು ಮಾಡ್ತೇವೆ. ನಮ್ಮನ್ನು ಕೂಡ ಯಾರೋ ಗೋಧಿಗಳಾಗಿ ಯಾರೋ ಬೀಜ ಬಿತ್ತಿದ್ರು, ನಾವು ಗೋಧಿಗಳಾದ್ವಿ. ಈಗ ನಾವು ಸುಗ್ಗಿ ಮಾಡಕ್ಕೆ ನಾವು ಬಂದಿದೀವಿ ದೇವ್ರ ಕೃಪೆಯಿಂದ. ಎಂತ ಗೋಧಿ ಮೇಲೆ ಸಿಕ್ಕಿದೆ ನೋಡಿದ್ರಾ? ನೋಡ್ರಿ ದೇವ್ರ ಮಕ್ಳು, ನೀವು ಇಷ್ಟ ಜನ ಸಬ್ಜೆಕ್ಟ್ ಕೇಳ್ತಾ ಇದೀರಾ. ನಿಮ್ಮನ್ನೆಲ್ಲ ಒಬ್ಬೊಬ್ರು ಒಂದ್ ಕ್ಯಾರೆಕ್ಟರ್ ತಗೊಂಡ್ಬಿಟ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಏನೇನ್ ಕ್ಯಾರೆಕ್ಟರ್ ಅಪ್ಪ ದೇವ್ರ ಮಕ್ಳು, ಇವರೆಲ್ಲ ಸಿಕ್ಕಿರೋದ್ ನಮ್ಗೆ ಗ್ರೇಟ್ ಅಲ್ವಾ? ನಿಮ್ಮಂತವ್ರ ದೇವ್ರ ಮಕ್ಳನ್ನ ನೋಡುವಂತ ಅವಕಾಶ ನಮ್ಗೆ ಸಿಕ್ತಲ್ಲ. ಈ ತರ ಗೋಧಿಗಳನ್ನ ಸಿಗುವಂತ ಕಂಡುಹಿಡಿಯೋದಂತ ಒಂದು ಅವಕಾಶ ಸಿಕ್ತಲ್ಲ ಈ ಸುಗ್ಗಿ ಕೆಲಸ ಮಾಡೋದ್ರಿಂದ ಅಲ್ವಾ? ಯೋಚನೆ ಮಾಡಿ, ಎಂತಂತ ಗೋಧಿಗಳು ಸಿಕ್ಬಿಟ್ಟಿದ್ರ ನೋಡ್ರಿ. ನಮ್ಗೆ ಗೊತ್ತಿಲ್ಲ ಎಂತ ಗುಣಗಳಿದೆ ಅವ್ರಿಗೆ, ಏನೇನ್ ಸ್ಪೆಷಲ್ ಗುಣಗಳು ಹೊಂದ್ಕೊಂಡಿದ್ದಾರೆ. ಒಬ್ಬೊಬ್ಬರು ವಿಭಿನ್ನವಾದ ಗುಣಗಳು ಹೊಂದ್ಕೊಂಡಿರಂತ ದೇವ್ರ ಮಕ್ಕಳು ಸಿಕ್ಕಿದರೆ ಇದೇ ದೇವ್ರ ಎದುರು ನೋಡುವಂತ ಗೋಧಿಗಳು ಅಲ್ವಾ? ಸೊ ಹಾಗಾಗಿ ನೀವು ಕೂಡ ಏನ್ ಮಾಡಿದಿರಾ, ತುಂಬಾ ಜನ ಈ ಕೊಯ್ಲೆ ಕೆಲಸವನ್ನು ಮಾಡ್ತಿದ್ದೀರಾ. ಮುಂದೆ ಬರುವಂತ ದಿನದಲ್ಲಿ ಈ ಕೊಯ್ಲು ಮತ್ತು ಈ ಗೋಧಿ ಮತ್ತು ಹಣಜಿಗೆ ಇರುವಂತ ಡಿಫ್ರೆನ್ಸ್ ಏನು, ಅದನ್ನ ಯಾಕೆ ದೇವ್ರು ಹೇಗ್ ಡಿಫ್ರೆನ್ಸ್ ಮಾಡ್ತಾರೆ? ಮತ್ತೆ ಹೆಸರು ಕ್ರೈಸ್ತರನ್ನ ದೇವ್ರ ಏನ್ ಮಾಡ್ತಾರೆ, ಯಾಕೆ ರಿಜೆಕ್ಟ್ ಮಾಡಿದ್ರು? ಏನ್ ಅವರಲ್ಲಿರುವಂತ ಗುಣಗಳೇನು, ಅದ್ರಲ್ಲಿ ದೇವ್ರ ಗೋಧಿಗಳಲ್ಲಿರುವಂತ ಗುಣಗಳೇನು, ಈ ಸುಗ್ಗಿ ಕಾಲ ಅದರಲ್ಲಿರುವಂತ 2 ಮುಖ್ಯವಾದ ಭಾಗಗಳೇನು ಅಂತ ಎಲ್ಲ ವಿಷಯಗಳನ್ನ ಏನ್ ಮಾಡ್ಕೊಳ್ಳೋಣ, ದೇವ್ರ ಉಚಿತವಾದ್ರೆ ಮುಂದಿನ ವಾರ ತಿಳ್ಕೊಳ್ಳೋಣ. ದೇವ್ರ ಈ ಪಾಠವನ್ನ ಆಶೀರ್ವದಿಸಲಿ. ಆಮೆನ್. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಸಮಯ ತುಂಬಾ ಹೆಚ್ಚಾಯ್ತು. ನಾವು ರಾತ್ರಿ ಗೀತನ ಓದಿ ಮುಗಿಸೋಣ. ಓದ್ರಿ. ಮೇ 1 ರಾತ್ರಿಯ ಗೀತೆಗಳು. ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯಕೂಡದೆಂದು ನಾನು ನಿಮ್ಮಲ್ಲಿ ತೀರ್ಮಾನಿಸಿಕೊಂಡೆನು. 1 ಕೊರಿಂಥದವರಿಗೆ 2ನೇ ಅಧ್ಯಾಯ 2ನೇ ವಚನ. ಸಹೋದರರೇ, ಸುವಾರ್ತೆಯಲ್ಲಿ ನಿಮ್ಮ ಮುಂದೆ ಇಟ್ಟಿರುವ ಅದ್ಭುತವಾದ ಭರವಸೆಯನ್ನು ನೀವು ಗೌರವಿಸುತ್ತೀರಿ. ಅಪೊಸ್ತಲನು 1 ತಿಮೋತಿ 4ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳಿರುವಂತೆ, ವಂಚಿಸುವ ಆತ್ಮಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಡಬೇಡಿರಿ ಎಂದು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಅದೇ ಸಮಯದಲ್ಲಿ ನಿಮ್ಮ ಉದ್ದೇಶದಲ್ಲಿ ಸ್ಥಿರತೆಯೊಂದಿಗೆ ಇದ್ದು ನಿಮ್ಮನ್ನು ಕರೆದ ಆ ಒಂದು ವಿಷಯಕ್ಕೆ ಮತ್ತು ಆ ರಾಜವಂಶದ ವರ್ಗದ ಯಾಜಕರ ಸದಸ್ಯರಾಗುವುದಕ್ಕೆ ಸವಲತ್ತು ಅಥವಾ ಭಾಗ್ಯವನ್ನು ಪಡೆದಿದ್ದೀರಿ ಎಂದು ತಿಳಿದು ಅದನ್ನು ನಿಮ್ಮದಾಗಿಸಿಕೊಳ್ಳಿರಿ. ನಾವು ವಿಶೇಷವಾದ ಜನರು, ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರುವ ಮಹಾನ್ ದೇಹದಿಂದ ಮತ್ತು ಲೋಕದಿಂದ ಪ್ರತ್ಯೇಕರಾದವರು, ಉನ್ನತವಾದ ನಿರೀಕ್ಷೆಗಳು, ಗುರಿಗಳು ಮತ್ತು ಮಹತ್ವಾಕಾಂಕ್ಷೆಗಳನ್ನು ಹೊಂದಿದವರು, ಹಿಂದಿನ ಕತ್ತಲೆಯಿಂದ ಆತನ ಆಶ್ಚರ್ಯಕರವಾದ ಬೆಳಕಿಗೆ ಕರೆಯಲ್ಪಟ್ಟವರು ಮತ್ತು ದೇವರ ಆಳವಾದ ವಿಷಯಗಳನ್ನು ಕುರಿತು ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿದ್ದೇವೆ ಎಂದು ನಾವು ಎಂದಿಗೂ ಮರೆತು ಬಿಡಬಾರದು. ಹೀಗೆ ಲೋಕ ಮತ್ತು ಲೋಕದ ಆತ್ಮದಲ್ಲಿ ಅತ್ಯಧಿಕವಾಗಿ ಪಾಲ್ಗೊಳ್ಳುವ ಕ್ರೈಸ್ತರಿಂದ ಬೇರ್ಪಟ್ಟಿರುವುದರಿಂದ ಅವರೆಲ್ಲರೂ ನಮ್ಮೊಂದಿಗಿನ ಐಕ್ಯದಿಂದ ದೂರ ಹೋದರೆ ಅಥವಾ ಹೊರಗುಳಿದರೆ ಮತ್ತು ನಮ್ಮನ್ನು ನಿರ್ಲಕ್ಷಿಸಿದರೆ ಅಥವಾ ವಿರೋಧಿಸಿದರೆ ಆಶ್ಚರ್ಯವೇನಿದೆ ಎಂಬುದು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡ್ರಿ ಇವತ್ತು ನಾವು ಓದಂತ ಒಂದು ವಿಷಯಕ್ಕೂ ಈ ರಾತ್ರಿ ಗೀತೆಗೆ ಎಷ್ಟು ಕನೆಕ್ಟ್ ಇದೆ ನೋಡ್ರಿ ಅಲ್ವಾ? ನಿಯರೆಸ್ಟ್ ಇದೆ. ದೇವ್ರ ಮಕ್ಳು ನಾವು ಹೊಂದ್ಕೊಳ್ಳುವಂತ ಸತ್ಯಕ್ಕೆ, ದೆವ್ವದ ಬೋಧನೆಗಳಿಗೆ ನಾವು ಕಿವಿಗೊಡದೆ ಅಲ್ವಾ? ಯಾವ ರೀತಿ ನಮ್ಮನ್ನ ದೇವ್ರ ಸುವಾರ್ತೆ ವಿಷಯದಲ್ಲಿ ನಾವು ಇರ್ಬೇಕಂತ ಒಂದು ವಿಷಯವನ್ನ ಈ ರಾತ್ರಿ ಗೀತೆಯಲ್ಲಿ ಮಾತಾಡ್ತಾ ಇದೆ. ತುಂಬಾ ಪಾಯಿಂಟ್ ಇದೆ. ಖಂಡಿತವಾಗ್ಲೂ ಒಂದ್ಸರಿ ಮೆಡಿಟೇಟ್ ಮಾಡಿ. ಮಳೆಕ್ಕಿಂತ ಮುಂಚೆ ತುಂಬಾ ವಿಶೇಷವಾದಂತ ಒಂದು ವಿಷಯವನ್ನ ಮಾತಾಡ್ತಾ ಇದ್ದಾರೆ. ಹೌದು, ನಮ್ಮ ಒಂದು ಪಾಠಕ್ಕೆ ಸರಿಯಾದಂತ ಒಂದು ವಿಷಯ ಇದೆ. ಹಾಗಾಗಿ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸೊ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಮುಗಿಸೋಣ. ಬಸವರಾಜ್ ಬ್ರದರ್, ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಎಲ್ಲ ಕಣ್ಣುಗಳನ್ನು ಮುಚ್ಕೋಣ. ನಿತ್ಯ ನಿರಂತರವೂ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಮಗೆ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ. ಅಪ್ಪ, ಅಲ್ಪವಾಗಿ ಗುರುಮಣ್ಣಾದ ನಮ್ಮನ್ನ ಸ್ವಾಮಿ ನೀವು ಎಷ್ಟೋ ಪ್ರೀತಿಸಿ ನಮ್ಮನ್ನ ಸ್ವಕೀಯ ಜನರನ್ನಾಗಿ ಮಾಡಿಸಿಕೊಳ್ಳಿಕ್ಕೆ ನೀವು ಹಾಕಿಕೊಂಡಿರೋ ಮಹತ್ತಾದ ಯೋಜನೆಗಳಿಗಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ. ಹೌದು ದೇವ್ರೆ, ನೀವೆಲ್ಲರೂ ಈ ರೀತಿ ಒಟ್ಟಾಗಿ ಕೂಡಿ ಬಂದು ಸ್ವಾಮಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಂತೆ ಕರುಣಿಸಿರುವ ಕೃಪೆಗಾಗಿ ಕೃತಜ್ಞತೆ ಸಲ್ಲಿಸ್ತೇವೆ. ಸೋದರ ಮೂಲಕ ನೀವು ಕೊಟ್ಟಂತ ವಾಕ್ಯಗಳಿಗಾಗಿ ನಿಮ್ಮ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇಷ್ಟು ಮಾತ್ರವಲ್ಲದ ದೇವರೇ, ವಾಕ್ಯಗಳನ್ನು ಹಂಚಿಕೊಳ್ಳುವ ಸೋದರರು ಮತ್ತು ಅವ್ರ ಕುಟುಂಬವನ್ನು ನೀವು ಇನ್ನೂ ಹೆಚ್ಚೆಚ್ಚಾಗಿ ಆಶ್ರಯಿಸಿ ಸ್ವಾಮಿ. ನಿಮ್ಮ ಸೇವೆಯಲ್ಲಿ ಬೇಕಾದ ರೀತಿಯಲ್ಲಿ ಅವರಿಗೆ
ವೃದ್ಧಿಸಿಕೊಳ್ತಾ ಸ್ವಾಮಿ ವಾಕ್ಯದ ಬಲದೊಟ್ಟಿಗೆ ಆರೋಗ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೀವಿ. ತೆರೆಬಾಗಿರೋ ಪ್ರತಿಯೊಬ್ಬರನ್ನು ಕೂಡ ಸ್ವಾಮಿ ನೀವು ಆಶ್ರಯಿಸ್ರಿ. ನಿಮ್ಮ ಚಿತ್ತವನ್ನು ಕೈಗೊಂಡು ಕೂಡ ಓಟದಲ್ಲಿ ತಿಳಿದೋರುವ ಪ್ರತಿಯೊಂದು ಶೋಧನೆಗಳನ್ನ ಜಯಿಸ್ಕೊಳ್ಳಿಕ್ಕೆ ಶಕ್ತಿ ಕೊಟ್ಟು ಸ್ವಾಮಿ ನಮ್ಮ ಪ್ರಭುವಿನ ಸ್ವಾರೂಪ್ಯವನ್ನು ಹೊಂದಲಿಕ್ಕೆ ಬೇಕಾಗಿರುವಂತ ಸಹಾಯನ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಇದುವರೆಗೂ ಬೇಡಿದ ಎಲ್ಲ ವಿಷಯಗಳನ್ನ ನಮ್ಮ ರಕ್ಷಕನು ಒಡೆಯುವನಾದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ. ಆಮೆನ್. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮಸ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಎಲ್ಲರಿಗೂ ನಮ್ಮ ನಮಸ್ಕಾರ. ಥ್ಯಾಂಕ್ ಯು ಬ್ರದರ್. ಗುಡ್ ನೈಟ್ ಬ್ರದರ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ತೆ. ಎಲ್ರಿಗೂ ಗುಡ್ ನೈಟ್. ಎಲ್ಲ ಸಿಸ್ಟರ್ ನಮಸ್ತೆ. ಎಲ್ಲರಿಗೂ ನಮಸ್ತೆ ರೀ ಬ್ರದರ್ ಸಿಸ್ಟರ್, ಎಲ್ಲರಿಗೂ ನಮಸ್ತೆ. ಅವ್ವ ನಮಸ್ತೆ. ನಮಸ್ತೆ ರೀ ಎಲ್ಲರಿಗೂ ನಮಸ್ತೆ.